ನಮಸ್ತೆ ವ್ಯೂವರ್ಸ್, ರೇಖಿ ವಿದ್ಯಾಲಯಕ್ಕೆ ನಿಮ್ಮೆಲ್ಲರಿಗೂ ತುಂಬ ಹೃದಯದ ಸುಸ್ವಾಗತ. ನಾನು ನಿಮ್ಮ ವಿದ್ಯಾಶ್ರೀ, ರೇಖಿ ಮಾಸ್ಟರ್, ಟಾರಟ್ ಕಾರ್ಡ್ ರೀಡರ್. ಓಕೆ, ಇವತ್ತು ಪಿಕ್ ಅ ಪೈಲ್ ಸೆಲೆಕ್ಷನ್ ಮಾಡೋದ್ರ ಮೂಲಕ ನಿಮ್ಮ ಪರ್ಸನ್ನ ಫೀಲಿಂಗ್ಸ್ ಏನು, ಥಾಟ್ಸ್ ಏನು, ಆ್ಯಕ್ಷನ್ಸ್ ಏನು ಅಂಥೇಳಿ ನೋಡೋಣ. ಹಿಡನ್ ಫೀಲಿಂಗ್ಸ್ ಏನಿದೆ ಅಂತ ನೋಡೋಣ. ಓಕೆ, ಅವರಿಂದ ಮೆಸೇಜಸ್ ಏನಿದೆ ಅಂಥೇಳಿ ನೋಡೋಣ. ಆ್ಯಂಡ್ ಆಲ್ಸೋ ಡಿವೈನಿಂದ ಗೈಡೆನ್ಸ್ ಏನಿದೆ ನಿಮಗೆ ಅಂತ ನೋಡೋಣ. ಸೊ ಈಗ ನಿಮ್ಮ ಸ್ಕ್ರೀನ್ ಮೇಲೆ ಕಾಣ್ತಾ ಇದೆ 2 ಪೈಲ್ಸ್ ಇದೆ. ಓಕೆ, ಪೈಲ್ ನಂಬರ್ 1, ಪೈಲ್ ನಂಬರ್ 2. ಯಾರಿಗೆ ಟ್ಯಾರೋಟ್ ಕಾರ್ಡ್ಸ್ ಅಟ್ರಾಕ್ಟ್ ಆಗ್ತಾ ಇದೆ, ಸೊ ಅದನ್ನು ಪಿಕ್ ಮಾಡಿ. ಓಕೆ, ನಮಗೆ ಕಾರ್ಡ್ಸ್ ಅಟ್ರಾಕ್ಟ್ ಆಗ್ತಾ ಇಲ್ಲ ಅನ್ನೋದಾದರೆ ಸಿಂಬಲ್ನ ಪಿಕ್ ಮಾಡಿ. ಓಕೆ, ಸೊ ಯಾರಿಗೆ ಸಿಂಬಲ್ ಅಟ್ರಾಕ್ಟ್ ಆಗ್ತಾ ಇದೆ, ಸೊ ಪೈಲ್ 1, ಅಥವಾ ಯಾರಿಗೆ ಕಾರ್ಡ್ಸ್ ಅಟ್ರಾಕ್ಟ್ ಆಗ್ತಾ ಇದೆ, ಇದು ಕೂಡ ಪೈಲ್ 1. ಓಕೆ, ಯಾರಿಗೆ ಈ ಕಾರ್ಡ್ ಅಟ್ರಾಕ್ಟ್ ಆಗ್ತಾ ಇದೆ, ಸೊ ಪೈಲ್ 2, ಇದು ಪೈಲ್ 2ನೇ. ಓಕೆನಾ? ಸೊ ಕಣ್ಣು ಮುಚ್ಕೊಳ್ಳಿ ಬೇಕಾದರೆ. ಓಕೆ, ಡೀಪ್ ಇನಲೇಷನ್ ಮಾಡ್ಕೊಳ್ಳಿ. ಇಂಟ್ಯೂಟಿವ್ಲಿ ಯಾವುದಾದ್ರು ಒಂದನ್ನು ಸೆಲೆಕ್ಟ್ ಮಾಡಿ. ಓಕೆ, ಒಂದು ಪಕ್ಷ ಇಲ್ಲ ಸ್ವಲ್ಪ ಕನ್ಫ್ಯೂಷನ್ ಆಗ್ತಾಯಿದೆ ಏನು ಮಾಡೋದು ಅನ್ನೋದಾದರೆ 2 ಪೈಲನ್ನು ನೋಡಿ. 2 ಪೈಲಲ್ಲೂ ನಿಮ್ಗೆ ಏನಾದರೂ ಮೆಸೇಜಸ್ ಇದ್ದೇ ಇರುತ್ತೆ. ಸೊ ಅದು ನಿಮಗೆ ರೆಸನೇಟ್ ಆಗೇ ಆಗುತ್ತೆ. ಯಾರಿಗೆ ರೆಸನೇಟ್ ಆಗಲ್ಲ, ಡಿವೈನ್ ನಿಮಗೆ ಯಾವುದೇ ರೀತಿಯ ಎನರ್ಜೀಸನ್ನು ನಮ್ಮ ವಿಡಿಯೋ ಥ್ರೂ ನಿಮಗೆ ಕೊಡ್ತಾ ಇಲ್ಲ, ಡೌನ್ಲೋಡ್ ಮಾಡ್ತಾ ಇಲ್ಲ ಅಂತ ಅರ್ಥ. ಯಾರಿಗೆ ರೆಸನೇಟ್ ಆಗ್ತಾಯಿದೆ, ನಮ್ಮ ವಿಡಿಯೋ ಮೂಲಕ, ನಮ್ಮ ಚಾನಲ್ನ ಮೂಲಕ ನಿಮಗೆ ಗೈಡೆನ್ಸ್ ಸಿಗ್ತಾಯಿದೆ. ಫಾಲೋ ಮಾಡೋಕ್ಕೆ ರೆಡಿಯಾಗಿ. ಓಕೆ, ಓಕೆ, ಪೈಲ್ 2 ನಿಮಗೆ ಆಮೇಲೆ ನಾನು ರೀಡಿಂಗ್ ಮಾಡ್ತೀನಿ. ಈಗ ಪೈಲ್ 1 ಯಾರಿದ್ದೀರಿ, ನಿಮಗೆ ಗೈಡೆನ್ಸ್ ಏನಿದೆ ಅಂತ ನೋಡೋಣ. ನಿಮ್ಮ ಪರ್ಸನಿಂದ ಫೀಲಿಂಗ್ಸ್, ಥಾಟ್ಸ್, ಆ್ಯಕ್ಷನ್ಸ್ ಏನಿರ್ಬೋದು ಇದೆಲ್ಲ ನೋಡೋಣ. ಹ್ಯಾಂಡ್ಮೇಡ್ ಟ್ಯಾರೋಟ್ ಕಾರ್ಡ್ಸಿಂದ, ಒರಾಕಲಿಂದ ಹ್ಯಾಂಡ್ಮೇಡ್ ಒರಾಕಲ್ ಮೆಸೇಜಸ್ ಡೌನ್ಲೋಡ್ ನಿಮಗಾಗಿ ಏನು ಸಿಗ್ತಾ ಇದೆ ಅಂತ ನೋಡೋಣ. ನಿಮ್ಮ ಪರ್ಸನ್ ಫೀಲಿಂಗ್ಸ್ ಆಗಿರ್ಬೋದು, ನಿಮ್ಮ ಫೀಲಿಂಗ್ಸ್ ಆಗಿರಬಹುದು. ಸೊ ಹೇಗೆ ರೆಸನೇಟ್ ಆಗುತ್ತೆ ಇದನ್ನು ನೀವು ಪಿಕ್ ಮಾಡ್ಕೋಬೇಕು. ಓಕೆ, ನಿಮ್ಮ ಇಷ್ಟ ದೇವರನ್ನು, ನಿಮ್ಮ ಕುಲದೇವರನ್ನು, ನಿಮ್ಮ ಹೆಸರನ್ನು, ನಿಮ್ಮ ಪರ್ಸನ್ ಹೆಸರನ್ನು, ಅಥವಾ ಎಕ್ಸ್ ಆಗಿರ್ಬೋದು, ನಿಮ್ಮ ಕ್ರಶ್ ಆಗಿರ್ಬೋದು, ನಿಮ್ಮ ಹಸ್ಬೆಂಡ್ ಆಗಿರ್ಬೋದು, ನಿಮ್ಮ ವೈಫ್ ಆಗಿರ್ಬೋದು. ಓಕೆ, ಕಲೆಕ್ಟಿವ್ ರೀಡಿಂಗ್ ಆಗಿರೋದ್ರಿಂದ ಸ್ವಲ್ಪ ಕಾರ್ಡ್ಸ್ ಜಾಸ್ತಿ ತಗೊಳ್ತೀನಿ. ಸಾಂಪ್ರದಾಯಿಕ ವೈದ್ಯಕೀಯ ಸಲಹೆ ಮತ್ತು ಚಿಕಿತ್ಸೆ ಪಡೆಯಿರಿ. ನಿತ್ಯ ವ್ಯಾಯಾಮ ಮಾಡಿ. ನಿಮ್ಮ ವೈದ್ಯರ ಶಿಫಾರಸನ್ನು ಪಾಲಿಸಿ. ಟೇಕ್ ನ್ಯಾಚುರಲ್ ಹೀಲಿಂಗ್ ಅಂತೇಳಿ ಬರ್ತಾ ಇದೆ. ಮೇ ಬಿ ನಿಮ್ಮ ಪಾರ್ಟ್ನರ್ಗೆ ಹೆಲ್ತ್ ಇಶ್ಯೂಸ್ ಆಗಿರಬಹುದು. ಓಕೆ, ಆ ಕಾರಣದಿಂದ ನಿಮ್ಮ ಜೊತೆಗಿನ ರಿಲೇಷನ್ಶಿಪ್ಪನ್ನು ಕಟ್ ಮಾಡ್ಕೊಳ್ಳೋಕ್ಕೆ ಅವರು ತಯಾರಿ ಮಾಡ್ತಾ ಇರ್ಬೋದು, ಅಥವಾ ಆ ಕಾರಣದಿಂದ ನಿಮ್ಮ ಜೊತೆಗೆ ಬ್ರೇಕಪ್ ಏನಾದರೂ ಆಗಿರಬಹುದು. ಅಥವಾ ನಿಮ್ಮ ಒಂದು ಪಾರ್ಟ್ನರ್ ಏನಿದ್ದಾರೆ, ಸೊ ಅವ್ರದ್ದು ಹೆಲ್ತ್ ಇಶ್ಯೂಸ್ ತುಂಬ ಕಾಣಿಸ್ತಾ ಇದೆ. ಸೊ ಅವರಿಗೆ ಒಂದು ಸಾಂಪ್ರದಾಯಿಕ ವೈದಿಕ ಸಲಹೆಗಳನ್ನು, ಚಿಕಿತ್ಸೆಯನ್ನು ಕೊಡೋಕ್ಕೆ ಡಿವೈನ್ ಗೈಡೆನ್ಸ್ ಬಂದಿದೆ. ನಿತ್ಯ ವ್ಯಾಯಾಮ ಮಾಡೋಕ್ಕೆ ಹೇಳ್ತಾ ಇದ್ದಾರೆ. ಓಕೆ, ನಿಮ್ಮ ವೈದ್ಯರ ಶಿಫಾರಸು ಏನಿದೆ, ಅವ್ರು ಏನು ಗೈಡ್ ಮಾಡ್ಯಾರೆ ಅದನ್ನು ಫಾಲೋ ಮಾಡೋಕ್ಕೆ ಹೇಳ್ಯಾರೆ. ಆಮೇಲೆ
ಟೇಕ್ ನ್ಯಾಚುರಲ್ ಹೀಲಿಂಗ್. ಸೊ ಎಷ್ಟೇ ಡಾಕ್ಟ್ರ್ ಹತ್ರ ತೋರಿಸಿದ್ರೂ ಕೂಡ ಹೀಲಿಂಗ್ ಆಗ್ತಾ ಇಲ್ಲ ಅಂತಂದರೆ, ಸೊ ನ್ಯಾಚುರಲ್ ಹೀಲಿಂಗ್ ಥೆರಪಿ ಪ್ರೋಸೆಸ್ಸನ್ನು ಫಾಲೋ ಮಾಡಬೇಕು. ಲೈಕ್ ರೇಕಿ ಆಗಿರ್ಬೋದು, ಪ್ರಾಣಿಕ್ ಹೀಲಿಂಗ್ ಆಗಿರ್ಬೋದು, ಓಕೆ, ಏಂಜಲ್ ಥೆರಪಿ ಆಗಿರ್ಬೋದು, ಓಕೆ, ಲಾಮಾಫೇರಾ ಆಗಿರ್ಬೋದು, ಏಂಜಲ್ ಹೀಲಿಂಗ್ ಆಗಿರ್ಬೋದು, ಓಕೆ, ಈ ಥರ ನೀವು ಹೀಲಿಂಗ್ ಮಾಡಿಸ್ಕೊಂಡ್ರೆ ಬೆಟರ್ ಅಂತ ಗೈಡೆನ್ಸ್ ಬರ್ತಾಯಿದೆ. ಈ ಜನ್ಮಕ್ಕೆ ನಿನ್ನ ಪ್ರೀತಿ ಸಾಕು, ನನಗೆ ನಿನ್ನ ಮದುವೆ ಮುಂದಿನ ಜನ್ಮದಲ್ಲಿ ನೀನು ನನಗಾಗಿ ಕಾಯುತ್ತಿರು ಮತ್ತು ನನ್ನನ್ನು ಕ್ಷಮಿಸು ಅಂತ ಕೇಳ್ತಾ ಇದ್ದಾರೆ. ಸೊ ನಾನು ಹೇಳಿದೆ, ಮೇ ಬಿ ಹೆಲ್ತ್ ಇಶ್ಯೂಸ್ ಕಡೆಯಿಂದನೇ ಅವ್ರು ನಿಮ್ಮನ್ನು ಬಿಟ್ಟು ಹೋಗ್ತಾ ಇರ್ಬೋದು. ಸೊ ನಿಮ್ಮ ಇಬ್ಬರ ನಡುವೆ ಒಂದು ಒಳ್ಳೆ ಬಾಂಡಿಂಗ್ ಇತ್ತು, ಒಳ್ಳೆ ಪ್ರೀತಿ ಇತ್ತು, ಒಬ್ರಿಗೊಬ್ರನ್ನ ಅರ್ಥ ಮಾಡ್ಕೊಳ್ಳೋ ಒಂದು ಶಕ್ತಿ ಸಾಮರ್ಥ್ಯ, ಆ ಒಂದು ಭಾವ ಇತ್ತು. ಓಕೆ, ಇದು ನಿಮ್ಮ ಲವ್ ಹೆಂಗಿತ್ತಂದರೆ ಜಸ್ಟ್ ಫಾರ್ ಟೈಮ್ ಪಾಸ್ ಆಗಿರಲಿಲ್ಲ, ಜಸ್ಟ್ ಫಾರ್ ಮನಿ ಓರಿಯೆಂಟೆಡ್ ಆಗಿರಲಿಲ್ಲ. ಓಕೆ, ಸೊ ನಿಜವಾಗ್ಲೂ ಒಬ್ರಿಗೊಬ್ರು ಸಾಥ್ ಕೊಡಬೇಕು, ಒಬ್ಬರಿಗೆ ಒಬ್ಬರು ಪ್ರೀತಿ ಕೊಟ್ಟು ಪ್ರೀತಿ ತಗೋಬೇಕು ಅನ್ನೋ ಒಂದು ಎನರ್ಜಿಲಿತ್ತು. ಓಕೆ, ಸೊ ಈಗ ಅವ್ರು ಏನಂದರೆ ಮೇ ಬಿ ಹೆಲ್ತ್ ಇಶ್ಯೂಸಿಂದನೇ ನಿಮ್ಮಿಂದ ದೂರ ಹೋಗ್ತಾ ಇರ್ಬೋದು. ಓಕೆ, ಹಾಗಾಗಿ ಅವ್ರಿಗೆ ಏನು ಅನ್ನಿಸ್ತಾ ಇದೆ, ನಿನ್ನ ಮದುವೆ ಮುಂದಿನ ಜನ್ಮದಲ್ಲಿ, ಓಕೆ, ನೀನು ನನಗಾಗಿ ಕಾಯ್ತಾ ಇರು. ಓಕೆ, ಸೊ ಈ ಜನ್ಮದಲ್ಲಿ ನೀವು ಬೇರೆ ಯಾರನ್ನಾರು ಮದುವೆ ಮಾಡಿಕೊಂಡ್ರು ಅವ್ರಿಗೇನೂ ಸಮಸ್ಯೆ ಇಲ್ಲ, ಬಟ್ ಮುಂದಿನ ಜನ್ಮದಲ್ಲಿ ನೀವು ಹುಟ್ಟಿದ್ರೆ, ಓಕೆ, ಸೊ ಅವ್ರು ಹುಟ್ಟಿದ್ರೆ ನಿಮಗೋಸ್ಕರ ಮತ್ತೆ ವೆಯ್ಟ್ ಮಾಡ್ತಾ ಇರ್ತಾರೆ. ಸೊ ಆವಾಗ ಮುಂದಿನ ಜನ್ಮದಲ್ಲಿ ಮದುವೆ ಆಗೋಣ ಅಂತ ಅವರೊಂದು ಫೀಲಿಂಗ್ಸ್, ಥಾಟ್ಸ್ ಇದೆ. ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಇರ್ಬೋದು. ಓಕೆ, ಮತ್ತು ಅದ್ರ ಜೊತೆಗೆ ನನ್ನನ್ನು ಕ್ಷಮಿಸು ಅಂತ ಬೇರೆ ಕೇಳ್ತಾ ಇದ್ದಾರೆ. ಓಕೆ, ಫರ್ಗಿವ್ನೆಸ್ ಕೇಳ್ತಾ ಇದ್ದಾರೆ. ನಿನ್ನ ಮೃದುವಾದ ಮನಸ್ಸಿಗೆ ನೋವು ಕೊಡಲು ನನಗೆ ಇಷ್ಟ ಇಲ್ಲ. ಓಕೆ, ನನ್ನನ್ನು ಕ್ಷಮಿಸು, ಈ ಸಂಬಂಧ ಸಾಧ್ಯ ಇಲ್ಲ, ಐ ಮಿಸ್ ಯು ಅಂತಲೂ ಹೇಳ್ತಾ ಇದ್ದಾರೆ. ಓಹೋ, ಹಾಗೆಯೇ ಡಿವೈನ್ ಗೈಡೆನ್ಸ್ ಏನು ಬರ್ತಾ ಇದೆ, ಆಲ್ಸೋ ಮ್ಯೂಸಿಕ್ ಥೆರಪಿ ಅನ್ನೋದು ಕೂಡ ಒಂದು ಹೀಲಿಂಗ್ ಮಾಡಲಿಟೀಸಲ್ಲಿ ಬರುತ್ತೆ, ಮ್ಯೂಸಿಕ್ ಥೆರಪಿ. ಓಕೆ, ಸೊ ಅದನ್ನು ನೀವು ನಿಮ್ಮ ಪಾರ್ಟ್ನರ್ಗೆ ಕೇಳಕ್ಕೆ ಹೇಳಿ, ಯಾರಿಗೆ ಹೆಲ್ತ್ ಇಶ್ಯೂಸ್ ಫೀಲ್ ಆಗ್ತಾಯಿದೆ. ಸೊ ಮ್ಯೂಸಿಕ್ ಥೆರಪಿ ಕೇಳೋದ್ರಿಂದನೂ ಸಮಸ್ಯೆ ಹೀಲ್ ಆಗುತ್ತೆ. ನೋಡಿ, ಸಂಗೀತ ಕೇಳಿ ಮತ್ತು ಮನಸ್ಸನ್ನು ತಿಳಿಗೊಳಿಸಿ, ನಿಮ್ಮ ಹವ್ಯಾಸವನ್ನು ಪುನಃ ಆರಂಭಿಸಿ, ನಿಮ್ಮ ತನವನ್ನು ಜಾಗೃತಗೊಳಿಸಿ. ಓಕೆ, ನಿಮ್ಮೊಳಗಿರುವಂತಹ ನಿಮ್ಮತನವನ್ನು ಜಾಗೃತಗೊಳಿಸಿ ಅಂತ ಬರ್ತಾ ಇದೆ. ಮತ್ತು ಸಂತೋಷವಾಗಿರಿ, ಇದ್ರ ಜೊತೆಗೆ ಹೊಸತನ್ನು ಕಲೀರಿ, ಏನಾದರೂ ಹೊಸದನ್ನು ಕಲೀರಿ ಅಂತ ಗೈಡೆನ್ಸ್ ಬರ್ತಾ ಇದೆ. ಪ್ರತಿನಿತ್ಯ 30 ನಿಮಿಷ ಧ್ಯಾನ ಮಾಡಿ ಅಂತೇಳಿ ಗೈಡೆನ್ಸ್ ಬರ್ತಾ ಇದೆ. ತುಂಬ ಹಾರ್ಟ್ ಬ್ರೋಕನ್ ಎನರ್ಜಿ ಆಗಿದೆ, ತುಂಬಾ ಮನಸ್ಸಿಗೆ ತುಂಬ ನೋವಾಗ್ತಾ ಇದೆ. ಓಕೆ, ಸೊ ಇಂಥ ಟೈಮಲ್ಲಿ ನೀವು ಆ ನೆಗೆಟಿವ್ ವರ್ಡ್ಸ್ ಬರೋವಂಥ ಹಾಡುಗಳನ್ನು ಕೇಳ್ತಾ ಇದ್ದೀರಿ, ಅಂದರೆ ಸ್ಯಾಡ್ ಸಾಂಗ್ಸನ್ನು ಕೇಳ್ತಾ ಇದ್ದೀರಿ, ಕೇಳಬೇಡಿ. ಸ್ಯಾಡ್ ಸಾಂಗ್ಸ್ನ ಕೇಳಿದಷ್ಟು ದುಃಖ ಇನ್ನೂ ಕುಕ್ಕಿ ಬರುತ್ತೆ, ಇನ್ನೂ ಕಷ್ಟ ಫೀಲ್ ಆಗುತ್ತೆ, ಹೃದಯಕ್ಕೆ ಇನ್ನೂ ನೋವು ಕೊಡ್ತಾ ಇದ್ದೀರಾ. ಓಕೆ, ಮೇಲಿಂದ ಮೇಲೆ ನೀವ್ಯಾಕೆ ನೋವು ಕೊಡ್ತಾ ಇದ್ದೀರಾ? ಸೊ ಅದಕ್ಕೆ ಯೂನಿವರ್ಸ್ ಏನು ಹೇಳ್ತಾ ಇದ್ದಾರೆ, ನಿಮ್ಮನ್ನು ನೀವು ಮೋಟಿವೇಟ್ ಮಾಡ್ಕೊಳ್ಳೋವಂತಹ, ನಿಮ್ಮ ಒಳಗಿರುವಂತಹ ನಿಮ್ಮತನವನ್ನು ಜಾಗೃತಗೊಳಿಸುವಂತಹ ಸಂಗೀತವನ್ನು ಕೇಳಿ, ಅಥವಾ ಇನ್ಸ್ಟ್ರೂಮೆಂಟ್ ಕೇಳಿ, ಸಿಂಗಿಂಗ್ ಬೌಲ್ ಥೆರಪಿ ತಗೊಳ್ಳಿ. ಓಕೆ, ಆಲ್ಮೋಸ್ಟ್ ನಿಮಗೆ ಯೂಟ್ಯೂಬಲ್ಲೂ ಸಿಗುತ್ತೆ. ಓಕೆ, ಸಿಂಗಿಂಗ್ ಬೌಲ್ ಥೆರಪಿದು ಮ್ಯೂಸಿಕ್ ಸಿಗುತ್ತೆ, ಕ್ರಿಸ್ಟಲ್ ಹೀಲಿಂಗ್ ಥೆರಪಿದು ಮ್ಯೂಸಿಕ್ ಸಿಗುತ್ತೆ. ಓಕೆ, ಕ್ರಿಸ್ಟಲಲ್ಲೇ ತಯಾರು ಮಾಡಿರ್ತಕ್ಕಂಥ ಬೌಲ್ಗಳಿರ್ತವೆ, ಕ್ರಿಸ್ಟಲ್ ಬೌಲ್ ಸಿಂಗಿಂಗ್ ಮ್ಯೂಸಿಕ್ ಇರುತ್ತೆ. ಓಕೆ, ಅದನ್ನು ನೀವು ಕೇಳ್ಬೋದು. ಅಥವಾ ತುಂಬಾ ಭಕ್ತಿ ಭಾವದಿಂದ ಇರುವಂತಹ ಮ್ಯೂಸಿಕ್ ಆಗಿರ್ಬೋದು, ವಾದ್ಯಗಳದ್ದಾಗಿರ್ಬೋದು. ಸೊ ಇವುಗಳನ್ನು ಕೇಳ್ಕೊಂಡು ಮೈಂಡನ್ನು ಸ್ವಲ್ಪ ರಿಲ್ಯಾಕ್ಸ್ ಮಾಡ್ಕೊಳ್ಳಿ. ಸೊ ಅಂಥ ಟೈಮಲ್ಲೇ ನೀವು ಅರ್ಧ ಗಂಟೆ ಮೆಡಿಟೇಷನ್ ಮಾಡಿದ್ರು, ಆ ಕಡೆ ಅರ್ಧ ಗಂಟೆ ಮೆಡಿಟೇಷನ್ ಆಯಿತು, ಈ ಕಡೆ ಮ್ಯೂಸಿಕ್ಕು ಆಯಿತು. ಸೊ ಅಲ್ಲಿಗೆ ನಿಮ್ಮ ಒಳಗೆ ನಿಮ್ಮ ಒಂದು ಆ ಭಾವಕ್ಕೆ ಉಂಟಾಗಿರ್ತಕ್ಕಂಥ ಒಂದು ಅನ್ಹೆಲ್ದಿ ಫೀಲಿಂಗ್ಸ್ ಏನಿತ್ತು ಅದು ಹೀಲಾಗಿ ಹೆಲ್ದಿ ಫೀಲಿಂಗ್ಸಿಗೆ ಕನ್ವರ್ಟ್ ಆಗುತ್ತೆ. ಓಕೆ, ಸೊ ಫಾಲೋ ಮಾಡಿದ್ನ. ಓಕೆ, ನಾನು ನಿನ್ನನ್ನು ಪ್ರೀತಿಸಿದ್ದೇನೆ ಎಂದು ನಾನು ಎಂದಿಗೂ ನಿರಾಕರಿಸೋದಿಲ್ಲ, ಆದರೆ ಸಮಯದೊಂದಿಗೆ ವಿಷಯಗಳು ಬದಲಾಗ್ತಾ ಇದೆ, ನೀವು ಹಾಗೆ ಮಾಡಿದ್ದೀರಿ, ಗುಡ್ ಬಾಯ್ ಅಂತ ಬರ್ತಾ ಇದೆ. ಓಕೆ, ಸೊ ನಿಮ್ಮ ಪಾರ್ಟ್ನರ್, ನಿಮ್ಮ ಕ್ರಶ್ ಆಗಿರ್ಬೋದು, ಎಕ್ಸ್ ಆಗಿರ್ಬೋದು. ಓಕೆ, ಸೊ ನಿಮ್ಮನ್ನು ಬಿಟ್ಟು ಹೋಗಿರೋರದೇ ಎನರ್ಜಿ ಇಲ್ಲಿ ಜಾಸ್ತಿ ಕಾಣಿಸ್ತಿದೆ. ಸೊ ನಿಮ್ಮಿಂದ ಅವ್ರು ಹೊರಗಡೆ ಹೋಗಿಬಿಟ್ಟಿದ್ದಾರೆ, ನಿಮ್ಮಿಂದ ದೂರ ಆಗಿದ್ದಾರೆ. ಸೊ ಅದಕ್ಕೆ ಕಾರಣ ಏನಪ್ಪ ಅಂದರೆ, ನಾನು ನಿಮ್ಮನ್ನು ಪ್ರೀತಿಸಿಲ್ಲ ಅಂತ ನಾನು ಯಾವತ್ತೂ ಹೇಳೋದಿಲ್ಲ. ಓಕೆ, ಆದರೆ ಸಮಯದೊಂದಿಗೆ ವಿಷಯಗಳು ಬದಲಾಗ್ತಾ ಇದೆ, ಅಂದರೆ ನಿಮ್ಮ ನಡುವಿನ ಸಂಬಂಧದ ನಡುವೆ ವಿಷಯಗಳು ಬದಲಾಗ್ತಾ ಇದ್ದಾವೆ. ಆ ಬದಲಾಗೋ ಹಂಗೂ ನೀವು ಕೂಡ ಮಾಡಿದ್ದೀರಿ, ಹಾಗಾಗಿ ಗುಡ್ ಬೈ ಅಂತ ಹೇಳ್ತಾ ಇದ್ದಾರೆ. ಓಕೆ, ಈ ಸಂಬಂಧದಲ್ಲಿ ಕ್ಷಮೆಗೆ ಸ್ಥಳವಿಲ್ಲ,
ನಾವು ಯಾವಾಗಲೂ ಸಮಸ್ಯೆಗಳನ್ನು ಹೊಂದಿದ್ದೇವೆ. ನನಗೆ ಹೆಚ್ಚಿನ ತಾಳ್ಮೆ ಇಲ್ಲ. ನಾನು ಶಾಂತಿಯುತವಾಗಿ ಈ ಒಂದು ಸಂಬಂಧನ ಮುರಿತಾ ಇದ್ದೀನಿ. ನಮ್ಮ ನಡುವೆ ಪ್ರೀತಿ ಕಳೆದು ಹೋಗಿದೆ. ಇದು ನಮ್ಮದು ವಿದಾಯ ಅಂತ, ಈ ಸಂಬಂಧ ವಿದಾಯ ಹೇಳ್ತಾ ಇದ್ದಾರೆ. ಓಕೆ, ನಿಮ್ಗೆ ಈ ಥರದ್ದು ಏನಾದ್ರು ಫೀಲಿಂಗ್ಸ್ ಇದೆಯಾ? ಅಥವಾ ಹೌದು, ಇದಕ್ಕೆ ಕಾರಣ ಏನು ಅಂದರೆ, ಎಸ್, ಈ ಒಂದು ಸಂಬಂಧದಲ್ಲಿ ಬರೀ ಸಮಸ್ಯೆಗಳೇ ಜಾಸ್ತಿ ಕಾಣಿಸ್ತಾ ಇದೆ. ಆ್ಯಂಡ್ ಆಲ್ಸೋ ನಿಮಗೇನೆ ಪೇಷನ್ಸ್ ಇಲ್ಲ. ಓಕೆ, ಹಾಗಾಗಿ ಯಾವುದೇ ತೀರಾ ಜಗಳ ಇಲ್ಲದೆ ಸುಮ್ಮನೆ ಶಾಂತಿಯುತವಾಗಿ ಈ ಒಂದು ಸಂಬಂಧನ ಕಟ್ ಮಾಡ್ಕೊಂಡಿರೋ ಒಂದು ಎನರ್ಜಿ ಕಾಣಿಸ್ತಾ ಇದೆ. ಓಕೆ, ನಮ್ಮ ನಡುವೆ ಪ್ರೀತಿ ಕಳೆದೋಗಿದೆ ಅಂತ ನಿಮ್ಮ ಪರ್ಸನ್ ಹೇಳ್ತಾ ಇರ್ಬೋದು, ಅಥವಾ ನಿಮಗೆ ಇದು ಫೀಲ್ ಆಗ್ತಾ ಇರ್ಬೋದು. ಓಕೆ, ನನಗೆ ತಿಳಿಸಿ. ಸೊ ಇಲ್ಲಿ 2 ರೆಮಿಡಿ ಅಂತೂ ಯೂನಿವರ್ಸ್ ಕೊಟ್ಟಿದ್ದಾರೆ. ನ್ಯಾಚುರಲ್ ಹೀಲಿಂಗ್ ಥೆರಪಿ ತಗೊಳ್ಳಿ. ನ್ಯಾಚುರಲ್ ಹೀಲಿಂಗ್ ಪ್ರೊಸೆಸಿಗೆ ನೀವು ಬರಬೇಕು. ಓಕೆ, ಸೊ ಇದಕ್ಕೆ ಉದಾಹರಣೆ ಏನಂದರೆ, ಪ್ರೇಮ ಅವರು, ನಟಿ ಪ್ರೇಮ ಅವರು, ಕನ್ನಡದ ಸ್ಯಾಂಡಲ್ವುಡ್ ನಟಿ ಪ್ರೇಮ ಅವರು ಹಾಗೆ ಹೇಳಿದ್ರಲ್ಲ, ನಾನು ಡಿಪ್ರೆಷನಿಗೆ ಹೋಗಿದ್ದೆ. ಸೊ ಅಲ್ಲಿ ಒಂದಿಷ್ಟು ಯೋಗಗಳನ್ನು ಕಲಿತೆ, ಮೆಡಿಟೇಷನ್ ಕಲಿತೆ. ಎಸ್, ಯಾಕಂದರೆ ಈ ಡಿಪ್ರೆಷನ್ ಅನ್ನೋ ಎನರ್ಜಿಗೆ ಮದ್ದಿಲ್ಲ. ಓಕೆ, ಹೆಚ್ಚಂದರೆ ನಿಮಗೊಂದು ಸ್ವಲ್ಪ ನಿದ್ದೆ ಬರೋ ಥರ, ಮಂಪ್ರು ಬರೋ ಥರ ಏನೋ ಒಂದಿಷ್ಟು ಮೆಡಿಸಿನ್ ಕೊಡ್ಬೋದು, ಡ್ರಗ್ಸ್ ಕೊಡ್ಬೋದು, ಬಿಟ್ಟರೆ ಅದನ್ನು ಕಂಪ್ಲೀಟಾಗಿ ಕ್ಯೂರ್ ಮಾಡೋಕ್ಕೆ ಮದ್ದಿಲ್ಲ. ಸೊ ಅದನ್ನು ಕಂಪ್ಲೀಟಾಗಿ ಕ್ಯೂರ್ ಮಾಡೋಕ್ಕಿರೋ ಅಂತಹ ಒಂದು ಎನರ್ಜಿ ಅಂತಂದರೆ ಅದು ನ್ಯಾಚುರಲ್ ಹೀಲಿಂಗ್ ಥೆರಪಿ, ನ್ಯಾಚುರಲ್ ಹೀಲಿಂಗ್ ಎನರ್ಜಿನಿ. ಓಕೆ, ಸೊ ಅದ್ರ ಮೂಲಕ ನೀವು ನಿಮ್ಮನ್ನು ಹೀಲ್ ಮಾಡ್ಕೊಳ್ಬೋದು, ನಿಮ್ಮ ಸ್ಟ್ರೆಸ್ಸನ್ನು ರಿಡ್ಯೂಸ್ ಮಾಡ್ಕೋಬೋದು, ನಿಮ್ಮ ಒತ್ತಡವನ್ನು ರಿಲೀಸ್ ಮಾಡ್ಕೋಬೋದು, ನಿಮ್ಮ ಭಾವ ಏನು ನೆಗೆಟಿವ್ ಆಗಿತ್ತು ಅದನ್ನು ರಿಲೀಸ್ ಮಾಡ್ಕೋಬೋದು. ಓಕೆ, ಫೀಲಿಂಗ್ಸನ್ನು ಮತ್ತೆ ಪಾಸಿಟಿವ್ ಮಾಡ್ಕೋಬೋದು. ನಿಮ್ಮೊಳಗೆ ಮತ್ತೊಂದು ಹೊಸ ಚೈತನ್ಯವನ್ನು ತುಂಬ್ಕೊಬೇಕು. ಹೊಸ ಚೈತನ್ಯವನ್ನು ಸ್ವೀಕಾರ ಮಾಡಿ. ಹೊಸ ಚೈತನ್ಯ ತುಂಬಕ್ಕೆ ನಿಮ್ಮ 2 ಕೈಗಳನ್ನು ಅಗಲಿಸಿ ಆಕಾಶಕ್ಕೆ ಮುಖ ಮಾಡಿ, ಕೊಡಿ ದೇವರೇ, ನನಗೆ ಮತ್ತೊಮ್ಮೆ ಹೊಸ ಚೈತನ್ಯವನ್ನು ತುಂಬಿ ನನ್ನೊಳಗೆ ನಾನು ರಿಸೀವ್ ಮಾಡ್ಕೊಳ್ತೀನಿ. ಓಕೆ, ನಾನು ಹೀಲಿಂಗ್ ಥೆರಪಿ ತಗೊಳ್ತೀನಿ, ಹೀಲ್ ಮಾಡ್ಕೊಳ್ತೀನಿ. ನಾನು ಹೀಲಿಂಗ್ ರಿಸೀವ್ ಮಾಡ್ಕೊಳಕ್ಕೆ ರೆಡಿ ಇದ್ದೀನಿ, ನಾನು ಹೀಲ್ ಮಾಡಿ. ಓಕೆ, ನೀವು ಹೀಲರ್ಸ್ ಹತ್ರ ಹೋಗಿ, ಅದೇ ನಂಬಿಕೆಯಲ್ಲಿ ಹೀಲರ್ಸ್ ಹತ್ರ ಹೋಗಿ ಹೀಲಿಂಗ್ ತಗೊಳ್ಳಿ. ಓಕೆ, ಹೆಲ್ಪ್ ಆಗುತ್ತೆ. ಸೊ ಮತ್ತೆ ನಿಮ್ಮ ಒಂದು ಸತ್ತೋಗಿರೋ ಎನರ್ಜಿ ಏನಿತ್ತು ಅದಕ್ಕೆ ಮತ್ತೆ ಒಂದು ಜೀವ ಕಳೆ ಬರುತ್ತೆ. ಓಕೆ, ಮತ್ತೆ ನೀವು ಒಂದು ಹೊಸ ಬಿಗಿನಿಂಗ್ ಮಾಡ್ಬೋದು. ಈಗ ಆಲ್ರೆಡಿ ಕಳೆದು ಹೋಗಿರೋದನ್ನು ಕಟ್ ಆಫ್ ಮಾಡಿ, ರಿಲೀಸ್ ಮಾಡಿ, ಮತ್ತೆ ಹೊಸ ಶುರುವಾತನ್ನು ನಿಮ್ಮ ಲೈಫಲ್ಲಿ ತಂದ್ಕೊಳ್ಳಿ. ನಿಮ್ಮನ್ನು ನೀವು ಒಳಗಡೆಯಿಂದ ಬೂಸ್ಟ್ ಮಾಡ್ಕೊಳ್ಳಿ. ಆವಾಗ ನಿಮಗೆ ಹೆಲ್ಪ್ ಆಗುತ್ತೆ. ಓಕೆ, ಸೊ ಹಿಡನ್ ಫೀಲಿಂಗ್ಸ್ ಏನಿದೆ ಅಂತಲೂ ನೋಡೋಣ. ಐ ಆಮ್ ವರ್ದಿ ಟು ಲೀವ್ ಲೈಫ್. ಐ ಆಮ್ ವರ್ದಿ ಟು ಲೀವ್ ಲೈಫ್ ಅನ್ನೋ ಅಫರ್ಮೇಷನ್ ಹೇಳಿ ಅಂತ ನಂಗೆ ಇಂಟ್ಯೂಷನ್ ಬರ್ತಾ ಇದೆ. ಓಕೆ, ಐ ಆಮ್ ವರ್ದಿ ಟು ಲೀವ್ ಲೈಫ್. ಓಕೆ, ಈ ಜೀವನವನ್ನು ಜೀವಿಸೋಕ್ಕೆ ನಾನು ವರ್ದಿಯಾಗಿದ್ದೀನಿ. ಓಕೆ, ನನಗೆ ಹಕ್ಕಿದೆ ಅಂತ ಅರ್ಥ. ಸೊ ಅದನ್ನು ನೀವು ಚಾಂಟ್ ಮಾಡೋಕ್ಕೆ ಹೇಳ್ತಾ ಇದ್ದಾರೆ. ಆಲ್ಸೋ ಮೇ ಬಿ ಈ ಒಂದು ಮೆಸೇಜ್ ನಿಮ್ಮ ಪಾರ್ಟ್ನರ್ ಕಡೆಯಿಂದನೂ ಬರ್ತಾ ಇರ್ಬೋದು. ಯಾಕಂದರೆ ಅವರಿಗೆ ಲೈಫ್ ಲೀಡ್ ಮಾಡಬೇಕು, ಬದುಕಬೇಕು ಅನ್ನೋ ಆಸೆ ಇದೆ. ಓಕೆ, ಎಲ್ಲೋ ಅವರಿಗೆ ಸತ್ತೋಗ್ಬಿಡ್ತೀನಾ, ನಂದು ಲೈಫ್ ಇಷ್ಟೇನಾ ಅಂತ ಇದು ಮಾಡ್ತಾ ಇದ್ದಾರೆ. ಸೊ ಅವ್ರಿಗೆ ನೀವು ಹೇಳಿ, ನ್ಯಾಚುರಲ್ ಥೆರಪಿ ತೊಗೊಂಡು ಹೀಲ್ ಮಾಡ್ಕೊಳಕ್ಕೆ ಹೇಳಿ. ಓಕೆ, ದೇವ್ರ ಕೃಪೆ ಇದ್ದರೆ ಬದುಕ್ತಾರೆ ಅಲ್ವಾ. ಐ ಆಮ್ ರಿಯಲಿ ಆ್ಯಂಡ್ ಟ್ರೂಲಿ ಅಟ್ಯಾಚ್ಡ್ ಟುವರ್ಡ್ಸ್ ಯು, ಪ್ಲೀಸ್ ಬಿ ವಿತ್ ಮೀ ಫಾರ್ ಎವರ್ ಅಂತಲೂ ಮೆಸೇಜ್ ಬರ್ತಾ ಇದೆ. ಹಿಡನ್ ಫೀಲಿಂಗ್ಸ್. ಓಕೆ, ಈಗೇನಂದರೆ ಅವರು ನಮ್ಮಿಬ್ಬರ ನಡುವೆ ಯಾವುದೇ ರೀತಿ ಸಂಬಂಧ ಇಲ್ಲ, ಮದುವೆ ಆಗಲ್ಲ. ಸೊ ಇಲ್ಲಿಗೆ ನಿಲ್ಲಿಸ್ಬಿಡೋಣ, ಮುಂದಿನ ಜನ್ಮಕ್ಕೆ ಅಂತ ಅಂದ್ರಲ್ಲ. ಆ್ಯಕ್ಚುಲಿ ಅವ್ರದ್ದು ಹೃದಯದಲ್ಲಿ ಇರೋದೇನೆಂದರೆ, ನಾನು ನಿಮ್ಮನ್ನು ನಿಜವಾಗ್ಲೂ ಸತ್ಯವಾಗ್ಲೂ ನಿಮ್ಮ ಜೊತೆಗೊಂದು ಅಟ್ಯಾಚ್ಮೆಂಟ್ ಇದೆ. ಓಕೆ, ನೀವು ನನ್ನ ಜೊತೆಗೆ ಇರಬೇಕು ಯಾವಾಗಲೂ ಅನ್ನೋದು ಅವ್ರದ್ದು ಹಿಡನ್ ಫೀಲಿಂಗ್ ಆಗಿದೆ. ಓಕೆ, ಮೇಲ್ನೋಟಕ್ಕೆ ಆ ಥರ ಮಾತಾಡ್ತಾ ಇದ್ದಾರೆ. ಅವ್ರದ್ದು ಒಳಭಾವ ಹೀಗೆ ಹೇಳ್ತಾ ಇದೆ, ನೀವು ನನ್ನ ಜೊತೆಗೆ ಇರಿ, ನೀವು ನನ್ನ ಜೊತೆಗೆ ಇರಿ ಅಂತ. ಬಟ್ ಅವರು ಇಲ್ಲ ನಾವಿಬ್ಬರು ಬೇರೆ ಆಗೋಣ, ದೂರ ಆಗೋಣ, ಇದಾಗಲ್ಲ, ಆಗಲ್ಲ ಹೀಗೂ ಅಂತ ಇದ್ದಾರೆ. ಓಕೆ, ಸೊ ಡೈರೆಕ್ಟಾಗಿ ಮೀಟಾಗಿ, ಒಂದು ಪಕ್ಷ ಕಾಲ್ ಮಾಡ್ತಾ ಇಲ್ಲ. ಓಕೆ, ಮೆಸೇಜ್ ಮಾಡ್ತಾ ಇಲ್ಲ. ಓಕೆ, ಮೆಸೇಜು ಮಾಡ್ತಾ ಇದ್ದಾರೆ ಅಂದರೆ ಅವ್ರಿಗೊಂದು ಗೈಡ್ ಮಾಡಿ, ಅಥವಾ ಈ ವಿಡಿಯೋನ ಶೇರ್ ಮಾಡಿ, ಅವರಿಗೆ ಹೆಲ್ಪ್ ಆಗುತ್ತೆ. ಓಕೆ, ಐ ಆಲ್ವೇಸ್ ಹ್ಯಾಡ್ ಸಮ್ ಸೀಕ್ರೆಟ್ಸ್, ನವ್ ಯು ನೋ ಮೆನಿ ಆಫ್ ದೆಮ್ ಬಟ್ ನಾಟ್ ಆಲ್ ಅಂತ ಇದೆ. ಸೊ ಅವ್ರದ್ದೊಂದಿಷ್ಟು ಸೀಕ್ರೆಟ್ಸ್ಗಳು ನಿಮಗೆ ಗೊತ್ತಾಗಿರ್ಬೋದು.
ಓಕೆ, ಸೊ ಅದು ನಿಮಗೆ ಗೊತ್ತಾಗಿದೆ ಅಂತೇಳಿ ಅವ್ರಿಗೆ ಗೊತ್ತಾಗಿದೆ, ಬಟ್ ಎಲ್ಲವೂ ನಿಮಗೆ ಗೊತ್ತಾಗಿಲ್ಲ ಅಂತ ಅವ್ರದ್ದು ಭಾವ ಇದೆ. ಅವರು ನಿಮ್ಮ ಎದುರಿಗೆ ಹೇಳ್ತಾಯಿಲ್ಲ, ನೀವು ಇಲ್ಲದೆ ಇರೋವಂಥ ಟೈಮಲ್ಲಿ ಹೇಳ್ತಾ ಇರ್ಬೋದು, ಅವ್ರ ಮನಸ್ಸಲ್ಲಿ ಅದು ಕಾಣಿಸ್ತಾ ಇದೆ. ಸೊ ಅದೇ ಕಾರಣಕ್ಕೆ ಎಲ್ಲೋ ನೀವು ಅವರಿಂದ ದೂರ ಆಗ್ತಾ ಇರೋದು ಅಥವಾ ಆ ಕಾರಣದಿಂದನೇ ಅವರು ನಿಮ್ಮನ್ನು ಬಿಟ್ಟು ಹೋಗ್ತಾ ಇರೋದು ಒಂದು ಎನರ್ಜಿ ಕಾಣಿಸ್ತಾ ಇದೆ. ಅಥವಾ ಸಿಚುವೇಶನ್ ಸರಿ ಇಲ್ಲ, ಇಬ್ಬರು ಜೊತೆಗಿರ್ಬೋದು ಬಟ್ ಸಿಚುವೇಶನ್ ಸರಿ ಇಲ್ಲ, ಅಂದರೆ ಬ್ಯಾಲೆನ್ಸ್ಡ್ ಇಲ್ಲ, ಒಂದು ಹಾರ್ಮೋನಿ ಕಾಣಿಸ್ತಾ ಇಲ್ಲ. ಐ ಆಮ್ ಇನ್ ಅದರ್ ರಿಲೇಷನ್ಶಿಪ್ ನಾವು, ಐ ವಾಂಟ್ ಟು ಮೂವ್ ಆನ್. ಸೊ ಇಲ್ಲಿ ಇನ್ನೊಂದು ರಿಲೇಷನ್ಶಿಪ್ ನನಗಿದೆ, ಸೊ ಹಾಗಾಗಿ ನಿಮ್ಮ ಜೊತೆಗೆ ನಾನು ಇರೋಕ್ಕಾಗಲ್ಲ, ಸೊ ನಾನು ಮೂವ್ ಆನ್ ಆಗ್ತಾ ಇದ್ದೀನಿ ಅಂತಲೂ ಹಿಡನ್ ಫೀಲಿಂಗ್ಸ್ ಇದೆ. ಓಕೆ, ನಿಮ್ಮನ್ನು ಬಿಟ್ಟು ಹೋಗೋಕ್ಕೆ ಏನೋ ಒಂದು ನೆಪ ಹುಡುಕ್ತಾ ಇದ್ದಾರಲ್ಲ, ಅದಕ್ಕೆ ಕಾರಣ ಇದು. ಓಕೆ, ಸೊ ನನ್ನನ್ನು ಬಿಟ್ಟು ಹೋಗೋಕ್ಕೆ ಏನು ಎಕ್ಸಾಕ್ಟ್ ಕಾರಣ ಏನು, ಓಕೆ, ರಿಯಲ್ ಕಾರಣ ಏನು ಅಂತ ನಿಮ್ಗೆ ಅವ್ರು ಹೇಳಿಲ್ಲ, ಏನೇನೋ ಹೇಳಿ ನೆಪ ಹೇಳಿ ಜಾರ್ಕೊಳ್ತಾ ಇದ್ದಾರಲ್ಲ, ಸೊ ಅವ್ರದ್ದು ರಿಯಲ್ ಕಾರಣ ಇದು. ಓಕೆ, ಅವ್ರು ಇನ್ನೊಂದು ಬೇರೆ ರಿಲೇಷನ್ಶಿಪ್ಪಲ್ಲಿದ್ದಾರೆ, ಹಾಗಾಗಿ ನಿಮಗೂ ಹರ್ಟ್ ಆಗಬಾರ್ದಂತನೋ ಅಥವಾ ಅವ್ರ ಜೊತೆ ರಿಲೇಷನ್ಶಿಪ್ಪಲ್ಲಿ ಕಂಟಿನ್ಯೂ ಮಾಡ್ಬೇಕಾದ್ರೆ ನಿಮ್ಮ ಜೊತೆ ಬಿಡಲೇಬೇಕಲ್ವಾ, ಕಾನೂನಿನ ರೀತಿಯಲ್ಲೂ ಇಬ್ಬರಿಬ್ಬರ ಜೊತೆಗೆ ಇರೋಂಗಿಲ್ಲಲ್ಲ. ಸೊ ಹಾಗಾಗಿ ಇಲ್ಲಿ ಥರ್ಡ್ ಪಾರ್ಟಿ ಸಿಚುವೇಶನ್ ಕಾರಣದಿಂದನೂ ನಿಮ್ಮ ಬೇರೆ ಆಗ್ತಾ ಇರೋದು ಕಾಣಿಸ್ತಾ ಇದೆ. ಯು ಆರ್ ವೆರಿ ಪಾಸಿಟಿವ್ ಆ್ಯಂಡ್ ಪ್ಯೂರ್ ಸೋಲ್, ಓನ್ಲಿ ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್ ಮೈ ಪೇನ್ಸ್. ಸೊ ಇಲ್ಲಿ ನೋಡಿ, ನಿಮ್ಮ ಪಾರ್ಟ್ನರ್ದು ಇನ್ನೊಂದು ಫೀಲಿಂಗ್ಸ್ ಏನು ಅಂತ ಅಂದರೆ, ನೀವು ತುಂಬಾ ಪಾಸಿಟಿವ್ ಪರ್ಸನ್ನು, ಓಕೆ, ಪ್ಯೂರ್ ಸೋಲ್ ಅಂತ ಹೇಳ್ತಾ ಇದ್ದಾರೆ. ಓಕೆ, ತುಂಬಾ ಅದ್ಭುತವಾದಂತಹ ಒಂದು ಚೂರು ಕಲ್ಮಶ ಇಲ್ಲದೆ ಇರುವಂತಹ ಬ್ಯೂಟಿಫುಲ್ ಸೋಲ್ ನೀವು. ಓಕೆ, ನೀವು ನನ್ನನ್ನು ತುಂಬಾ ಈಸಿಯಾಗಿ ಅರ್ಥ ಮಾಡ್ಕೋಬೋದು, ನನ್ನ ನೋವನ್ನು ಅರ್ಥ ಮಾಡ್ಕೋಬೋದು ಅಥವಾ ಅರ್ಥ ಮಾಡ್ಕೊಳ್ಳಿ ಅಂತಲೂ ಇಲ್ಲಿ ನಿಮಗೆ ಅವ್ರದ್ದು ಹಿಡನ್ ಫೀಲಿಂಗ್ಸು ತೋರಿಸ್ತಾ ಇದೆ. ಹಾಗೆಯೇ ಬಾಟಮ್ ಆಫ್ ದ ಡೆಕ್ ಬಂದುಬಿಟ್ಟು, ಐ ಆಮ್ ನಾಟ್ ಏಬಲ್ ಟು ಗಿವ್ ಯು ಹ್ಯಾಪಿನೆಸ್ ಬಟ್ ನೆವರ್ ವಾಂಟೆಡ್ ಟು ಹರ್ಟ್ ಯು. ಸೊ ನಾನು ನಿಮಗೆ ಯಾವುದೇ ರೀತಿಯ ಖುಷಿ ಕೊಡೋಕ್ಕಾಗಲ್ಲ, ಆದರೆ ನಾನು ನಿಮಗೆ ದುಃಖ ಕೊಡೋಕ್ಕೂ ಇಷ್ಟಪಡೋದಿಲ್ಲ ಅಂತ ಕೂಡ ಹೇಳ್ತಾ ಇದ್ದಾರೆ. ಡಿವೈನಿಂದನೂ ಏನೇನು ಆಗ್ಬೋದು, ನೆಕ್ಸ್ಟ್ ಆ್ಯಕ್ಷನ್ಸ್ ಏನಾದರೂ ಇರ್ಬೋದಾ, ಡಿವೈನ್ ಗೈಡೆನ್ಸ್ ಏನಾದರೂ ಇರ್ಬೋದಾ, ಏನು ಬ್ಲೆಸ್ಸಿಂಗ್ಸ್ ಇರ್ಬೋದು ಅಂತೇಳಿ ನೋಡೋಣ. ಪ್ಯಾರಡೈಸ್ ಅಂತ ಬರ್ತಾ ಇದೆ, ಹ್ಯಾಪಿನೆಸ್ ಆ್ಯಂಡ್ ಜಾಯ್, ಪ್ಲೇಫುಲ್ನೆಸ್, ಎಂಜಾಯಿಂಗ್ ಈಚ್ ಅದರ್, ಹನಿಮೂನ್ ಫೇಸ್ ಬರ್ತಾ ಇದೆ. ಸೊ ಇಲ್ಲಿ ಯಾರು ಮೂವ್ ಆನ್ ಆಗ್ತಾ ಇದ್ದಾರೆ, ಸೊ ನಿಮಗೆ ಇಲ್ಲಿ ಇನ್ನೊಂದು ಹೊಸ ಆಪರ್ಚುನಿಟೀಸ್ ಬರ್ಬೋದು. ಓಕೆ, ಹೊಸ ಒಬ್ಬ ವ್ಯಕ್ತಿ ನಿಮ್ಮ ಲೈಫಲ್ಲಿ ಬರ್ಬೋದು. ಓಕೆ, ಅಥವಾ ಫ್ಯಾಮಿಲಿಯಿಂದನೇ ನಿಮಗೆ ಎಂಗೇಜ್ಮೆಂಟ್ ಎಲ್ಲ ಫಿಕ್ಸ್ ಆಗ್ಬೋದು, ಮ್ಯಾರೇಜ್ ಫಿಕ್ಸ್ ಆಗ್ಬೋದು. ಸೊ ಮುಂದಿನ ದಿನಗಳಲ್ಲಿ ನಿಮ್ಮ ಲೈಫಲ್ಲಿ ಹ್ಯಾಪಿನೆಸ್ ಬರ್ತಾ ಇದೆ, ಜಾಯ್ ಬರ್ತಾ ಇದೆ, ಒಂದು ಪ್ಲೇಫುಲ್ನೆಸ್ ಎನರ್ಜಿ ಬರ್ತಾ ಇದೆ. ಓಕೆ, ಇಬ್ಬರು ಒಟ್ಟಿಗೆ ಇದ್ದು ಹ್ಯಾಪಿನೆಸ್ ಎನರ್ಜಿನ ಆ ಮೂಮೆಂಟನ್ನು, ಓಕೆ, ಒಂದು ಏನು ಪಿಕ್ಚರೈಸ್ ಮಾಡಿಕೊಂಡು ಅದನ್ನು ಆ ಒಂದು ಟೈಮನ್ನು ಸ್ಪೆಂಡ್ ಮಾಡಿ ನೀವು ಮೆಮೊರೀಸನ್ನು ಕಲೆಕ್ಟ್ ಮಾಡೋ ಒಂದು ಎನರ್ಜಿ ಕಾಣಿಸ್ತಾ ಇದೆ. ಓಕೆ, ಹನುಮೂನ್ಗೆ ಹೋಗೋ ಒಂದು ಎನರ್ಜಿ ಇಲ್ಲಿ ಕಾಣಿಸ್ತಾ ಇದೆ. ಸೊ ನೀವು ಇದನ್ನೆಲ್ಲ ಅವ್ರ ಜೊತೆಗೆ ಆಗುತ್ತಾ ಇಲ್ಲ ಅಂತ ನೋಡ್ತಾ ಇದ್ದೀರಿ. ಸೊ ಇದು ಕಲೆಕ್ಟಿವ್ ರೀಡಿಂಗ್ ಆಗಿರೋದ್ರಿಂದ ಎಲ್ಲರಿಗೂ ರೆಸೊನೇಟ್ ಆಗಬೇಕಂತೇನಿಲ್ಲ. ಹಾಗೂ ನಿಮಗೆ ಡೌಟ್ಸ್ ಇದ್ದರೆ ಪರ್ಸ್ನಲ್ ರೀಡಿಂಗ್ ತೊಗೊಳ್ಳಿ, ಯಾಕಂದರೆ ನೀವು ಸ್ವಲ್ಪ ಅಮೌಂಟನ್ನು ಪೇ ಮಾಡಿದಾಗ ಏನಾಗುತ್ತೆ, ನಿಮ್ಮ ಕರ್ಮ ಕಳೆಯುತ್ತೆ. ಓಕೆ, ಯಾಕಂದರೆ ಏನಾದರೂ ಒಂದು ಸಮಸ್ಯೆ ಕಾಡ್ತಾ ಇದೆ ಅಂತಂದರೆ ಅಲ್ಲಿ ಕರ್ಮ ಕಳಿಬೇಕು ಅಂತ ಅರ್ಥ. ಸೊ ಸಮ್ಟೈಮ್ಸ್ ಏನಂದರೆ ದುಡ್ಡು ಖರ್ಚು ಮಾಡಲೇಬೇಕು, ನೀವಾದರೂ ಅಷ್ಟೇ, ನಾನಾದರೂ ಅಷ್ಟೇ. ಓಕೆ, ಯಾಕಂದರೆ ಈಗ ನಾವು ಏನಾದ್ರು ಕಲ್ತಿದ್ದೀವಿ, ನಾನು ಕಷ್ಟಕ್ಕೆ ಅಂತಲೇ ಕಲ್ತಿದ್ದು. ಓಕೆನಾ, ನಂದು ಕಷ್ಟ ಇದೆ ಅಂತಲೇ ನಾನು ಕಲ್ತಿದ್ದು. ಸೊ ನಾ ಕಲ್ತಾಗ ನನಗೆ ಯಾರೂ ಫ್ರೀಯಾಗಿ ಹೇಳ್ಕೊಟ್ಟಿಲ್ಲಲ್ವಾ, ಸೊ ನಾನು ಫೀಸ್ ಪೇ ಮಾಡಿದ್ದೀನಲ್ವಾ. ಸೊ ಅದರ ಅರ್ಥ ಏನು, ನಂದು ಒಂದಿಷ್ಟು ಕರ್ಮ ಕಳೀತು, ನನಗೊಬ್ಬ ಒಳ್ಳೆ ಗುರು ಸಿಕ್ಕರು, ಒಳ್ಳೆ ಶಕ್ತಿ ಸಿಕ್ತು, ಸೊ ಒಂದು ಜ್ಞಾನ ಸಿಕ್ತು. ಸೊ ಲೈಫ್ ಲೀಡ್ ಮಾಡೋಕ್ಕೆ ಹೆಲ್ಪ್ ಆಯಿತು ಅಲ್ವಾ. ಒಂದು ಬ್ಯಾಕ್ ಬೋನ್ ಥರ ವರ್ಕ್ ಆಗುತ್ತೆ ರೇಖಿ ಶಕ್ತಿ ಅನ್ನೋದು ನನಗೆ. ಓಕೆನಾ, ಸೊ ಹಾಗೇ ನಮ್ಮ ಕರ್ಮ ಕಳ್ಕೊಳ್ಳೋಕ್ಕೆ ನಾವು ಒಂದಿಷ್ಟು ಖರ್ಚು ಮಾಡಿದಾಗ ನಮಗೆ ಕ್ಲಾರಿಟಿ ಸಿಗುತ್ತೆ, ಡಿವೈನಿಂದ ಬ್ಲೆಸ್ಸಿಂಗ್ಸ್ ಸಿಗುತ್ತೆ, ಡಿವೈನಿಂದ ಸರಿಯಾದ ಗೈಡೆನ್ಸ್ ಸಿಗುತ್ತೆ. ಅದನ್ನು ಫಾಲೋ ಮಾಡಬೇಕು ಮೇಯ್ನ್ಲಿ. ಈಗ ನೀವೇನು ಟ್ಯಾರೋಟ್ ಚೆಕ್ ಮಾಡ್ತೀನಲ್ಲ, ಹಾಗೇ ನಾನು ಟ್ಯಾರೋಟ್ ಚೆಕ್ ಮಾಡ್ತೀನಿ. ಅಲ್ಲೇನಾದರೂ ನನಗೆ ಗೈಡೆನ್ಸ್ ಬಂತು ಅಂದರೆ ನಾನು ಅದನ್ನು ಫಾಲೋ ಮಾಡ್ತೀನಿ. ಒಂದು ಪಕ್ಷ ನಾನು ಅದನ್ನು ಫಾಲೋ ಮಾಡಲಿಲ್ಲ ಅಂದರೆ
ಪ್ರಾಬ್ಲಮ್ ನನಗೆ, ನೆಕ್ಸ್ಟ್ ಡೇ ನನಗೆ ಇಶ್ಯೂಸ್ ಶುರು ಆಗುತ್ತೆ ಅಲ್ವಾ. ಸೊ ಅದಕ್ಕೆ ಸಮ್ಟೈಮ್ಸ್ ನನಗೆ ಓವರ್ ಥಿಂಕಿಂಗ್ ಮಾಡಬೇಡ ಅನ್ನೋ ಮೆಸೇಜಸ್ ಏನಾದ್ರು ಬಂತು ಅಂತಂದರೆ ಸೊ ನಾನು ಅಲ್ಲಿಗೆ ಸ್ಟಾಪ್ ಮಾಡಿಬಿಟ್ಟು ನಿದ್ದೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಡ್ತೀನಿ. ಓಕೆ, ಯಾಕೆ ಅಂದರೆ ಓವರ್ ಥಿಂಕಿಂಗ್ ಮಾಡೋದ್ರಿಂದ ಲಾಸ್ ಯಾರಿಗೆ? ನನಗೆ. ಓವರ್ ಥಿಂಕಿಂಗ್ ಮಾಡೋದ್ರಿಂದ ಏನಾಗುತ್ತೆ, ನಿದ್ದೆ ಬರಲ್ಲ. ನಿದ್ದೆ ಬರಲಿಲ್ಲ ಅಂದರೆ ಏನಾಗುತ್ತೆ, ನೆಕ್ಸ್ಟ್ ಡೇ ಫೀಲ್ ಆಗ್ತೈತೆ, ಸುಸ್ತಾಗುತ್ತೆ. ಸೊ ಆಮೇಲೆ ಮೂಡೇ ಚೇಂಜ್ ಆಗುತ್ತೆ, ಏನು ಮಾಡೋಕ್ಕಾಗಲ್ಲ, ಉದಾಸೀನ ಫೀಲ್ ಆಗುತ್ತೆ. ಸೊ ಅದಕ್ಕೆ ಡಿವೈನ್ ಗೈಡೆನ್ಸ್ ಏನಿದೆ ನನಗೋಸ್ಕರ ಅಂತ ನೋಡ್ತೀನಿ. ಸೊ ಅಲ್ಲಿ ನೀನು ಹರ್ಟ್ ಆಗಬೇಡ, ನಿನಗೆ ಯಾರು ಹರ್ಟ್ ಮಾಡ್ಬೋದು, ಅದನ್ನು ರಿಲೀಸ್ ಮಾಡ್ಕೊಂಬಿಡು, ಕ್ಲೆನ್ಸಿಂಗ್ ಮಾಡ್ಕೊಂಬಿಡು. ಓಕೆ, ಥಿಂಕ್ ಮಾಡಬೇಡ, ನಾನಿದ್ದೀನಿ, ಪಾಸಿಟಿವ್ ಆಗಿರು, ಇದೊಂದು ನೆಗೆಟಿವ್ ಸಿಚುಯೇಷನ್ ಇದೆ, ಇದು ಎಂಡ್ ಆಗುತ್ತೆ, ನೆಕ್ಸ್ಟ್ ಡೇ ನಿನಗೆ ಒಂದು ಒಳ್ಳೆ ಬಿಗಿನಿಂಗ್ ಆಗುತ್ತೆ. ಸೊ ಈ ಥರ ಗೈಡೆನ್ಸ್ ಬರುತ್ತೆ, ನಾನು ಅದನ್ನು ಫಾಲೋ ಮಾಡ್ತೀನಿ. ಓಕೆ, ಸೊ ಅದಕ್ಕೇ ಬರೋವಂತಹ ಗೈಡೆನ್ಸ್ ಏನಿರುತ್ತೆ ಅದನ್ನು ಫಾಲೋ ಮಾಡೋಕ್ಕೆ ರೆಡಿ ಇರಬೇಕು. ಓಕೆ, ಬಿಡಿ ಹೇಳ್ತಾರೆ, ಕೇಳಲಿಲ್ಲ ಅಂದರೆ ಯಾರಿಗೆ ಲಾಸು? ನಿಮಗೆ ಲಾಸು. ನಾನಂತೂ ಇಲ್ಲಿ ನನ್ನ ಮೈಂಡ್ ಬಾಡಿ ಸೋಲ್ ಟೈಮ್ನ ಇಲ್ಲಿ ಸ್ಪೆಂಡ್ ಮಾಡ್ತಾ ಇದ್ದೀನಿ. ಸೊ ಅದಕ್ಕೊಂದು ವ್ಯಾಲ್ಯೂ ಕೊಡಬೇಕಲ್ವ ನೀವು ಫಾಲೋ ಮಾಡೋದ್ರಿಂದ, ಯಾಕಂದರೆ ನಿಮಗೆ ಒಳ್ಳೇದಾಗತ್ತೆ ಅಲ್ವಾ. ಹಾಗೆಯೇ ಇನ್ನೊಂದು ಮೆಸೇಜಸ್ ಏನಿದೆ ಅಂದರೆ ಮಿರರ್ ಇದೆ, ಮಿರರಿಂಗ್ ಈಚ್ ಅದರ್, ಸೆಲ್ಫ್ ರಿಫ್ಲೆಕ್ಷನ್. ಓಕೆ, ಇಂಟ್ರೋಸ್ಪೆಕ್ಷನ್, ಇನ್ನರ್ ವಾಂಟ್ಸ್ ಅಂತ ಬರ್ತಾ ಇದೆ. ಸೊ ನೀವೇನು ಮಾಡ್ತಾ ಇದ್ದೀರಿ ಅಂದರೆ ಆ ವ್ಯಕ್ತಿ ಹೆಂಗೆ ನಡ್ಕೊಳ್ತಾ ಇದ್ರೋ ಹಾಗೆ ನೀವು ನಡ್ಕೊಳ್ತಿದ್ದೀರಾ, ಅಥವಾ ನೀವು ಹೇಗೆ ನಡ್ಕೊಳ್ತಿದ್ರೋ ಹಾಗೆ ಅವರು ನಡ್ಕೊಳ್ತಾ ಇದ್ದಾರೆ. ಸೊ ಅಂದರೆ ನಿಮ್ಮ ಮಾತುಗಳು ಹಾಗೆ ಇರ್ಬೋದು, ನಿಮ್ಮ ಆ್ಯಕ್ಷನ್ಗಳು ಹಾಗೆ ಇರ್ಬೋದು, ನಿಮ್ಮ ಥಾಟ್ಸ್ ಫೀಲಿಂಗ್ಸ್ ಸೇಮ್ ಕಾಣ್ತಾ ಇರ್ಬೋದು. ಮೇ ಬಿ ಇಲ್ಲಿ ಕೆಲವ್ರದ್ದು ಟ್ವಿನ್ ಫ್ಲೇಮ್ ಜರ್ನಿ ಇರ್ಬೋದು. ಸೊ ಸೇಮ್ ಆ ಒಂದು ಫರಾಫ್ಸ್ ನಡೀತಾ ಇದೆ, ಆ ಒಂದು ಎನರ್ಜೀಸು ಸೈಕಲ್ಲು ನಡೀತಾ ಇದೆ. ಓಕೆ, ಸೊ ಇಲ್ಲಿ ನೀವು ಅವ್ರು ಹೆಂಗೆ ಮಾಡ್ತಾರೋ ಹಂಗೆ ನೀವು ಮಾಡೋದು ಒಳ್ಳೆಯದಲ್ಲ. ಸೊ ಅದಕ್ಕೆ ನಿಮ್ಮ ಇನ್ನರ್ ಸ್ಟ್ರೆಂತನ್ನು ಚೇಂಜ್ ಮಾಡ್ಕೊಳ್ಳಿ, ಆ ಒಂದು ಎನರ್ಜಿನ ಚೇಂಜ್ ಮಾಡ್ಕೊಂಡು ಇನ್ನರ್ ವಾಂಟ್ಸನ್ನು ಬೂಸ್ಟ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಒಂದು ಅಗ್ನಿತತ್ವನ ಇನ್ಕ್ರೀಸ್ ಮಾಡಿಕೊಂಡು ನಿಮ್ಮೊಳಗೆ ನಿಮ್ಮನ್ನು ಚೇಂಜ್ ಮಾಡ್ಕೊಳ್ಳೋಕ್ಕೆ ಕೆಪಾಸಿಟಿನ ತಂದ್ಕೊಳ್ಳಿ. ಎಮೋಷ್ನಲ್ ಆಗಿ ಡೌನ್ ಆಗಬೇಡಿ, ಬದಲಿಗೆ ನಾನು ಬದುಕ್ತೀನಿ, ಬಾಳ್ತೀನಿ, ಇದೊಂದು ಚಾಲೆಂಜು, ಇದು ಬಂತು ಹೋಯಿತು, ಇನ್ನು ಹೊಸ ಜೀವನವನ್ನು ಶುರು ಮಾಡ್ತೀನಿ ಅನ್ನೋ ಥರ ಎನರ್ಜಿಗೆ ಬರಬೇಕು ಅಂಥೇಳಿ ಬರ್ತಾ ಇದೆ. ಹಾಗೆಯೇ ದ ಗೋಲ್ಡನ್ ಮಿರರ್ ಕೂಡ ಬರ್ತಾ ಇದೆ, ಅಂದರೆ ಡಿವೈನಿಂದ ಬ್ಲೆಸ್ಸಿಂಗ್ಸ್ ಕೂಡ ಇದೆ. ಲವ್ ಬ್ಲೂಮಿಂಗ್ ಆಗೋ ಒಂದು ಎನರ್ಜಿ ಇದೆ, ಅಂದರೆ ಹೊಸ ಪ್ರೀತಿ ಹುಟ್ಟಬಹುದು. ಓಕೆ, ಹಾಗೆ ಸೆಲ್ಫ್ ಅಬ್ಸರ್ವ್ ಮಾಡ್ಕೊಳ್ಳಿ ಅಂತಲೂ ಗೈಡ್ ಬರ್ತಾ ಇದೆ. ಹಾಗೆ ಒನ್ ಸೈಡೆಡ್ ಲವ್ ಇದೆ. ಸೊ ಒನ್ ಸೈಡೆಡ್ ಲವ್ವನ್ನು ಎಂಡ್ ಮಾಡ್ಕೊಳ್ಳಿ, ಇಲ್ಲ ಆ ವ್ಯಕ್ತಿಗೆ ಪ್ರಪೋಸ್ ಮಾಡಿಬಿಡಿ. ಓಕೆ, ಆ ವ್ಯಕ್ತಿ ಏನು ಹೇಳ್ತಾರೋ ಕೇಳಿಬಿಟ್ಟು ಆ್ಯಕ್ಷನ್ ತೊಗೊಳ್ಳಿ. ಓಕೆ, ಅವ್ರು ಏನಾದ್ರು ಇಲ್ಲ ಅಂತಂದರೆ ಹರ್ಟ್ ಮಾಡೋ ಅವಶ್ಯಕತೆ ಇಲ್ಲ, ಅವ್ರಿದೆ ಅಂತಂದರೆ ಸೊ ಕಂಟಿನ್ಯೂ ಮಾಡ್ಬೋದು. ಓಕೆನಾ, ಟ್ಯಾರೋಟ್ ಏನು ಹೇಳುತ್ತೆ ಅಂತೇಳಿ ಹೇಳೋಣ. ಓಕೆ, ನಿಮ್ಮ ನೇಮ್ ಇನಿಷಿಯಲ್ ಕೂಡ ಹೇಳ್ತೀನಿ. ಎಮ್, H, P, R, V, W, E, T, A, L. ನಿಮ್ಮದು ಅಥವಾ ನಿಮ್ಮ ಓ ನಿಮ್ಮ ಪಾರ್ಟ್ನರ್ದು ನೇಮ್ ಇನಿಷಿಯಲ್ ಆಗಿರ್ಬೋದು. ಎಸ್, ಎಮ್ ಅನ್ನೋದು ಎನರ್ಜಿ ಬರ್ತದೆ. ಎಸ್ಸು ಎಮ್ಮು ಒಟ್ಟಿಗೆ ಇರ್ಬೋದು. ಓಕೆ, ಎಸ್ಸು ಎಮ್ಮು. ಓಕೆ, ನಿಮ್ಮ ನೇಮು ನಿಮ್ಮ ಇನಿಷಿಯಲ್ ಆಗಿರ್ಬೋದು ಅಥವಾ ಅವ್ರದ್ದಾಗಿರ್ಬೋದು. ಬಿ, ಸಿ, ಜಿ, ವೈ, ಝೆಡ್ ಬರ್ತಾ ಇದೆ. ಯಾರ್ದು ಝೆಡ್ ಹೆಸರಲ್ಲಿದೆ? ಎಮ್, ಸಿ, ಹೆಚ್, ಪಿ. ಪರ್ಪಲ್ ಕಲರ್ ನನಗೆ ಜಾಸ್ತಿ ಫೀಲ್ ಆಗ್ತಾ ಇದೆ. ಸೊ ಪರ್ಪಲ್ ಕಲರ್ ಕ್ರಿಸ್ಟಲ್ ವೇರ್ ಮಾಡಿ. ಓಕೆ, ಅಮೆಥಸ್ಟು, ಪರ್ಪಲ್ ಜೇಡು. ಓಕೆ, ಅಮೆಥಸ್ಟಲ್ಲೇ ಇನ್ನೊಂದು 2-3 ಕಲರ್ ಅಮೆಥಸ್ಟಲ್ಲೇ ಬರುತ್ತೆ, ಅಮೆಥಸ್ಟ್ ಅಂತಲೇ ಬರುತ್ತೆ, ಇನ್ನೊಂದು 2-3 ಹೆಸರು ಚೇಂಜಸ್ ಇರುತ್ತೆ. ಓಕೆ, ಸ್ಯಾಡ್ನೆಸ್ಸಿಂದ ತುಂಬಿಕೊಂಡಿದ್ದೀರಾ, ಪಾಸ್ಟನ್ನೇ ಯೋಚನೆ ಮಾಡ್ತಾ ಇದ್ದೀರಾ, ಪಾಸ್ಟನ್ನು ಯೋಚನೆ ಮಾಡ್ತಾ ನಿದ್ದೆ ಕಳ್ಕೊಳ್ತಾ ಇದ್ದೀರಾ, ಕೇವಲ ಪ್ರೀತಿ ಪ್ರೇಮ ಪ್ರಣಯ ಅಂದ್ಕೊಂಡು ಟೈಮ್ ವೇಸ್ಟ್ ಮಾಡ್ತಾ ಇದ್ದೀರಾ, ಫೈನಾನ್ಷಿಯಲ್ ಕೆರಿಯರ್ ಕಡೆ ಫೋಕಸ್ ಮಾಡ್ತಾ ಇಲ್ಲ. ಓಕೆ, ಎಮೋಷ್ನಲಿ ಡೌನ್ ಆದರೆ
ಸ್ಟೆಬಿಲಿಟಿ ಸಿಗೋದಿಲ್ಲ ಫೈನಾನ್ಷಿಯಲಿ. ಸುಮ್ಮನೆ ಹೊಡೆದಾಟ ಒಡ್ಡಾಟ. ರಿಲೇಷನ್ಶಿಪ್ಪಲ್ಲೂ ಅದೇ ಇದೆ, ಕೆರಿಯರಲ್ಲೂ ಅದೇ ಇದೆ. ಫೋಕಸ್ ಮಾಡಿ, ಓಕೆ, ಫೋಕಸ್ ಮಾಡಿ. ಥರ್ಡ್ ಪಾರ್ಟಿ ಸಿಚುವೇಶನ್ ಇದೆ, ಓಕೆ. ಸ್ಟ್ರಗಲ್ ಫೇಸ್ ಮಾಡಬೇಕಾಗತ್ತೆ. ನೀವು ನಿಮ್ಮ ಎಮೋಷ್ನಲಿ ಡೌನ್ಸನ್ನು ಹೀಲ್ ಮಾಡ್ಕೊಳ್ದೆ, ಎಮೋಷ್ನಲಿ ನೀವು ನಿಮ್ಮನ್ನು ಬಿಲ್ಡ್ ಮಾಡ್ಕೊಳ್ಳಿಲ್ಲ ಅಂದರೆ ಕೆರಿಯರಲ್ಲಿ, ಫೈನಾನ್ಷಿಯಲಲ್ಲಿ ಮುಂದೆ ಸುಮಾರಷ್ಟು ಸ್ಟ್ರಗಲ್ ಆಗುತ್ತೆ, ಓಕೆ. ಥರ್ಡ್ ಪಾರ್ಟಿ ಸಿಚುವೇಶನ್ ಏರ್ಪಟ್ಟು ನೀವಿಬ್ಬರು ಬೇರೆ ಬೇರೆ ಆಗಿದ್ರು ಅದನ್ನು ಅಲ್ಲಿಗೆ ಬಿಟ್ಬಿಟ್ಟು ಮುಂದೆ ಸಾಗಿ, ಓಕೆ. ಆಫರ್ ಇದೆ ನಿಮಗೆ, ಓಕೆ. ಆಪರ್ಚುನಿಟೀಸ್ ಇದೆ ನಿಮಗೆ, ಓಕೆ. ಮುಂದಿನ ದಿನಗಳಲ್ಲಿ ಸೋಲ್ಮೇಟ್ ನಿಮ್ಮ ಲೈಫಲ್ಲಿ ಬರ್ತಾರೆ. ಸೊ ಅದಕ್ಕೋಸ್ಕರ ಕಾರ್ಮಿಕ್ ಸೋಲ್ಮೇಟ್ ಜೊತೆಗಿನ ಸಂಬಂಧವನ್ನು ಕಟ್ಟಾಗಿದ್ದಕ್ಕೆ ಯಾಕೆ ಅಳ್ತಾ ಕೂರ್ತೀರಾ, ಓಕೆ. ಯಾಕೆ ನಿಮ್ಮ ಮನಸ್ಸಲ್ಲೇ ಇವೆಲ್ಲ ಹೊಯ್ದಾಟಗಳು, ಓಕೆ, ಹೊಡೆದಾಟಗಳು, ಮನಸ್ಸಲ್ಲೇ ಹೊಡೆದಾಟಗಳು, ನಿಮಗೆ ನಿಮ್ಮ ಭಾವದಲ್ಲೇ ಹೊಡೆದಾಟಗಳು, ಓಕೆ. ಸೊ ಆ ಒಂದು ಎನರ್ಜಿಸನ್ನು ರಿಲೀಸ್ ಮಾಡ್ಕೊಳ್ಳಿ. ಸುಮ್ಮನೆ ನೀವೇ ಸ್ಟ್ರಗಲ್ ಫೇಸ್ ಮಾಡ್ತಾ ಇದ್ದೀರಾ, ಓಕೆ. ಆ ಸ್ಟ್ರಗಲ್ ಅಂದರೆ ನಿಮಗೆ ನೀವೇ ಹೊಡೆದಾಡ್ಕೊಳ್ತಾ ಇದ್ದೀರಾ, ನಿಮ್ಮೊಳಗೆ ನೀವೇ ಹೊಡೆದಾಡ್ಕೊಳ್ತಾ ಇದ್ದೀರಾ. ಸೊ ಆ ಎನರ್ಜಿಸಿಂದ ಹೊರಗಡೆ ಬನ್ನಿ. ನೀವು ಇಲ್ಲಿ ಎಮೋಷ್ನಲಿ ಡೌನ್ ಆಗಿ ಹುಡುಗಗೋಸ್ಕರ ಅವನು ಯಾರೋ ದೇವದಾಸ ಆದ, ಆ್ಯಂಡ್ ಹುಡುಗಿಗೋಸ್ಕರ ದೇವದಾಸ ಆದ, ಆಮೇಲೆ ಮತ್ತು ಹುಡುಗಂಗೋಸ್ಕರ ಹುಡುಗಿಯರೇನು ಪ್ರಾಣ ಕಳ್ಕೊಳ್ಳೋದು, ಈ ಥರ ಎಲ್ಲ ಮಾಡ್ತಾ ಇರ್ತಾರೆ. ಸೊ ಅಂಥ ಎನರ್ಜಿಗೆ ಬರಬೇಡಿ, ಓಕೆ. ಸೂಸೈಡ್ ಅಟೆಂಪ್ಟ್ ಮಾಡೋಕ್ಕೆ ಹೋಗಬೇಡಿ. ತಲೆಯಲ್ಲಿ ಆ ವಿಚಾರ ಬಂದರೆ ಮೊದಲೇ ತೆಗೆದುಬಿಡಿ, ಓಕೆ. ಸೊ ಮುಂದಿನ ದಿನಗಳಲ್ಲಿ ಬರುತ್ತೆ. ವೀನಸ್ ರೆಮಿಡಿ ಮಾಡಿ, ಕೇತು ರೆಮಿಡಿ ಮಾಡಿ, ಬುಧನ್ ರೆಮಿಡಿ ಮಾಡಿ, ಬುಧನ್ ಮಂತ್ರ ಚಾಂಟ್ ಮಾಡಿ, ಓಕೆ. ಕೇತು ರೆಮಿಡಿ ಮಾಡಿ. ಸ್ಟ್ರೀಟ್ ಡಾಗ್ಗಳಿಗೆ ಊಟ ಹಾಕಿ, ಓಕೆ. ಅಥವಾ ಅಗತ್ಯ ಇರೋರಿಗೆ ಏನಾದರೂ ಡೊನೇಟ್ ಮಾಡಿ. ಬಟ್ಟೆ ಡೊನೇಟ್ ಮಾಡ್ಬೋದು, ಊಟ ಡೊನೇಟ್ ಮಾಡ್ಬೋದು, ಓಕೆ. ಫ್ರೂಟ್ಸ್ ಡೊನೇಟ್ ಮಾಡ್ಬೋದು, ಓಕೆ. ಯಾರಿಗಾರು ಹೆಲ್ತ್ ಇಶ್ಯೂಸ್ ಇರೋಂಥ ನೀವು ಹಾಸ್ಪಿಟಲೆಲ್ಲ ಹೋಗಿ ಅಲ್ಲೇನಾದರೂ ಫ್ರೂಟ್ಸ್ ಡೊನೇಟ್ ಮಾಡ್ಬೋದು, ಓಕೆ. ನಿಮ್ಗೆ ಎಷ್ಟಾಗುತ್ತೋ ಅಷ್ಟು ಮಾಡಿ, ಓಕೆ. ಅಥವಾ ನಿಮ್ದು ಏನಾದ್ರು ಗುಂಪು ಇದ್ದರೆ, ಓಕೆ, ಆ ಗುಂಪನ್ನೆಲ್ಲ ಸೇರಿಸ್ಕೊಂಡು ಮಾಡಿ, ಓಕೆ. ಪುಣ್ಯದ ಫಲ ನಿಮಗೂ ಬರುತ್ತೆ, ಅವ್ರಿಗೂ ಬರುತ್ತೆ, ಓಕೆ. ನೀವೇನು ಕೊಟ್ಟಿರ್ತೀರೋ ವಾಪಸ್ ಡಿವೈನ್ ನಿಮಗೆ ಡಬಲ್ ಮಲ್ಟಿಪಲ್ ಆಗಿ ಬ್ಲೆಸ್ಸಿಂಗ್ಸ್ ಜೊತೆಗೆ ನೀವೇನು ಕೊಟ್ಟಿರ್ತೀರೋ ವಾಪಸ್ ನಿಮಗೆ ಬರುತ್ತೆ, ಓಕೆ. ನಿಮಗಲ್ದಿದ್ರು ಮುಂದಿನ ನಿಮ್ಮ ಪೀಳಿಗೆಗಾರು ಬರುತ್ತೆ, ನಿಮ್ಮ ಮಕ್ಕಳಿಗೋ ಮೊಮ್ಮಕ್ಕಳಿಗೋ ಹೆಲ್ಪ್ ಆಗುತ್ತೆ. ನೀವು ಮಾಡಿರೋ ಒಂದು ಡೊನೇಷನ್ನು ನಿಮ್ಮ ಮಕ್ಕಳು ಮೊಮ್ಮಕ್ಕಳು ತಿಂತಾರೆ ಆರಾಮಾಗಿ ಕೂತ್ಕೊಂಡು, ಓಕೆ. ಸೊ ಸೋಲ್ಮೇಟ್ ಎನರ್ಜಿ ಮುಂದಿನ ದಿನಗಳಲ್ಲಿ ಬರುತ್ತೆ, ಓಕೆ. ಎಮೋಷ್ನಲ್ ಆಗಬೇಡಿ. ಕಾರ್ಮಿಕ್ ಸೋಲ್ಮೇಟ್ ಎನರ್ಜಿನ ಕಟ್ ಮಾಡ್ಕೊಳ್ಳಿ. ಕೆಲವರು ಲೈಫಲ್ಲಿ ಕಾರ್ಮಿಕ್ ಎನರ್ಜಿ ಜೊತೆಗೇ ಮದುವೆ ಆಗಬೇಕು ಅಂತೇಳಿ ಡೆಸ್ಟಿನಿ ಬರುತ್ತೆ. ನಿನ್ನೆ ತಾನೇ ಅದೇ ಥರ ಸೇಮ್ ರೀಡಿಂಗ್ ನೋಡಿದೆ. ಕಾರ್ಮಿಕ್ ರಿಲೇಷನ್ಶಿಪ್ಪು ಬಿಡ್ಲಾ ಬೇಡವಾ ಅಂತ ಬಂತು, ಆದರೆ ಡೆಸ್ಟಿನಿಯಲ್ಲಿ ಅವ್ರ ಜೊತೆಗೇ ಮದುವೆ ಆಗುತ್ತೆ ಅಂತ ರೀಡಿಂಗ್ ಬಂತು. ಸೊ ನಾನು ಅವಾಗ ಅವರಿಗೆ ಬಿಟ್ಬಿಡಿ ಅಂತ ಹೇಳಕ್ಕೆ ಬರಲ್ಲ, ಯಾಕಂದರೆ ಡೆಸ್ಟಿನಿಯಲ್ಲೇ ಅವ್ರದ್ದು ಡಿವೈನ್ದು ಏನು ನಿರ್ಧಾರ ಇರುತ್ತೋ ಅದನ್ನೇ ನಾನು ಹೇಳಬೇಕು. ಇಲ್ಲ ಇವರು ನಿಮಗೆ ಕಾರ್ಮಿಕ್ ಪರ್ಸನ್ನೇ, ಸೊ ನೀವು ಅವ್ರ ಜೊತೆಗೆ ಮದುವೆ ಆಗಲೇಬೇಕು. ಯಾಕಂದರೆ ಅವ್ರ ಜೊತೆಗೆ ನಿಮ್ಮದು ತುಂಬಾ ಸ್ಟ್ರಗಲ್ ಎನರ್ಜಿ ಇದೆ, ಓಕೆ. ಅಂದರೆ ಅವ್ರು ಮಾಡಿರ್ತಕ್ಕಂಥ ಕರ್ಮನೇ ಇವ್ರ ಜೊತೆಗೆ ಹಂಚ್ಕೊಂಡು ಇವ್ರು ಏನು ಕಲಿಸ್ತಾರೋ ಅದನ್ನು ಅವ್ರು ಕಲ್ತ್ಕೊಂಡು ಹೋಗಬೇಕು. ಈ ಥರದ ಎನರ್ಜಿ ಅಂದರೆ ಕಾರ್ಮಿಕ್ ಎನರ್ಜಿ ಹೆಂಗಿರುತ್ತೆ ಅಂದರೆ ಪೂರ್ವಜನ್ಮದ ದ್ವೇಷ ಇರುತ್ತೆ, ಓಕೆ. ನೀನಾ ನಾನಾ, ಓಕೆ. ಪರ್ಸನು ನಿಮಗೆ ಹರ್ಟ್ ಮಾಡಿರ್ತಾರೆ, ಓಕೆ. ಸೊ ನೀವೇನು ಮಾಡ್ತೀರಿ, ಮುಂದಿನ ಜನ್ಮದಲ್ಲಿ ನಾನು ನಿನಗೆ ಹರ್ಟ್ ಮಾಡಿ ತೋರಿಸ್ತೀನಿ, ಆವಾಗ ಗೊತ್ತಾಗುತ್ತೆ ನಿನಗೆ ನೋವೇನು, ನೀನು ಪಾಠ ಕಲಿಬೇಕು. ಈ ಥರ ಒಂದು ರಿವೆಂಜ್ ಎನರ್ಜಿನ ಇಟ್ಕೊಂಡು ಬಂದು ಮದುವೆ ಆಗ್ತಾರೆ ಆ್ಯಂಡ್ ಸ್ಟ್ರಗಲ್ ಫೇಸ್ ಮಾಡ್ತಾರೆ. ಸೊ ನಿಮಗೆ ಅಂಥ ಎನರ್ಜಿ ಇದ್ದರೆ, ಸೊ ನಿಮಗೆ ಡೌಟ್ಸ್ ಇದ್ದರೆ ಕಾರ್ಮಿಕ್ ಸೋಲ್ಮೇಟಾ ಅಂತಂದರೆ ನೋಡಿ, ಕಾರ್ಮಿಕ್ ಸೋಲ್ಮೇಟಲ್ಲೂ ಜಗಳ ಆಗುತ್ತೆ, ಸೋಲ್ಮೇಟಲ್ಲೂ ಜಗಳ ಆಗುತ್ತೆ, ಓಕೆ. ಟ್ರೂ ಲವ್ ಸೋಲ್ಮೇಟಲ್ಲೂ ಜಗಳ ಆಗುತ್ತೆ. ಟ್ವಿನ್ ಫ್ಲೇಮಲ್ಲಿ ಸಿಕ್ಕಾಪಟ್ಟೆ ಜಗಳಗಳಾಗ್ತದೆ. ಟ್ವಿನ್ ಫ್ಲೇಮ್ ಎನರ್ಜಿ ಬಂದರೆ ಕಾರ್ಮಿಕ್ ಸೋಲ್ಮೇಟು ಟ್ರೂ ಲವ್ ಸೋಲ್ಮೇಟ್ಗಿಂತನೂ ಜಾಸ್ತಿ ಜಗಳ ಆಗುತ್ತೆ ಅವ್ರದ್ದು, ಓಕೆನಾ. ಹೆಂಗೆ ಅನ್ಸುತ್ತೆ ಅಂದರೆ ಇದು ಟ್ವಿನ್ ಫ್ಲೇಮ್ ಎನರ್ಜಿನೇ ಅಲ್ಲ, ಕಾರ್ಮಿಕ್ ಎನರ್ಜಿ ಇದು ಯಾಕೆ ಬೇಕು ನನಗೆ ಅನ್ನೋ ಥರ ಆ ಲೆವೆಲಲ್ಲಿರುತ್ತೆ, ತುಂಬ ಫೈಟ್ಸ್ ಇರುತ್ತೆ, ಓಕೆ. ಸೊ ಇಲ್ಲಿ ಕೆಲವರಿಗೆ ನಿಮ್ಮ ಟ್ವಿನ್ ಫ್ಲೇಮ್ ಸಿಗ್ತಾರೆ ಮುಂದಿನ ದಿನಗಳಲ್ಲಿ. ಸೊ ಆಲ್ರೆಡಿ ನಿಮ್ಮನ್ನು ಬಿಟ್ಟೋಗಿರೋರನ್ನ ಬಗ್ಗೆ ಯೋಚನೆ ಮಾಡೋಕ್ಕೆ ಹೋಗಬೇಡಿ. ಆಲ್ಮೋಸ್ಟ್ ನಿಮ್ಮ ಜೊತೆಗಿದ್ದವರು ಇದ್ದರೆ, ನಾನು ಹೇಳಿದೆ ಕೆಲವ್ರದ್ದು ಟ್ವಿನ್ ಫ್ಲೇಮ್ ಜರ್ನಿ ಇರ್ಬೋದು, ನಿಮ್ಮ ಲೈಫಲ್ಲಿ ಕೂಡ ನಿಮ್ಮ ಟ್ವಿನ್ ಸಿಕ್ಕಿರ್ಬೋದು. ಸೊ ಅವ್ರ ಜೊತೆಗೆ ಜಗಳಗಳು ಒದ್ದಾಟಗಳು ಜಾಸ್ತಿ ಆಗ್ತಾಯಿದೆ. ಸೊ ಸ್ವಲ್ಪ ಯಾರಿಗಾದರೂ ಡೊನೇಷನ್ ಮಾಡಿ, ನೀವು ವೀನಸ್ ರೆಮಿಡಿ ಮಾಡಿ, ಓಕೆ. ಸೊ ರಾಹು ರೆಮಿಡಿ ಮಾಡಬೇಕು, ಬುಧನ್ ರೆಮಿಡಿ ಮಾಡಬೇಕು, ಕೇತು ರೆಮಿಡಿ ಪಕ್ಕಾ ಮಾಡಬೇಕು, ಓಕೆ. ಇಲ್ಲ ಅಂದರೆ ಪ್ರಾಬ್ಲಮ್ ಸಾಲ್ವ್ ಆಗೋಲ್ಲ. ತುಂಬ ಜನ ಇಲ್ಲಿ ಫೈನಾನ್ಷಿಯಲ್ ಸ್ಟಕ್ ಫೀಲ್ ಫೈನಾನ್ಷಿಯಲ್ ಗೇನ್ ಆಗ್ತಾಯಿಲ್ಲ, ಕೆರಿಯರಲ್ಲಿ ಗೇನ್ ಆಗ್ತಾಯಿಲ್ಲ, ಕೆರಿಯರಲ್ಲಿ ಗ್ರೋತ್ ಆಗ್ತಾಯಿಲ್ಲ,
ಎಲ್ಲಿ ಕೆಲಸ ಮಾಡ್ತಿದ್ದೀರೋ ಅಲ್ಲಿ ಮನಸ್ತಾಪಗಳು ಜಾಸ್ತಿ ಆಗ್ತಾ ಇದೆ. ಕೊಲೀಗ್ಸ್ ಜೊತೆಗೆ ಯಾವುದು ಹೊಂದಾಣಿಕೆ ಇಲ್ಲ. ಹೊಂದಾಣಿಕೆ ಇದೆ ಅಂತೇಳಿ ಮೇಲ್ನೋಟಕ್ಕೆ ಕಾಣಿಸ್ತಾ ಇದೆ, ಒಳಗೆ ಮನಸ್ಸೊಳಗೇ ಕೆಟ್ಟದ್ದು ಬಯಸ್ತಾ ಇದ್ದಾರೆ. ಓಕೆ, ನಿಮ್ಗೆ ಗ್ರೋತ್ ಆಗಕ್ಕೆ ಬಿಡ್ತಾ ಇಲ್ಲ, ನಿಮ್ಮ ಪ್ರಮೋಷನ್ ಆಗಕ್ಕೆ ಬಿಡ್ತಾ ಇಲ್ಲ. ಸೊ ಅಲ್ಲಿ ಫೈನಾನ್ಷಿಯಲ್ ಬ್ಲಾಕೇಜಸ್ ಇದೆ. ಓಕೆ, ಫೈನಾನ್ಷಿಯಲ್ ಬ್ಲಾಕೇಜಸ್ ಇದೆ. ಓಕೆ, ಫೈನಾನ್ಷಿಯಲ್ ಲಾಸಸ್ ಆಗುತ್ತೆ, ಫೈನಾನ್ಷಿಯಲ್ ಲಾಸಸ್ ಆಗಿದೆ. ಓಕೆ, ಸೊ ಫೈನಾನ್ಷಿಯಲ್ ರಿಲೇಟೆಡು ಮನಿ ರೇಖಿ ಹೀಲಿಂಗು ಬೆಸ್ಟು. ಓಕೆ, ಸೊ ಮಿನಿಮಮ್ ಅಂದರೂ 3 days ಸೆಷನನ್ನು ತೊಗೊಂಡ್ರೆ ಒಳ್ಳೆಯದು, ಅಥವಾ 7 ದಿನನಾದರೂ 7 days ಕಂಟಿನ್ಯೂ ಆಗಿ ತೊಗೋಬೋದು. ಓಕೆನಾ? ಕಂಟಿನ್ಯೂ ಯಾಕೆ ಅಂತಂದರೆ ರೇಖಿ ಎನರ್ಜಿ ಫ್ಲೋಲ್ಲಿರುತ್ತೆ, 24 hours ಫ್ಲೋ ಆಗುತ್ತೆ. ನಾವು ಒಮ್ಮೆ ಎನರ್ಜಿ ಚಾರ್ಜ್ ಮಾಡಿದ್ರೆ 24 hours ಫ್ಲೋ ಆಗುತ್ತೆ. ಸೊ ಹಾಗಾಗಿ ಅದನ್ನು ಕಂಟಿನ್ಯೂ ಆಗಿ 3 ದಿನ ಮಾಡಿದೆ ಅಂದರೆ ನಮ್ಮದು 3 ಅನ್ನೋದು ಡಿವೈನ್ ಟೈಮು, 21 days ಅನ್ನೋದು ಡಿವೈನ್ ಟೈಮ್ ಇದು. ಓಕೆ, ಸೊ 21 days ಆಗದಿದ್ರೂ ಪರವಾಗಿಲ್ಲ, ಅಟ್ಲೀಸ್ಟ್ ತಿಂಗಳಿಗಲ್ಲಿ 3 ದಿನನಾದರೂ ಹೀಲಿಂಗ್ ತಗೋಬೇಕು, ಹೀಲಿಂಗ್ ಮಾಡಿಸ್ಕೋಬೇಕು. ಓಕೆ, ಫೈನಾನ್ಷಿಯಲ್ ಬ್ಲಾಕೇಜಸ್ಸನ್ನು ರಿಮೂವ್ ಮಾಡ್ಕೊಳ್ಳೋಕ್ಕೆ. ಓಕೆ, ಅಥವಾ ನೀವು ಕಲಿತೀರಿ ಅಂದರೆ ನಾನು ಕಲ್ಸಕ್ಕೆ ರೆಡಿ ಇದ್ದೀನಿ, ಟೀಚರ್ ನಾನು ರೆಡಿ ಇದ್ದೀನಿ, ಮನಿ ರೇಖಿ ಕಲ್ಸಕ್ಕೆ ರೆಡಿ ಇದ್ದೀನಿ, ರೇಖಿ ಕಲ್ಸಕ್ಕೆ ರೆಡಿ ಇದ್ದೀನಿ, ಟ್ಯಾರೋಟ್ ಕಾರ್ಡ್ ರೀಡಿಂಗ್ ಕಲ್ಸಕ್ಕೆ ರೆಡಿ ಇದ್ದೀನಿ, ಏಂಜಲ್ ಥೆರಪಿ ಕಲ್ಸಕ್ಕೆ ರೆಡಿ ಇದ್ದೀನಿ, ವೋಲ್ಫ್ ಮ್ಯಾಜಿಕ್ ಕೋರ್ಸ್ ಕಲ್ಸಕ್ಕೆ ರೆಡಿ ಇದ್ದೀನಿ. ಸೊ ನಿಮಗೆ ಕಲಿಯೋಕ್ಕೆ ಆಸಕ್ತಿ ಇದ್ದರೆ ಬನ್ನಿ, ಸೇರ್ಕೊಳ್ಳಿ. ನಿಮ್ಮ ಫ್ರೆಂಡ್ಸನ್ನು ಕರ್ಕೊಂಬನ್ನಿ, ಸೇರಿಸಿ ಅವ್ರನ್ನೂ, ನೀವು ಅವರು ಬೆಳೀತಾ ಹೋಗಿ, ಇನ್ಕ್ಲೂಡಿಂಗ್ ನಾನು ಸೇರಿ ಬೆಳಿತೀನಿ. ಓಕೆ, ನಾನು ನೀವು ಎಲ್ಲರೂ ಒಟ್ಟಿಗೆ ಬೆಳೆಯೋಣ, ಒಟ್ಟಿಗೆ ಗ್ರೋ ಆಗೋಣ. ಓಕೆ, ಯಾಕಂದರೆ ಇಲ್ಲಿ ಹೊಸದನ್ನು ಏನಾದ್ರು ಕಲೀರಿ ಅಂತೇಳಿ ಮೆಸೇಜಸ್ ಇತ್ತು, ನೆನಪಿರಲಿ. ಓಕೆ, ಸೊ ರೈಟ್ ಪಾತನ್ನು ತಗೊಳ್ಳಿ, ರಾಂಗ್ ವೇಲ್ ಹೋಗ್ತಾ ಇದ್ದೀರಾ. ಸೊ ಡಿವೈನನ್ನು ನಂಬಿ. ಓಕೆ, ಡಿವೈನ್ ಸಪೋರ್ಟ್ ನಿಮಗೆ ಸಿಕ್ಕೇ ಸಿಗತ್ತೆ. ಮತ್ತು ನಿಮ್ಮ ದೇವಿ, ಕುಲದೇವಿಯವ್ರದ್ದು, ಆದಿಶಕ್ತಿಯವ್ರದ್ದು. ಓಕೆ, ಆ್ಯಕ್ಚುಲಿ ನಿಮ್ಮ ಗ್ರಾಮ ದೇವತೆಯವ್ರದ್ದು ಪ್ರೊಟೆಕ್ಷನನ್ನು ತಗೊಳ್ಳಿ, ಅವರ ಪೂಜೆ ಮಾಡಿಸಿ. ಆ್ಯಂಡ್ ಹ್ಯೂಸ್ ಬ್ಲೆಸ್ಸಿಂಗ್ಸ್, ಡಿವೈನ್ ಬ್ಲೆಸ್ಸಿಂಗ್ಸ್ ನಿಮ್ಮ ಮೇಲೆ ಇದ್ದೇ ಇದೆ. ನೀವು ಯಾರನ್ನು, ತಿರುಪತಿ ಆಗಿರ್ಬೋದು, ವಿಷ್ಣು ಆಗಿರ್ಬೋದು, ನರಸಿಂಹಸ್ವಾಮಿ ಆಗಿರ್ಬೋದು, ಆಮೇಲೆ ಲಕ್ಷ್ಮೀನಾರಾಯಣ ಆಗಿರ್ಬೋದು, ರಂಗನಾಥ ಸ್ವಾಮಿ, ಓಕೆ, ಶಿವಬಾಬಾ, ಮಲ್ಲಿಕಾರ್ಜುನ, ರಾಮೇಶ್ವರ, ಓಕೆ, ಕುಂದೇಶ್ವರ ಅನ್ನೋ ದೇವ್ರಿದೆಯಾ ಏನೋ, ನನಗೆ ಗೈಡ್ ಬರ್ತಾ ಇದೆಪ್ಪ. ವೈಕುಂಠಾಧಿಪತಿ, ಕುಂದಾದ್ರಿ, ಚಾಮುಂಡೇಶ್ವರಿ, ಚೌಡೇಶ್ವರಿ. ಓಕೆ, ಅಂದರೆ ದೇವಿಗೆ ಅಸಿಸ್ಟೆಂಟ್ ಇರೋ ದೇವಿಗಳಿರ್ತಾರಲ್ಲ, ಅವ್ರದ್ದು ಬ್ಲೆಸ್ಸಿಂಗ್ಸು ನಿಮಗೆ ಚೆನ್ನಾಗಿ ಸಿಗ್ತಾಯಿದೆ. ಸೊ ಅವ್ರದ್ದು ಪೂಜೆ ಮಾಡಿ, ಆರಾಧನೆ ಮಾಡಿ, ಅವ್ರ ಹತ್ರ ಪ್ರಾರ್ಥನೆ ಮಾಡ್ಕೊಳ್ಳಿ. ಓಕೆ, ಹರಕೆ ಕಟ್ಕೊಳ್ಳಿ ಅಂತ ನಾನು ಹೇಳ್ತಾ ಇಲ್ಲ, ಹರಕೆ ಕಟ್ಕೊಳ್ಳೋ ಅವಶ್ಯಕತೆ ಇಲ್ಲ. ಜಸ್ಟ್ ನೀವೊಂದು ಪೂಜೆಗೆ ಒಂದು ಆಫರ್ ಕೊಡಿ, ಹಣ್ಣು ಕಾಯಿನೋ, ಸೀರೆನೋ, ಅಥವಾ ಆಯಾ ದೇವ್ರಿಗೆ ಏನೇನು ಕೊಡ್ತಾರೋ ಅದನ್ನು ಕೊಟ್ಬಿಟ್ಟು ಜಸ್ಟ್ ನಮ್ಮನ್ನು ಕಾಪಾಡಿ, ನಮಗೆ ಮಾರ್ಗದರ್ಶನ ಮಾಡಿ, ನಮ್ಮ ರೋಡನ್ನು, ನಮ್ಮ ದಾರಿನ ಸರಿ ಮಾಡಿಸಿ. ಓಕೆ, ಪ್ರೊಟೆಕ್ಷನ್ ಕೊಡಿ, ಈ ಥರ ಪ್ರಾರ್ಥನೆ ಮಾಡಿ. ನನಗೆ ರೈಟ್ ದಾರಿ ತೋರಿಸಿ, ಕರೆಕ್ಟ್ ದಾರಿ ತೋರಿಸಿ, ಆ ದಾರಿಲಿ ಹೋಗೋಕ್ಕೆ ನನಗೆ ಮಾರ್ಗದರ್ಶನ ಮಾಡಿ ಅಂಥೇಳಿ ಪ್ರೇಯರ್ ಮಾಡ್ಕೊಳ್ಳಿ, ನಿಮಗೆ ಬೆನಿಫಿಷಿಯಲ್ ಇರುತ್ತೆ. ಓಕೆ, ಸೊ ಇದಿಷ್ಟು ನಿಮ್ಮ ರೀಡಿಂಗ್ ಆಗಿತ್ತು. ರೀಡಿಂಗ್ ಹೇಗಿತ್ತು ಅಂತೇಳಿ ತಿಳಿಸಿ. ಓಕೆ, ಥ್ಯಾಂಕ್ ಯು ಸೋ ಮಚ್. ಗಾಡ್ ಬ್ಲೆಸ್ ಯು ಆಲ್. ಹಲೋ, ನಮಸ್ತೆ ಪೈಲ್ 2. ನಿಮಗಾಗಿ ನಿಮ್ಮ ಪರ್ಸನಿಂದ ಏನು ಗೈಡೆನ್ಸ್ ಇದೆ, ಏನು ಫೀಲಿಂಗ್ಸ್ ಇದೆ, ಏನು ಥಾಟ್ಸ್ ಇದೆ, ಏನು ಆ್ಯಕ್ಷನ್ಸ್ ಇದೆ ಅಂತೇಳಿ ನೋಡೋಣ. ಹಿಡನ್ ಫೀಲಿಂಗ್ಸ್ ಏನಿದೆ ಅಂತ ನೋಡೋಣ. ಡಿವೈನಿಂದ ನಿಮಗಾಗಿ ಏನು ಗೈಡೆನ್ಸ್ ಇದೆ ಅಂತೇಳಿ ನೋಡೋಣ. ಓಕೆ, ಹ್ಯಾಂಡ್ ಮೇಡ್ ಒರಾಕಲ್ ಕಾರ್ಡ್ ರೀಡಿಂಗಿಂದ, ಒರಾಕಲ್ ಕಾರ್ಡ್ಸಿಂದ, ಆ್ಯಂಡ್ ಆಲ್ಸೋ ಟ್ಯಾರೋಟ್ ಕಾರ್ಡ್ ರೀಡಿಂಗ್ ಕೂಡ ಇಲ್ಲಿ ಇದೆ. ಓಕೆ, ಇಲ್ಲಿ ಯಾರಿಗಾರು ರೆಸೊನೇಟ್ ಆಗಿಲ್ಲ ಅಂದರೆ ಪೈಲ್ 1 ಒಮ್ಮೆ ಚೆಕ್ ಮಾಡ್ಕೊಳ್ಳಿ. ಓಕೆ, ಹಾಗೆ ಇದು ಕಲೆಕ್ಟಿವ್ ರೀಡಿಂಗು, ಯಾರಿಗೆ ರೆಸೊನೇಟ್ ಆಗಿರೋದಿಲ್ಲ ಜಸ್ಟ್ ಲೀವ್ ಇಟ್, ಅದನ್ನು ಬಿಟ್ಬಿಡಿ. ಓಕೆ, ಯಾಕಂದರೆ ಇಲ್ಲಿ ನಿಮಗೆ ಡಿವೈನು ಯಾವುದೇ ರೀತಿಯ ಗೈಡೆನ್ಸನ್ನು ಕೊಡೋಕ್ಕೆ ರೆಡಿ ಇಲ್ಲ ಅಂತ ಅರ್ಥ. ಸೊ ಕೆಲವೊಂದು ಕರ್ಮಗಳಿರುತ್ತೆ, ಕರ್ಮಗಳನ್ನು ಕ್ಲೆನ್ಸ್ ಮಾಡ್ಕೊಳ್ಳೋಕ್ಕೆ, ಕರ್ಮಗಳನ್ನು ಕಳ್ಕೊಳ್ಳೋಕ್ಕೆ ಒಂದಿಷ್ಟು ಫೀಸ್ ಕಟ್ಬಿಟ್ಟು ರೀಡಿಂಗ್ ತೊಗೊಂಡ್ರೇ ನಿಮಗೆ ಬೆನಿಫಿಷಿಯಲ್ ಇರುತ್ತೆ. ಓಕೆ, ಅಕ್ಯುರೇಟಾಗಿ ನಿಮಗೆ ಗೈಡೆನ್ಸ್ ಬೇಕು, ಕ್ಲಾರಿಟಿ ಬೇಕು. ಓಕೆ, ಇಲ್ಲಿ ಗೈಡೆನ್ಸ್ ಅಂದರೆ ನಿಮ್ಮ ಫ್ಯೂಚರ್ ಹೆಂಗಿರುತ್ತೆ ಅನ್ನೋದಕ್ಕಿಂತ ನಿಮಗೆ ನಿಮ್ಮ ಫ್ಯೂಚರಲ್ಲಿ ಚೆನ್ನಾಗಿರ್ಬೇಕಂದ್ರೆ ಏನು ಆ್ಯಕ್ಷನ್ ತೊಗೋಬೇಕು ಅನ್ನೋದು ಗೈಡೆನ್ಸ್ ಇಲ್ಲಿ ನಿಮಗೆ ಸಿಗತ್ತೆ. ಓಕೆ, ಟ್ಯಾರೋಟ್ ಕಾರ್ಡ್ ರೀಡಿಂಗ್ ಅಂದರೆ ಇಲ್ಲಿ ಖಾಲಿ ಭವಿಷ್ಯವನ್ನು ನುಡಿಯೋದಲ್ಲ. ಓಕೆ, ಭವಿಷ್ಯದಲ್ಲೂ ಈ ಥರ ಎನರ್ಜೀಸ್ ಇರ್ಬೋದು. ಸೊ ಆ ಒಂದು ಎನರ್ಜೀಸ್ನ, ಒಂದು ನೆಗೆಟಿವ್ ಎನರ್ಜೀಸ್ ಬರುತ್ತೆ ಅನ್ನೋದಾದರೆ ನೀವು ಇವಾಗ ಸರಿಯಾದ ಆ್ಯಕ್ಷನನ್ನು ತೊಗೋಬೇಕು. ಒಂದು ಪಾಸಿಟಿವ್ ಎನರ್ಜೀಸ್ ಬರೋದ್ರೂ ನೀವು ಅಲ್ಲಿ ಒಂದು ಪಾಸಿಟಿವ್ ಎನರ್ಜೀಸ್ನೇ ತೊಗೋಬೇಕು. ಓವರ್ ಕಾನ್ಫಿಡೆಂಟ್ ಆಗಿರಬಾರ್ದು. ಸೊ ಈ ಥರ ಎಲ್ಲ ಇರುತ್ತೆ. ಡಿವೈನ್ ಗೈಡೆನ್ಸ್ ಏನೇನಿರುತ್ತೋ ಅದನ್ನು ಫಾಲೋ ಮಾಡಬೇಕಾಗತ್ತೆ. ಓಕೆ,
ಯಾಕಂದರೆ ನಾನು ಕೂಡ ಡೈಲಿ ರೀಡಿಂಗನ್ನು ತಗೊಳ್ತಾ ಇರ್ತೀನಿ. ಓಕೆ, ಡಿವೈನ್ ನನಗೇನಾದರೂ ಗೈಡೆನ್ಸ್ ಮಾಡಿದ್ರೆ ನಾನು ಹಾಗೇ ನಡ್ಕೊಳ್ತೀನಿ. ಒಂದು ಪಕ್ಷ ನಾನು ಹಾಗೇನಾದ್ರು ನಡ್ಕೊಳ್ಳಿಲ್ಲ ಅಂದರೆ ಮುಂದೆ ಅಂದರೆ ನೆಕ್ಸ್ಟ್ ಡೇ ನನಗೇ ಪ್ರಾಬ್ಲಮ್ಸ್ ಕ್ರಿಯೇಟ್ ಆಗ್ತಾ ಇರುತ್ತೆ. ಸೊ ಹಾಗಾಗಿ ನಾನು ಕೂಡ ಖುದ್ದು ಸೆಲ್ಫ್ ರೀಡಿಂಗನ್ನು ಮಾಡ್ಕೊಳ್ತೀನಿ. ಸೊ ಇದರಿಂದ ಏನಾಗುತ್ತೆ, ನಾನು ನನ್ನ ಲೈಫ್ ಲೀಡ್ ಮಾಡೋಕ್ಕೆ ಆ್ಯಂಡ್ ನನ್ನನ್ನು ನಾನು ಸ್ಟ್ರಾಂಗ್ ಮಾಡ್ಕೊಳ್ಳೋಕ್ಕೆ, ನಾನು ಹೇಗೆ ಆ್ಯಕ್ಷನ್ ತೊಗೋಬೇಕು ಅನ್ನೋದಕ್ಕೆ ನನಗೆ ಗೈಡೆನ್ಸ್ ಸಿಗುತ್ತೆ. ಸೊ ಅದನ್ನು ನಾನು ಫಾಲೋ ಮಾಡ್ತೀನಿ. ಇದರಿಂದ ಏನಾಗುತ್ತೆ, ಡಿವೈನ್ಗೂ ನನಗೂ ಒಂದು ಸ್ಟ್ರಾಂಗ್ ಕನೆಕ್ಷನ್ ಇರುತ್ತೆ. ಅವ್ರು ಏನು ಹೇಳಿದ್ರು ನಾನು ಮಾಡ್ತೀನಿ ಅಂತ ಡಿವೈನ್ಗೂ ಗೊತ್ತಾಗುತ್ತೆ. ಆ್ಯಂಡ್ ಆಲ್ಸೋ ಅವ್ರು ಹೇಳಿದ್ದನ್ನು ನಾನು ಮಾಡಿದಾಗ ಡಿವೈನ್ ನನಗೆ ಹೆಚ್ಚು ಪ್ರೀತಿ ಮಾಡ್ತಾರೆ, ಹೆಚ್ಚು ಬ್ಲೆಸ್ಸಿಂಗ್ಸನ್ನು ಕೊಡ್ತಾರೆ. ಸೊ ಆ ಕಾರಣದಿಂದ ನಾವು ಟ್ಯಾರೋ ಕಾರ್ಡ್ಸ್ನ ಚೆಕ್ ಮಾಡ್ತೀವಿ, ಎನರ್ಜೀಸ್ನ ಇಲ್ಲಿ ಚೆಕ್ ಮಾಡ್ತೀವಿ. ಸೊ ನಿಮ್ಗೆ ಏನಾದ್ರು ಕನ್ಫ್ಯೂಷನ್ ಇತ್ತು ಅಂತಂದರೆ ಸೊ ಪ್ಲೀಸ್ ಫೈಲ್ 1 ನೋಡ್ಕೊಳ್ಳಿ. ಓಕೆ, ಓಕೆ, ಬಾಟಮ್ ಆಫ್ ದ ಡೆಕ್ಕು ಓದ್ಬಿಡ್ತೀನಿ. ನಿಮಗಾಗಿ ಹೊಸ ಅವಕಾಶಗಳು ಕಾಯ್ತಾ ಇದ್ದಾವೆ. ಆಗಾಗ್ಗೆ ಪ್ರಯಾಣ ಮಾಡಬೇಕು. ಓಕೆ, ಅಥವಾ ಆಗಾಗ ಪ್ರಯಾಣ ಮಾಡಬೇಕಾಗಬಹುದು. ಹೊಸ ಅನ್ವೇಷಣೆ ಅಥವಾ ಆವಿಷ್ಕಾರ ಮಾಡಬೇಕಾಗಬಹುದು. ಹೊಸ ಸಾಹಸಗಳಿಗೆ ನೀವು ರೆಡಿ ಆಗಲಿದ್ದೀರಿ, ಟೀಮ್ ವರ್ಕ್ ಮಾಡಲಿದ್ದೀರಿ ಮತ್ತು ಯಶಸ್ವಿಯಾಗಲಿದ್ದೀರಿ ಅಂತೇಳಿ ಬಾಟಮ್ ಆಫ್ ದ ಡೆಕ್ ಗೈಡೆನ್ಸ್ ಬರ್ತಾ ಇದೆ ಯೂನಿವರ್ಸಿಂದ. ಸೊ ಬಿ ಅಲರ್ಟ್ ಆ್ಯಂಡ್ ಬಿ ಕೇರ್ಫುಲ್ ಆ್ಯಂಡ್ ಬಿ ರೆಡಿ. ಓಕೆ 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 ಓಕೆ. ಈ ಜನ್ಮಕ್ಕೆ ನಿನ್ನ ಪ್ರೀತಿ ಸಾಕು ನನಗೆ, ನಿನ್ನ ಮದುವೆ, ಮುಂದಿನ ಜನ್ಮದಲ್ಲಿ ನೀನು ನನಗಾಗಿ ಕಾಯುತ್ತಿರು ಮತ್ತು ನನ್ನನ್ನು ಕ್ಷಮಿಸು. ಫೈಲ್ 1 ಬಂದಿತ್ತಿದ್ದು. ಓಕೆ, ಸೆಕೆಂಡ್ ಅನಿಸುತ್ತೆ, ಸೆಕೆಂಡ್ ಫೈಲಾಗಿ ಬಂದಿತ್ತಿದ್ದು. ಸೊ ಬೇಕಾದರೆ ನೀವು ಅದನ್ನು ನೋಡಿ. ಮೇ ಬಿ ನೀವು ನೋ ಕಾಂಟ್ಯಾಕ್ಟ್ ಸಿಚುಯೇಷನಲ್ಲಿ ಇರ್ಬೋದು, ನಿಮ್ಮ ಪಾರ್ಟ್ನರ್ನ ನಡುವೆ ಬಿರುಕು ಬಂದಿರ್ಬೋದು, ನೀವಿಬ್ಬರು ದೂರ ಆಗಿರ್ಬೋದು, ನೋ ಕಾಂಟ್ಯಾಕ್ಟ್ ಸಿಚುಯೇಷನಲ್ಲಿ ಇದ್ದಿರ್ಬೋದು. ಸೊ ಅವ್ರಿಗಾಗಿ ನೀವು ವೆಯ್ಟ್ ಮಾಡ್ತಾ ಇರೋ ಒಂದು ಎನರ್ಜಿ ಇಲ್ಲಿ ಕಂಪ್ಲೀಟಾಗಿ ಕಾಣಿಸ್ತಾ ಇದೆ. ಓಕೆ, ಸೊ ಅವ್ರ ಕಡೆಯಿಂದ ಮೆಸೇಜಸ್ ಏನಿದೆ ಅಂದರೆ, ಈ ಜನ್ಮಕ್ಕೆ ನಿನ್ನ ಪ್ರೀತಿ ಸಾಕು ನನಗೆ, ನಿನ್ನ ಮದುವೆ, ಮುಂದಿನ ಜನ್ಮದಲ್ಲಿ ನೀನು ನನಗಾಗಿ ಕಾಯ್ತಿರು ಮತ್ತು ನನ್ನನ್ನು ಕ್ಷಮಿಸು ಅಂತ ಕೂಡ ಕೇಳ್ತಾ ಇದ್ದಾರೆ. ಸೊ ಏನೋ ಒಂದಿಷ್ಟು ಕಾರಣದಿಂದಾಗಿ ಅವ್ರು ನಿಮ್ಮಿಂದ ದೂರ ಆಗ್ಯಾರೆ. ನಮ್ಮಿಬ್ಬರ ನಡುವೆ ವಿಶ್ವಾಸದ ಕೊರತೆ ಇದೆ. ನೀನು ಬೇರೆಯವರ ಮಾತಿಗೆ ಬೆಲೆ ಕೊಡ್ತೀಯ. ಪ್ರೀತಿ ಇಲ್ಲದ ಮೇಲೆ ಈ ಸಂಬಂಧ ಯಾಕೆ ಅಂತ. ಸೊ ನೀವಿಬ್ಬರು ದೂರ ಆಗೋಕ್ಕೆ ಏನು ಕಾರಣಪ್ಪ ಅಂದರೆ, ನೀವು ಬೇರೆಯವ್ರ ಮಾತನ್ನು ಕೇಳ್ತಾ ಇದ್ದೀರಾ ಅಂತ ಅವ್ರು ಹೇಳ್ತಾ ಇದ್ದಾರೆ. ಸೊ ನೀವು ಯಾರ ಮಾತನ್ನು ಕೇಳ್ತೀರೋ ಸೊ ಅವರಿಂದಾಗಿ ಹರ್ಟ್ ಇವ್ರಿಗೆ ಆಗ್ತಾ ಇದೆ. ಓಕೆ, ನೀವು ಬೇರೆಯವ್ರ ಜೊತೆ ಮಾತಾಡೋದಾಗಿರ್ಬೋದು, ಬೇರೆಯವ್ರ ಜೊತೆ ಸಮಯ ಕಳೆಯೋದಾಗಿರ್ಬೋದು. ಓಕೆ, ಅಥವಾ ನಿಮ್ಮ ಪಾರ್ಟ್ನರ್ಗಿಂತ ಹೆಚ್ಚಾಗಿ ನೀವು ಬೇರೆಯವರಿಗೆ ವ್ಯಾಲ್ಯೂ ಜಾಸ್ತಿ ಕೊಡೋದು, ಅವ್ರ ಮಾತಿಗೆ ಬೆಲೆ ಜಾಸ್ತಿ ಕೊಡೋದು, ಗೌರವ ಜಾಸ್ತಿ ಕೊಡೋದು. ಈ ಕಾರಣದಿಂದ ಇಲ್ಲಿ ನಮ್ಮಿಬ್ಬರ ನಡುವೆ ಪ್ರೀತಿ ಇದ್ದಿದ್ರೆ ನೀನು ನನ್ನ ಥರ ಇರ್ತಿದ್ದೆ. ಎಲ್ಲ ಒಂದು ಕಡೆ ತುಂಬ ಪೊಸೆಸಿವ್ ಎನರ್ಜಿ ಕಾಣಿಸ್ತಾ ಇದೆ ಆ ಪರ್ಸನ್ನಲ್ಲಿ. ಓಕೆ, ಸೊ ನೀವು ನನ್ನವರು ಅಂದಮೇಲೆ ನನ್ನವರು, ಬೇರೆ ಎಲ್ಲೂ ಹೋಗಂಗಿಲ್ಲ. ಸೊ ಒಂದು ಕಂಟ್ರೋಲಿಂಗ್ ಎನರ್ಜಿ ಇರೋಂತಹ ಒಂದು ಎನರ್ಜಿ. ಸೊ ಇಲ್ಲಿ ಏನಂದರೆ, ಈ ಕಾರಣದಿಂದ ಅವರು ನಿಮ್ಮ ಜೊತೆಗೆ ಸಾಕು, ಈ ಪ್ರೀತಿ ಸಂಬಂಧ ಸಾಕು, ನಿಮ್ಮ ನಡುವೆ ಏನೂ ಬೇಡ, ಹಾಗೂ ಏನಾದರೂ ಮದುವೆ ಆಗೋದೇನೆ ಮುಂದಿನ ಜನ್ಮಕ್ಕಾಗೋಣ, ಈಗಂತೂ ಆಗಲ್ಲ ಅನ್ನೋ ಒಂದು ಎನರ್ಜಿ ಕಾಣಿಸ್ತದೆ. ಹಾರ್ಟ್ ಬ್ರೋಕನ್ ಎನರ್ಜಿ ಇಲ್ಲಿ ಕ್ಲಿಯರಾಗಿ ಕಾಣಿಸ್ತದೆ. ಹಾಗೆ ಪ್ರಸ್ತುತ ಯಾವುದೇ ವೈದ್ಯಕೀಯ ಸಮಸ್ಯೆಗಳು ಶೀಘ್ರದಲ್ಲೇ ಪರಿಹರಿಸಲ್ಪಡುತ್ತದೆ. ನಿಮ್ಮ ಇಚ್ಛಾಶಕ್ತಿ ನಿಮ್ಮನ್ನು ಗುಣಪಡಿಸುತ್ತದೆ. ಓಕೆ, ಫಾಲೋ ದ ಡೈಲಿ ರೊಟೀನ್ ಆ್ಯಂಡ್ ಡಯಟ್ ಅಂತ ಬರ್ತಾ ಇದೆ. ಸೊ ಎಲ್ಲೋ ಒಂದು ಕಡೆ ಈ ಥರ ಒಂದು ಎನರ್ಜೀಸಿಂದಾಗಿ, ಹಾರ್ಟ್ ಬ್ರೋಕನ್ ಎನರ್ಜಿಯಿಂದಾಗಿ ನೀವು ನಿಮ್ಮ ಡಯಟನ್ನು ಸರಿ ಮಾಡ್ತಾ ಇಲ್ಲ, ಡಯಟನ್ನು ಫಾಲೋ ಮಾಡ್ತಾ ಇಲ್ಲ, ಡೈಲಿ ರೊಟೀನನ್ನು ಫಾಲೋ ಮಾಡ್ತಾ ಇಲ್ಲ. ಸೊ ಡಿವೈನ್ ಗೈಡೆನ್ಸ್ ಏನಂದರೆ, ಡೈಲಿ ರೊಟೀನನ್ನು ಫಾಲೋ ಮಾಡಿ, ಡಯಟ್ ಫಾಲೋ ಮಾಡಿ ಅಂತ ಹೇಳ್ತಾರೆ. ಅಂದರೆ ಹೆಲ್ದಿ ಫುಡ್ ತೊಗೋಬೇಕು, ಹೆಲ್ದಿ ಡ್ರಿಂಕ್ಸ್ ಮಾಡಬೇಕು, ವ್ಯಾಯಾಮ ಮಾಡ್ಕೋಬೇಕು. ಡೈಲಿ ನೀವು ಮುಂಚೆ ಹೇಗೆ ಪ್ರಾಪರಾಗಿ ಟೈಮ್ ಟು ಟೈಮ್ ವೈಸು ಇಂತಿಂಥದ್ದೇ ಮಾಡಬೇಕು ಅಂತ ಟೈಮ್ ಟೇಬಲ್ ಇತ್ತು. ಸೊ ಅದನ್ನು ನೀವು ಫಾಲೋ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಏನೋ ಒಂದು ಹೆಲ್ತ್ ಇಶ್ಯೂಸಿಂದಾಗಿ ನೀವು ಮೆಡಿಕೇರಲ್ಲಿ ಇದ್ರಿ ಅನಿಸುತ್ತೆ. ಸೊ ಶೀಘ್ರದಲ್ಲಿ ನಿಮ್ಮನ್ನು ಅದು ಗುಣಪಡಿಸ್ತದೆ. ಆದರೆ ಅದು ಗುಣಪಡಿಸ್ಬೇಕಂದ್ರೆ ಮೊದಲು ನಿಮ್ಮ ಇಚ್ಛಾಶಕ್ತಿಯನ್ನು ಗುರುತಿಸ್ಕೊಳ್ಳಿ, ಇಚ್ಛಾಶಕ್ತಿಯಿಂದ ನಿಮ್ಮನ್ನು ಗುಣಪಡಿಸ್ಕೊಳ್ಳಿ ಅಂಥೇಳಿ ಗೈಡೆನ್ಸ್ ಬರ್ತದೆ. ಅಂದರೆ ನಾನು ಹೀಲ್ ಆಗೇ ಆಗ್ತೀನಿ,
ನನ್ನ ಆರೋಗ್ಯ ಸುಧಾರಿಸುತ್ತೆ. ನಾನು ಮತ್ತೆ ಪುನಃ ಹೆಲ್ದಿ ಆಗ್ತೀನಿ, ಮತ್ತೆ ಹ್ಯಾಪಿ ಲೈಫ್ನಲ್ಲಿ ನಾನು ಲೀಡ್ ಮಾಡ್ತೀನಿ, ಅಥವಾ ನನ್ನ ಜೀವನವನ್ನು ಮತ್ತೆ ನಾನು ಲೀಡ್ ಮಾಡ್ತೀನಿ. ಸೊ ನಿಮ್ಮೊಳಗಿನ ಇಚ್ಛಾಶಕ್ತಿಯನ್ನು ಜಾಗೃತಗೊಳಿಸ್ಕೊಳ್ಳಿ. ಸೊ ಮೆಡಿಸನ್ ಆ ರೀತಿಯಲ್ಲಿ ತಗೊಳ್ಳಿ. ಓಕೆ, ಮೆಡಿಸನ್ಗೂ ಎನರ್ಜಿ ಚಾರ್ಜ್ ಮಾಡಿ ತಗೋಬೋದು ರೇಖಿ ನೀವು ಕಲ್ತಿದ್ರೆ. ಓಕೆ, ಸೊ ಮೆಡಿಸನ್ ಮೂಲಕ ನಿಮ್ಮ ಎನರ್ಜಿ ಕ್ಯೂರ್ ಏನೋ ಆಗುತ್ತೆ. ಓಕೆ, ನೀವು ಯಾವುದೇ ಮಾಡಲಿಟೀಸಲ್ಲಿ ಮೆಡಿಸನ್ ತೊಗೊಬೋದು, ಅಥವಾ ಆಯುರ್ವೇದ, ಅಲೋಪತಿ, ಏನು ಹೋಮಿಯೋಪತಿ, ಓಕೆ, ಅಥವಾ ಏನಂತಾರೆ ಈ ಹಳ್ಳಿಗಳಲ್ಲೆಲ್ಲ ಮದ್ದು ಕೊಡ್ತಾರೆ ಕೆಲವ್ರದ್ದು, ಅವ್ರದ್ದು ಫ್ಯಾಮಿಲಿ ಬ್ಯಾಕ್ಗ್ರೌಂಡಿಂದನೇ ಬಂದಿರತಕ್ಕಂಥ ಮದ್ದು ಕೊಡೋ ಒಂದು ಎನರ್ಜಿ ಇರುತ್ತಲ್ಲ. ಸೊ ಅಂಥ ಕಡೆ ಎಲ್ಲೋ ಹೋಗ್ತಾ ಇರ್ತೀರಿ. ಓಕೆ, ಸೊ ಅಲ್ಲಿ ಏನೇ ನೀವು ಮೆಡಿಸಿನ್ ತೊಗೊಂಡ್ರು ಕೂಡ ಮೊದಲನೇದಾಗಿ ನಿಮ್ಮ ಇಚ್ಛಾಶಕ್ತಿಯನ್ನು ಜಾಗೃತಗೊಳಿಸ್ಕೊಳ್ಳಿ. ಎಸ್, ನಾನು ಹೀಲ್ ಆಗೇ ಆಗ್ತೀನಿ, ಈ ಮೆಡಿಸಿನ್ ತಿಂದ ನಂತರ ನಂಗೆ ಆರೋಗ್ಯ ಸುಧಾರಿಸುತ್ತೆ, ನಾನು ಮತ್ತೆ ರೆಡಿ ಆಗ್ತೀನಿ. ನನ್ನ ಫಿಸಿಕಲ್ ಬಾಡಿ ಏನು ನಿಮ್ಮದು ಏನಾದ್ರು ಫಿಸಿಕಲ್ ಬಾಡಿ ಹೆಲ್ತ್ ಇಶ್ಯೂಸಿಂದಾಗಿ ಡೌನ್ ಆಗಿದೆ, ಸ್ಕಿನ್ ಡೌನ್ ಆಗಿರ್ಬೋದು, ಸ್ಕಿನ್ ಕಲರ್ ಡೌನ್ ಆಗಿರ್ಬೋದು, ಓಕೆ, ಬಾಡಿ ಕೃಷಿ ಆಗಿರ್ಬೋದು. ಸೊ ಮತ್ತೆ ರಿಕವರಿ ಆಗೋಕ್ಕೆ ನೀವು ಮೊದಲನೇದಾಗಿ ಮೆಂಟಲಿ ಸ್ಟ್ರಾಂಗ್ ಆಗಿ, ಅಯ್ಯೋ ನಾನು ಈ ಮೆಡಿಸನ್ ತೊಗೊಂಡ್ರೆ ನನಗಾಗಲ್ಲ, ಅಯ್ಯೋ ನನಗೆ ಈ ಮೆಡಿಸನ್ ತೊಗೊಳೋದ್ರಿಂದ ನಾನು ಹುಷಾರಾಗ್ತೀನಿ ಅನ್ನೋದು ನನಗೆ ನಂಬಿಕೆ ಇಲ್ಲ, ಹಂಗೆ ಅನ್ನಬಾರ್ದು. ಈ ಮೆಡಿಸನ್ ತೊಗೊಳೋದ್ರಿಂದ ನನಗೆ ಹೀಲ್ ಆಗುತ್ತೆ, ಅಥವಾ ಹೀಲಿಂಗ್ ಥೆರಪಿ ತೊಗೊಳೋದ್ರಿಂದ ನಂಗೆ ಹೀಲ್ ಆಗುತ್ತೆ ಅಂತೇಳಿ ಮೊದಲು ನಿಮ್ಮ ಮನಸ್ಸನ್ನು ಗಟ್ಟಿ ಮಾಡಿಕೊಂಡು ಅಲ್ಲಿ ಇಚ್ಛಾಶಕ್ತಿನ, ಬದುಕೋ ಆಸೆಯನ್ನು ಗುರುತಿಸ್ಕೊಂಡ್ರೆ ನಿಮಗೆ ಬದುಕೋಕ್ಕೆ ಅಥವಾ ಆ ಒಂದು ಇಶ್ಯೂಸ್ ಏನಿದೆ ಅದನ್ನು ಹೀಲ್ ಮಾಡ್ಕೊಳ್ಳೋಕ್ಕೆ ಹೆಲ್ಪ್ ಆಗುತ್ತೆ. ಓಕೆ, ಡೈಲಿ ರೊಟೀನನ್ನು ಕೂಡ ಫಾಲೋ ಮಾಡಿ. ನನಗೆ ದ್ರೋಹ ಅನಿಸುವುದಿಲ್ಲ, ಇದು ನಾ ಕಲಿತ ಪಾಠ, ಸುಳ್ಳುಗಾರರನ್ನು ಎಂದಿಗೂ ನಂಬಬೇಡಿ, ನೀವು ನನಗೆ ಮಾಡಿದ್ದನ್ನು ಯಾರೂ ನಿಮಗೆ ಮಾಡುವುದಿಲ್ಲ ಎಂದು ನಾನು ಭಾವಿಸುತ್ತೇನೆ. ಸೊ ಇಲ್ಲೆಲ್ಲೋ ಥರ್ಡ್ ಪಾರ್ಟಿ ಸಿಚುಯೇಷನ್ ಏರ್ಪಟ್ಟಿರೋ ಕಾರಣದಿಂದಾಗಿ ಓಕೆ ಪ್ರಾಬ್ಲಮ್ ಕ್ರಿಯೇಟ್ ಆಗಿದೆ. ಸೊ ಮತ್ತೆ ಆ ಪರ್ಸನ್ ನಂತರ ವಾಪಸ್ ಬರ್ತಾರಾ ಏನು ಅಂತ ನೀವು ಇಲ್ಲಿ ನೋಡ್ತಾ ಇರ್ಬೋದು. ಸೊ ಅವ್ರದ್ದು ಏನು ಫೀಲಿಂಗ್ಸ್ ಇದೆ, ಮೆಸೇಜಸ್ ಇದೆ ಅಂದರೆ, ಈಗ ನಿಮ್ಗೇನು ಅನ್ನಿಸ್ತಿದೆ, ಅವ್ರು ನನ್ನ ಬಿಟ್ಟು ಹೋದ್ರು ಅಂತ ಅನ್ನಿಸ್ತಾ ಇದೆ, ದ್ರೋಹ ಮಾಡಿದ್ರು ಅನ್ನಿಸ್ತಾ ಇದೆ. ಸೊ ಆ್ಯಕ್ಚುಲಿ ಅದು ಅವ್ರಿಗೆ ನಾನು ದ್ರೋಹ ಮಾಡಿದ್ದೀನಿ ಅಂತ ಅನ್ನಿಸ್ತಾ ಇಲ್ಲ. ನಿನ್ನ ಜೊತೆಗೆ ನಾನು ಈ ಒಂದು ರಿಲೇಷನ್ಶಿಪ್ಪಲ್ಲಿ ಬಂದು ಒಂದಿಷ್ಟು ಪಾಠವನ್ನು ಕಲ್ತ್ಕೊಂಡಿದ್ದೀನಿ. ಓಕೆ, ಜೊತೆಗೆ ಸುಳ್ಳುಗಾರರನ್ನು ಎಂದಿಗೂ ನಂಬಬೇಡ ಅಂತ ನಿಮಗೆ ಮೆಸೇಜ್ ಹೇಳ್ತಾ ಇದೆ. ಯಾರೋ ನಿಮ್ಮಿಬ್ಬರ ನಡುವೆ ತಂದಿಕ್ಕ್ಯಾರೆ, ಓಕೆ, ತಂದಿಟ್ಬಿಟ್ಟು ತಮಾಷೆ ನೋಡ್ಯಾರೆ. ಓಕೆ, ಸೊ ಅಂಥ ಸುಳ್ಳುಗಾರರನ್ನು ನಂಬಕ್ಕೆ ಹೋಗಬೇಡ ಅಂತ ಹೇಳ್ತಾ ಇದ್ದಾರೆ. ಸೊ ಅವರನ್ನು ನಂಬಿ ನಮ್ಮ ಪ್ರೀತಿ ಮೇಲೆ ನನ್ನ ಮೇಲೆ ಡೌಟ್ ಪಟ್ಟು ಓಕೆ ಜಗಳ ಮಾಡ್ಕೊಂಡಿರೋ ಒಂದು ಎನರ್ಜಿ ಇಲ್ಲಿ ಕ್ಲಿಯರಾಗಿ ಕಾಣಿಸ್ತಾ ಇದೆ. ಆ ಕಾರಣದಿಂದ ನೀವಿಬ್ಬರು ಬೇರೆ ಬೇರೆ ಆಗಿರೋದು ಇಲ್ಲಿ ಗೊತ್ತಾಗ್ತಾ ಇದೆ. ಓಕೆ, ನೀವು ನನಗೆ ಮಾಡಿದ್ದನ್ನು ಯಾರೂ ನಿಮಗೆ ಮಾಡೋದಿಲ್ಲ ಅಂಥೇಳಿ ನಾನು ಭಾವಿಸ್ತೀನಿ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಯಾರೋ ಮಾತು ಕೇಳಿ ನೀವು ನಿಮ್ಮ ಪಾರ್ಟ್ನರ್ ಮೇಲೆ ಡೌಟ್ ಪಟ್ಟಿರೋ ಕಾರಣದಿಂದಾಗಿ ಓಕೆ ನೀವಿಬ್ಬರು ಬೇರೆ ಬೇರೆ ಆಗಿದ್ದೀರಾ. ಸೊ ನೀವೀಗ ಈ ಥರ ಒಂದು ನಂಬಿಕೆ ದ್ರೋಹ ಕೆಲಸ ಮಾಡಿರೋ ಕಾರಣದಿಂದ ಅವ್ರಿಗೆ ಹರ್ಟ್ ಆಗಿದೆ. ಸೊ ಈ ಥರ ಒಂದು ಎನರ್ಜಿ ನಿಮ್ಮ ಲೈಫಲ್ಲಿ ಯಾರೂ ಮಾಡೋದಿಲ್ಲ ಅಂತೇಳಿ ಭಾವಿಸ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ದಾರೆ. ಓಕೆ, ನಿಮ್ಮನ್ನು ಮತ್ತು ಭೂಮಿಯನ್ನು ಅನ್ವೇಷಿಸಿಕೊಳ್ಳಿ, ನೀವು ಪಡೆದ ಜೀವನವನ್ನು ಆನಂದಿಸಿ ಮತ್ತು ಇತರರಿಗೂ ಆನಂದವನ್ನು ಪಡೆಯಲು ತಿಳಿಸಿ. ಬಿ ಹ್ಯಾಪಿ ವಿತ್ ಯು ಆ್ಯಂಡ್ ಅದರ್ಸ್ ಅಂತ ಹೇಳ್ತಾ ಇದ್ದಾರೆ. ಸೊ ನೀವು ನಿಮ್ಮ ಜೊತೆಗೆ ಮತ್ತು ಬೇರೆಯವ್ರ ಜೊತೆಗೆ ಹ್ಯಾಪಿಯಾಗಿರಿ ಅಂತೇಳಿ ಗೈಡೆನ್ಸ್ ಬರ್ತಾ ಇದೆ. ಆ್ಯಂಡ್ ನಿಮ್ಮನ್ನು ಮತ್ತು ಭೂಮಿಯನ್ನು ಅನ್ವೇಷಿಸಿಕೊಳ್ಳಿ ಅಂತ ಹೇಳ್ತಾ ಇದೆ. ಅಂದರೆ ಭೂಮಿ ತತ್ವದ ಎನರ್ಜಿ, ಭೂಮಿಯಲ್ಲಿ ಏನು ನಡೀತಾ ಇದೆ, ಭೂಮಿ ಜೊತೆಗೆ ಏನಾಗ್ತದೆ, ನಾವೆಲ್ಲ ಸಹ ಬಾಳ್ವೆ ನಡೆಸ್ತಾ ಇದ್ದೀವಿ ಆಯ್ತಾ. ಗಿಡ, ಮರ, ನದಿ, ಸಮುದ್ರ, ಕೆರೆ, ತೊರೆ, ಬೆಟ್ಟಗಳಿದ್ದಾವೆ, ಮಣ್ಣಿದೆ, ಕಲ್ಲಿದೆ, ಜೈವಿಕ ಜೀವಿಗಳಿದ್ದಾವೆ. ಓಕೆ, ಚಿಕ್ಕ ಚಿಕ್ಕ ಕೀಟಗಳಿದ್ದಾವೆ. ಓಕೆ, ಪಕ್ಷಿಗಳಿದ್ದಾವೆ, ಪ್ರಾಣಿಗಳಿದ್ದಾವೆ, ಸಾಕು ಪ್ರಾಣಿ ಇದೆ, ಕಾಡಿನ ಪ್ರಾಣಿಗಳಿದ್ದಾವೆ. ಅದೆಲ್ಲರ ಜೊತೆಗೆ ನಾವು ಬದುಕ್ತಾ ಇದ್ದೀವಿ. ಮನುಷ್ಯರು ಕೂಡ ವಿವಿಧವಾಗಿದ್ದೀವಿ. ಬಣ್ಣ ಬೇರೆ ಇದೆ, ಮುಖದ ಚೌಕ ಅದೇನಂತ ಚೆಹರೆ, ಮುಖ ಬೇರೆ ಬೇರೆ ಇದೆ, ಭಾಷೆ ಬೇರೆ ಇದೆ. ಬಟ್ ನಾವೇನು ಮಾಡ್ತಿದ್ವಿ, ಭೂಮಿ ಮೇಲೆ ಎಲ್ಲರೂ ಒಟ್ಟಿಗೆ ಬದುಕ್ತಾ ಇದ್ವಿ. ಸೊ ಎಲ್ರಿಗೂ ಗಾಳಿ, ನೀರು, ಬೆಳಕು, ಆಹಾರ ಭೂಮಿ ತಾಯಿ ಒದಗಿಸ್ಕೊಡ್ತಾ ಇದ್ದಾಳೆ. ಸೊ ಇದೇ ಥರ ನಿಮ್ಮೊಳಗೆ ಗುಣಗಳೇನಿದ್ದಾವೆ, ಸೊ ಅನ್ವೇಷಣೆ ಮಾಡ್ಕೊಳ್ಳಿ. ನಿಮ್ಮೊಳಗಿರೋ ಒಂದು ಆ ಪಾಸಿಟಿವ್ ಎನರ್ಜಿನ ಹೊರಗಡೆ ತನ್ನಿ. ಆ ಪಾಸಿಟಿವ್ ಎನರ್ಜಿನ ಹೊರಗಡೆ ತಂದು ನಿಮ್ಮ ಒಳಗೇನು ಬ್ಯೂಟಿಫುಲ್ ಮಾಡಿಕೊಂಡು ಹೊರಗೇನು ಬ್ಯೂಟಿಫುಲ್ ಮಾಡ್ಕೊಳ್ಳಿ. ನಿಮ್ಮ ಲೈಫನ್ನು ಬ್ಯೂಟಿಫುಲ್ ಮಾಡ್ಕೊಳ್ಳಿ. ಓಕೆ, ಹೀಗೆ ನಿಮ್ಮನ್ನು ತಾಳೆ ಹಾಕ್ಕೊಳ್ಳಿ ಭೂಮಿ ಮಾತೆಗೆ. ಓಕೆ, ಭೂಮಿ ಜೊತೆಗೆ ನಿಮ್ಮನ್ನು ಕಂಪೇರ್ ಮಾಡ್ಕೊಳ್ಳಿ, ಅನ್ವೇಷಣೆ ಮಾಡಿ. ಅಲ್ಲಿ ಕೆಟ್ಟದೇನಿದೆ, ಒಳ್ಳೆಯದೇನು ನಡೀತಿದೆ ಭೂಮಿ ಮೇಲೆ. ಯಾವುದು ನ್ಯಾಚುರಲ್ ಆಗಿ ಕೆಲವೊಂದು ಡೆತ್ ಎಲ್ರಿಗೂ ಬರತ್ತೆ.
ಓಕೆ. ಸೊ ಇಲ್ಲಿ ಭೂಮಿ ಮೇಲೆ ಏನೋ ಒಂದಿಷ್ಟು ಜನ ತುಂಬ ವರ್ಷದಿಂದ ಬದುಕಿದ್ದಾರೆ ಅಂದರೆ ಅದು ಅವರ ಯೋಗ ತಪಸ್ಸು. ಓಕೆ, ಅವರ ಯೋಗ, ಅವರ ತಪಸ್ಸು. ಸೊ ಆ ಕಾರಣದಿಂದ ಅವ್ರು ಬದುಕಿದ್ದಾರೆ ತುಂಬ ಟೈಮು. ಓಕೆನಾ. ಅವ್ರಿಗೆ ಯಾವಾಗ ಸಾವು ಬರುತ್ತೆ ಅದು ಆ ಡೆಸ್ಟಿನಿಲಿ ಇರುತ್ತೆ, ಅಥವಾ ಅವ್ರಿಗೆ ಸಾವು ಹೆಂಗೆ ಬರುತ್ತೆ ಅದು ಡೆಸ್ಟಿನಿಲಿ ಇರುತ್ತೆ. ಸೊ ಒಟ್ಟಿನಲ್ಲಿ ಭೂಮಿ ಮೇಲೆ ಎಲ್ರಿಗೂ ಜನ್ಮ ಆಗಿದೆ ಅಂದಮೇಲೆ ಸಾವು ಇರುತ್ತೆ. ಕೆಲವೊಂದು ನ್ಯಾಚುರಲ್ ಎನರ್ಜಿನ ನಾವು ಅಕ್ಸೆಪ್ಟ್ ಮಾಡ್ಕೋಬೇಕು. ಸ್ಪೆಷಲಿ ಈ ಸಾವು, ನೋವು, ಇವುಗಳನ್ನು ನಾವು ಸ್ವೀಕಾರ ಮಾಡೋಕ್ಕೆ ರೆಡಿ ಆಗಬೇಕು. ಅಂದರೆ ಈಗ ಮರ ಕಡಿದಿರ್ತತೆ, ಅಥವಾ ಮಳೆ ಬಂದು ಮರ ಬಿದ್ದಿರತ್ತೆ, ಓಕೆ, ಅಥವಾ ಒಣಗಿದ ಮರ ಬಿದ್ದಿರತ್ತೆ. ಎಲ್ಲೋ ಒಂದು ಕಡೆ ಮಳೆ ಬಂದಾಗ ಆ ಒಣಗಿದ ಮರದಲ್ಲೇ ಒಂದು ಚಿಗುರು ಬರುತ್ತೆ, ರೈಟ್. ಸೊ ನಮ್ಮ ಜೀವನವನ್ನು ಕೂಡ ಅಲ್ಲೇ ಅಂತ್ಯ ಆಯಿತು ಅಂತ ಭಾವಿಸೋ ಅವಶ್ಯಕತೆ ಇಲ್ಲ. ಮತ್ತು ಹೊಸ ರೀಬರ್ತ್ ಅನ್ನೋದು ಇದೆ. ಓಕೆ, ಹೊಸ ಜನ್ಮ ಅನ್ನೋದು ಇದೆ. ಓಕೆ, ಮತ್ತು ರೀಸ್ಟಾರ್ಟ್ ಅನ್ನೋದಿದೆ. ಸೊ ಅದನ್ನು ನೀವು ಮಾಡ್ಕೊಳ್ಳಿ, ಬಿ ಹ್ಯಾಪಿಯಾಗಿರಿ. ಯಾರ್ಯಾರು ಏನೇನೋ ಹೇಳ್ತಾರೆ ಅಂತ ಕೇಳಿಕೊಂಡು ಮಂಗ ಆಗಬೇಡಿ. ಓಕೆ, ತಪ್ಪು ನಿರ್ಧಾರಗಳನ್ನು ತಕ್ಕೊಳ್ಳೋಕೆ ಹೋಗಬೇಡಿ ಅಂಥೇಳಿ ಇಲ್ಲಿ ಬರ್ತಾಯಿದೆ. ನೀವು ಕೋಪ, ಅಸೂಯೆ ಮತ್ತು ಸಹ ಅವಲಂಬನೆಯನ್ನು ತ್ಯಜಿಸಬೇಕು ಅಂತೇಳಿ ಗೈಡೆನ್ಸ್ ಬರ್ತಾಯಿದೆ. ಶಾಂತಿ ಮತ್ತು ಪ್ರೀತಿಯನ್ನು, ಕರುಣಾಭಾವವನ್ನು ಹೊಂದಬೇಕು. ಹೀಲ್ ಯುವರ್ ಹಾರ್ಟ್ ಚಕ್ರ ಅಂತ ಬರ್ತಾಯಿದೆ. ಸೊ ಎಮೋಷ್ನಲ್ ರಿಲೇಟೆಡ್ ಬ್ಲಾಕೇಜಸ್ ಇದೆ. ಸೊ ಹಾಗಾಗಿ ಆ ಒಂದು ಎನರ್ಜೀಸಿಂದ ನೀವು ಹೊರಗಡೆ ಬರಬೇಕು. ಹಾರ್ಟ್ ಚಕ್ರ ಕ್ಲೆನ್ಸಿಂಗ್ ಆಗಬೇಕು, ಹಾರ್ಟ್ ಚಕ್ರ ಬ್ಲಾಕೇಜಸ್ ರಿಮೂವ್ ಮಾಡ್ಕೋಬೇಕು, ಹೀಲ್ ಮಾಡ್ಕೋಬೇಕು. ರೋಸ್ ಕ್ವಾರ್ಟ್ಸ್ ಕ್ರಿಸ್ಟಲ್, ಗ್ರೀನ್ ಅವೆಂಚುರಿಯನ್ ಕ್ರಿಸ್ಟಲ್, ಕ್ಲಿಯರ್ ಕ್ವಾರ್ಟ್ಸ್ ಕ್ರಿಸ್ಟಲ್, ರೊಡೊನೈಟ್ ಕ್ರಿಸ್ಟಲ್ಸ್ ನೀವು ಹಾಕ್ಕೊಳ್ಳಿ, ಧಾರಣೆ ಮಾಡಿ. ಟಂಬಲ್ಸನ್ನು ಇಟ್ಕೊಂಡು ಮೆಡಿಟೇಷನ್ ಮಾಡ್ಬೋದು. ಬಟ್ ಹಾರ್ಟ್ ರಿಲೇಟೆಡ್ ಇಶ್ಯೂಸ್ ಇರುತ್ತಲ್ಲ, ಅದಕ್ಕೆ ಚಕ್ರ ಹೀಲಿಂಗ್, ಇದು ಎನರ್ಜಿ ಲೆವೆಲಲ್ಲಿ ಕ್ಲೆನ್ಸಿಂಗ್ ಆದ್ರೇ ಒಳ್ಳೆಯದು. ಓಕೆ, ಇಲ್ದಿದ್ರೆ ಅಂದರೆ ನನಗೂ ಹರ್ಟ್ ಆಗ್ತಾ ಇರುತ್ತೆ. ಸೊ ನಾನು ಎಷ್ಟೇ ಕ್ರಿಸ್ಟಲ್ ಹಿಡ್ಕೊಂಡು ಮೆಡಿಟೇಷನ್ ಮಾಡಿದ್ರು, ಬ್ರಾಸ್ಲೆಟ್ ಹಾಕ್ಕೊಂಡ್ರು, ನನಗೆ ನಾನೇ ಹೀಲಿಂಗ್ ಮಾಡಿಕೊಂಡ್ರು ಸಮ್ಟೈಮ್ಸ್ ಆ ಒಂದು ಎನರ್ಜೀಸಿಂದ ಹೊರಗಡೆ ಬರೋಕ್ಕೆ ಆಗ್ತಾನೆ ಇರಲ್ಲ. ಯಾಕಂದರೆ ಭಾವ ಅಲ್ವಾ, ನಾವೆಲ್ಲ ಭಾವಜೀವಿಗಳು. ಸೊ ಭಾವನೆಗೆ ಸ್ವಲ್ಪ ಧಕ್ಕೆ ಉಂಟಾದಾಗ, ನೋವು ಉಂಟಾದಾಗ ಅದರಿಂದ ಹೊರಗಡೆ ಬರೋಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಸೊ ಅವಾಗ ನಾನೇನು ಮಾಡ್ತೀನಿ, ನಮ್ಮ ಮಾಸ್ಟರ್ ಹತ್ರ ಹೋಗಿ ಹೀಲಿಂಗ್ ಮಾಡ್ಕೊಳ್ತೀನಿ. ಸೊ ಅವರು ತಕ್ಷಣವೇ ಹೇಳಿಬಿಡ್ತಾರೆ. ನಾನೇನು ಹೇಳೋದೇ ಇಲ್ಲ, ನನಗೆ ಜಸ್ಟ್ ಹೀಲಿಂಗ್ ಬೇಕು ಅಂತ ಹೀಲಿಂಗ್ ಮಾಡ್ತಾ ಇರ್ತಾರೆ. ಅವಾಗ ಏನಂತಾರೆ, ನೀನು ಹಾರ್ಟ್ ಚಕ್ರ ಬ್ಲಾಕೇಜಸ್ ಆಗಿದೆ, ಯಾರ ಜೊತೆ ಜಗಳ ಆಗಿದೆ, ಯಾರು ನಿನಗೆ ಹರ್ಟ್ ಮಾಡಿದ್ದಾರೆ, ನೀನು ಯಾಕೆ ಹರ್ಟ್ ಆಗಿದೆಯಾ, ಹೀಗೆಲ್ಲ ಕೇಳೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸೊ ಆಮೇಲೆ ಅವರು ರೇಖೆ ಎನರ್ಜಿ ಸೆಂಡ್ ಮಾಡಿ ಬ್ಲಾಕೇಜಸ್ನ ರಿಮೂವ್ ಮಾಡಿ ಹೀಲ್ ಮಾಡ್ತಾರೆ. ಸೊ ಮತ್ತೆ ಎನರ್ಜಿ ಚಾರ್ಜ್ ಮಾಡ್ತಾರೆ, ಬೂಸ್ಟ್ ಮಾಡ್ತಾರೆ, ಆ್ಯಂಡ್ ಪ್ರೊಟೆಕ್ಟ್ ಕೂಡ ಮಾಡ್ತಾರೆ. ಬಿಕಾಸ್ ಮತ್ತೆ ನನಗೆ ಹರ್ಟ್ ಆಗಬಾರ್ದು ಅಂತ. ಓಕೆ, ಸೊ ಇದು ಈ ಹಿಂದಿಂದು ವರ್ಷದ ಘಟನೆಗಳು. ಸೊ ಹಾಗಾಗಿ ನನಗೆ ಹರ್ಟ್ ಆದಾಗೆಲ್ಲ ಅವರು ಹೀಲ್ ಮಾಡ್ತಾ ಇರ್ತಾರೆ. ಯಾಕೆಂದರೆ ನಾನು ಹೀಲ್ ಮಾಡ್ಕೊಳ್ಳೋಕ್ಕೆ ಆಗಲ್ಲ. ನನ್ನ ಭಾವನೆಗೆ ನಾನು ಹೀಲ್ ಮಾಡ್ಕೊಳ್ಳೋಕ್ಕೆ ಅಂದರೆ ಎಷ್ಟು ಟ್ರೈ ಆಗುತ್ತೋ ಅಷ್ಟು ಮಾಡ್ತೀನಿ. ಓಕೆ, ಸಮ್ಟೈಮ್ಸ್ ಏನಂದರೆ ಹಾರ್ಟ್ ಚಕ್ರ ಹೀಲಿಂಗ್ ಆಗುವಾಗ ಕಣ್ಣಿರಲ್ಲ, ನೀರು ಬರುತ್ತೆ, ಅದರ ಹತ್ರ ಒಂದು ಬ್ಲಾಕೇಜಸ್ ರಿಲೀಸ್ ಆಗ್ತಾ ಇದೆ ಅಂತ ಅರ್ಥ. ಸುಮಾರಷ್ಟು ಜನರು ಕೇಳ್ತಾ ಇರ್ತೀರ, ಮೆಡಿಟೇಷನ್ ಮಾಡುವಾಗೆಲ್ಲ ಕಣ್ಣಲ್ಲಿ ನೀರು ದಳ ಇರುತ್ತೆ, ಅದರ ಅರ್ಥ ಎಮೋಷ್ನಲ್ ಬ್ಲಾಕೇಜಸ್ಸು ರಿಮೂವ್ ಆಗ್ತಾ ಇದೆ, ರಿಲೀಸ್ ಆಗ್ತಾ ಇದೆ ಅಂತ ಅರ್ಥ. ರಿಲೀಸ್ ಮಾಡ್ತಾ ಇದ್ದಾರೆ ಏಂಜಲ್ಸು, ಯೂನಿವರ್ಸು, ರೇಖಿ ಶಕ್ತಿ ಆ ಒಂದು ಎನರ್ಜಿನ ಹೊರಗಡೆ ಹಾಕ್ತಾ ಇರ್ತಾರೆ. ಹಾಗಾಗಿನೇ ಕಣ್ಣೀರು ಬರ್ತಾ ಇರ್ತದೆ, ತಾನೇ ಕಣ್ಣೀರು ಬರ್ತಾ ಇರತ್ತಲ್ಲ, ಅದಕ್ಕೆ ಕಾರಣ ಅದಾಗಿರುತ್ತೆ. ಓಕೆ, ಹಿಡನ್ ಫೀಲಿಂಗ್ಸ್ ಏನಂತೇಳಿ ನೋಡೋಣ. ನಿಮ್ಮ ಪರ್ಸನ್ದು ಹಿಡನ್ ಫೀಲಿಂಗ್ಸು ಇಲ್ಲೇನೋ ಈ ಥರದೊಂದು ಎನರ್ಜಿ ಇಲ್ಲಿದೆ. ಬಟ್ ಹಿಡನ್ ಫೀಲಿಂಗ್ಸ್ ಏನಂತ ನೋಡೋಣ. ನಿಮ್ಮ ಹತ್ರ ಹೇಳಿರೋ ಮಾತೇನು, ನಿಮ್ಮ ಹತ್ರ ಹೇಳದೇ ಇರೋಂತಹ ಮಾತೇನು ನೋಡೋಣ. ಓಕೆ, ಇದು ಕಲೆಕ್ಟಿವ್ ರೀಡಿಂಗ್. ಓಕೆ, ಕಂಪ್ಲೀಟ್ಲಿ ಸೋಷಿಯಲ್ ರೀಡಿಂಗ್ ಆಗಿರುತ್ತೆ. ಪರ್ಸ್ನಲ್ಲಾಗಿ ತೀರಾ ತೊಗೊಳಕ್ಕೆ ಹೋಗಬೇಡಿ. ಒಂದು ಪಕ್ಷ ಪರ್ಸ್ನಲ್ಲಾಗಿ ತೀರಾ ತೊಗೊಂಡ್ರೆ ನಿಮಗೆ ಪ್ರಾಬ್ಲಮ್ಮು. ನಾನಂತೂ ಮುಂಚೆನೇ ಹೇಳ್ತಾ ಇದ್ದೀನಿ, ಯಾಕಂದರೆ ನಿಮಗೆ ಇಲ್ಲಿ ರೆಸನೆಂಟ್ ಆಗ್ತಾ ಇಲ್ಲ ಅಂದರೆ ಡಿವೈನ್ ನಿಮಗೆ ಇಲ್ಲಿ ಗೈಡೆನ್ಸ್ ಕೊಡ್ತಾ ಇಲ್ಲ ಅಂತ ಅರ್ಥ. You give importance to others which which brought distance in our relationship. ಸೊ ಆಗ್ಲೇನೋ ಅದೇ ಸೇಮ್ ಎನರ್ಜಿ ಬಂತು. ಓಕೆ, ನೀವು ಬೇರೆಯವ್ರ ಮಾತು ಕೇಳಿ ರಿಲೇಷನ್ಶಿಪ್ಪನ್ನು ಕಟ್ ಮಾಡ್ಕೊಂಡಿದ್ದೀರಾ. ಓಕೆ, ಅಥವಾ ಅವರೇ ನಿಮ್ಮ ಹತ್ರ ರಿಲೇಷನ್ಶಿಪ್ಪಿಗೆ ರೀಡಿಂಗ್ ಅಂತ ಬಂದಾಗ ನಿಮ್ಮದಾಗಿರ್ಬೋದು ಎನರ್ಜಿ, ಅಥವಾ ಅವ್ರದ್ದಾಗಿರೋ ಎನರ್ಜಿ ಸಾಧ್ಯತೆ ಇರುತ್ತೆ. ಒಂದು, ನೀವು ಬೇರೆಯವ್ರ ಮಾತು ಕೇಳಿ ರಿಲೇಷನ್ಶಿಪ್ ಕಟ್ ಮಾಡ್ಕೊಂಡಿದ್ದೀರಾ, ಅಥವಾ ಅವ್ರು ಬೇರೆಯವ್ರ ಮಾತು ಕೇಳ್ಕೊಂಡ್ಬಿಟ್ಟು ರಿಲೇಷನ್ಶಿಪ್ಪನ್ನು ಕಟ್ ಮಾಡ್ಕೊಂಡಿರೋ ಒಂದು ಎನರ್ಜಿ ಇಲ್ಲಿ ಕ್ಲಿಯರಾಗಿ ಕಾಣಿಸ್ತಾ ಇದೆ. ಯು ವಿಲ್ ನೆವರ್ ಕಮ್ ಬ್ಯಾಕ್ ಟು ಯು ಡ್ಯೂ ಟು ಯುವರ್ ನೆಗೆಟಿವ್ ರೆಸ್ಪಾನ್ಸ್. ಓ ಮೈ ಗಾಡ್, ನೋಡಿ, ಸಾರಿ, ಐ ವಿಲ್ ನೆವರ್ ಕಮ್ ಬ್ಯಾಕ್ ಟು ಯು ಡ್ಯೂ ಟು ಯುವರ್ ನೆಗೆಟಿವ್ ರೆಸ್ಪಾನ್ಸಸ್. ಸೊ ಅವರು ವಾಪಸ್ ಬರೋದಿಲ್ಲ ಅಂತಲೂ ಹೇಳ್ತಾ ಇದ್ದಾರೆ. ನೀವೇ ನೋಡಿ, ಇಲ್ಲಿ ಕಾರ್ಡ್ಸ್ ಇರೋದು ಅದೇ. ಓಕೆ, ನೀವು ವೆಯ್ಟ್ ಮಾಡ್ತಾ ಇದ್ದೀರಾ ಅವ್ರು ವಾಪಸ್ ಬರ್ತಾರಾ ಅಂತ.
ಸೊ ನಾನು ಬರಲ್ಲ ಅಂತಲೇ ಹೇಳ್ತಾ ಇದ್ದಾರೆ, ಯಾಕಂದರೆ ನಿಮ್ಮ ನೆಗೆಟಿವ್ ರೆಸ್ಪಾನ್ಸಸ್ಸಿಂದಾಗಿ ಅವರು ನಾನು ವಾಪಸ್ ಬರಲ್ಲ ಅಂತ ಹೇಳ್ತಾ ಇದ್ದಾರೆ. ಸೊ ಸರಿಯಾದ ಆ್ಯಕ್ಷನನ್ನು ತಗೊಳ್ಳಿ ನಿಮ್ಮ ಲೈಫಲ್ಲಿ. ಸುಮ್ಮನೆ ನೆಗೆಟಿವ್ ಆ್ಯಕ್ಷನನ್ನು ತಗೊಂಡು ಲೈಫನ್ನು ಹಾಳು ಮಾಡ್ಕೋಬೇಡಿ. ತುಂಬ ಅದ್ಭುತವಾದ ಲೈಫು, ತುಂಬ ಅದ್ಭುತವಾದ ಬಾಡಿ, ತುಂಬ ಅದ್ಭುತವಾದ ಮನಸ್ಸು, ಹೃದಯ, ಸೋಲ್ ಇದೆ. ಸೊ ಸೋಲ್ ಪರ್ಪಸ್ ಕಡೆ ಫೋಕಸ್ ಮಾಡಿ, ಮೆಡಿಟೇಷನ್ ಮಾಡಿ, ಹೀಲಿಂಗ್ ಮಾಡ್ಕೊಳ್ಳಿ. ಐ ಹ್ಯಾವ್ ಮೈ ಓನ್ ಚಾಯ್ಸಸ್ ಆ್ಯಂಡ್ ಲೈಫ್ ಎಕ್ಸ್ಪೆಕ್ಟೇಷನ್ಸ್, ಯು ನೆವರ್ ಕೇರ್ ಅಬೌಟ್ ಇಟ್. ಸೊ ಅವರಿಗೆ ಅವ್ರದ್ದೇ ಆದಂತಹ ಚಾಯ್ಸಸ್ ಇದ್ದಾವೆ, ಆಕಾಂಕ್ಷೆಗಳಿದ್ದಾವೆ. ಸೊ ಅದ್ರ ಬಗ್ಗೆ ನಿಮಗೆ ಯಾವುದೇ ಕೇರ್ ಇಲ್ಲ. ಅಂದರೆ ನೀವು ಅವರಿಗೆ ಅವರ ಒಂದು ಚಾಯ್ಸಸ್ಗೆ, ಅವರ ಒಂದು ಎಕ್ಸ್ಪೆಕ್ಟೇಷನ್ಸ್ಗೆ ನೀವು ಸಪೋರ್ಟ್ ಮಾಡ್ತಾ ಇಲ್ಲ. ಸೊ ಹಾಗಾಗಿ ನಿಮ್ಮಿಂದ ಅವರು ದೂರ ಹೋಗಿರೋದು ಎನರ್ಜಿ ಕೂಡ ಇಲ್ಲಿ ಕಾಣಿಸ್ತಾ ಇದೆ. ಓಕೆ, ಅವರ ಡಿಸೈರ್ಸ್ ಏನಿದೆ, ನಿಮಗಿಂತ ಇಂಪಾರ್ಟೆಂಟು. ಅಂದರೆ ಅವ್ರ ಲೈಫಲ್ಲಿ ಕೆರಿಯರ್ ಗ್ರೋತ್ ಮಾಡಬೇಕು, ಓಕೆ, ಏನೋ ಒಂದು ನೇಮ್ ಫೇಮ್ ಗಳಿಸ್ಕೋಬೇಕು, ಏನೋ ಒಂದು ಅಚೀವ್ಮೆಂಟ್ ಮಾಡಬೇಕು ಅಂತ ಆಸೆ. ಸೊ ಅದನ್ನು ಅಚೀವ್ಮೆಂಟ್ ಮಾಡಬೇಕಂದ್ರೆ ಈ ರಿಲೇಷನ್ಶಿಪ್ಪಲ್ಲಿ ಮುಂದೆ ಹೋಗೋಕ್ಕಾಗ್ತಾ ಇಲ್ಲ ಅಂತ ಹೇಳಿಬಿಟ್ಟು ಅವರು ಹೇಳ್ತಾ ಇದ್ದಾರೆ. ಓಕೆ, ಆಮೇಲೆ ಐ ಲೈಕ್ ಮೈ ಫ್ರೀಡಮ್ ಮೋರ್ ದೆನ್ ಯು ಅಂತಲೂ ಮೆಸೇಜ್ ಇದೆ. ಓಕೆ, ಸೊ ಅವರಿಗೆ ಫ್ರೀಡಮ್ ಅಂದರೆ ತುಂಬ ಇಷ್ಟ. ಅದೇ ಹೇಳಿದ್ನಲ್ಲ, ಪೊಸೆಸಿವ್ ಎನರ್ಜಿ ಜಾಸ್ತಿ ಆದಾಗ ಕಂಟ್ರೋಲಿಂಗ್ ಎನರ್ಜಿ ಬರುತ್ತೆ. ಕಂಟ್ರೋಲಿಂಗ್ ಎನರ್ಜಿ ಬಂತಂದರೆ ಯಾರೂ ಕಂಟ್ರೋಲಲ್ಲಿ ಇರೋಕ್ಕೆ ಇಷ್ಟಪಡಲ್ಲ, ಪ್ರಾಣಿನೂ ಇಷ್ಟಪಡಲ್ಲ, ಮನುಷ್ಯನೂ ಮೊದಲೇ ಇಷ್ಟಪಡಲ್ಲ. ಓಕೆ, ಅದಕ್ಕೆ ಅಲ್ವಾ ನಾವು ನಮ್ಮ ಭಾರತಕ್ಕೆ ಸ್ವಾತಂತ್ರ್ಯವನ್ನು ತಂದು ಕೊಟ್ಕೊಂಡಿದ್ದು. ಸೊ ಇಲ್ಲಿ ಮನುಷ್ಯನೂ ಅಷ್ಟೇ, ಅವರಿಗೆ ಅವ್ರದ್ದೇ ಆದಂತಹ ಒಂದು ಗುಣ ಇರುತ್ತೆ, ಸ್ವಭಾವ ಇರುತ್ತೆ. ದೇವರು ಎಲ್ರಿಗೂ ಈಕ್ವಲ್ ಆಗಿ ಹುಟ್ಟಿಸಿರ್ತಾರೆ. ನಿಮಗೆ ಆಸೆ ಆಕಾಂಕ್ಷೆಗಳಿರತ್ತಂದರೆ ಅವ್ರಿಗೂ ಆಸೆ ಆಕಾಂಕ್ಷೆಗಳಿರತ್ತೆ ಅಂತ ಅರ್ಥ. ಸೊ ಅವರ ಆಕಾಂಕ್ಷೆಗಳು ಏನಿದ್ದಾವೆ ಅಂತ ಅದನ್ನು ಅರ್ಥ ಮಾಡಿಕೊಂಡು, ನಿಮ್ಮ ಆಸೆ ಏನಿದ್ದಾವೆ ಅಂತ ಅದನ್ನು ಅರ್ಥ ಮಾಡಿಕೊಂಡು ಒಬ್ರಿಗೊಬ್ರು ಸಪೋರ್ಟ್ ಮಾಡಿಕೊಂಡ್ರೆ ಓಕೆ. ಇಲ್ಲಾಂದರೆ ಮತ್ತು ಅದನ್ನು ರಿಲೇಷನ್ಶಿಪ್ಪಿಗೆ ಯಾಕೆ ಬರಬೇಕು, ಅಗತ್ಯ ಇಲ್ಲ. ಓಕೆ, ನಿನಗೆ ದುಡ್ಡಿಲ್ಲ ಅಂದ್ಕೊಂಡು ಬಿಟ್ಟು ಹೋಗೋದು ತಪ್ಪು, ನಿನಗೆ ಸೌಂದರ್ಯ ಇಲ್ಲ ಅಂತ ಬಿಟ್ಟು ಹೋಗೋದು ತಪ್ಪು. ಓಕೆ, ನಿನ್ನಲ್ಲಿ ಅದಿದೆ, ಕುಂದುಕೊರತೆಗಳಿದ್ದಾವೆ ಅಂತ ಅಂದ್ಕೊಂಡು ಹೋಗೋದೇ ತಪ್ಪು. ಈ ಮನುಷ್ಯದಲ್ಲಿ ಯಾರೂ ಕಂಪ್ಲೀಟ್ ಫುಲ್ ಇಲ್ಲ. ಓಕೆ, ಯಾರಿಗೊಬ್ರಿಗೆ ಮುಖ ಸರಿ ಇರಲ್ಲ, ಕೈ ಇರಲ್ಲ, ಕಾಲಿರಲ್ಲ. ಓಕೆ, ಅಥವಾ ಇನ್ನೇನೋ ಬಾಲ್ಯದಲ್ಲಿ ಏನೋ ಚಿಕ್ಕ ಚಿಕ್ಕ ಆಕ್ಸಿಡೆಂಟ್ ಆಗಿ ಮಾರ್ಕ್ ಉಳ್ಕೊಂಡಿರ್ತತೆ. ಓಕೆ, ನಿನ್ನ ಬ್ಯೂಟಿ ಚೆನ್ನಾಗಿಲ್ಲ. ಓಕೆ, ಏನೋ ಇವಾಗ ಇದಕ್ಕಿದ್ದಂಗೆ ಫೈನಾನ್ಷಿಯಲ್ ಲಾಸ್ ಆಗಿಬಿಡತ್ತೆ. ಮುಂಚೆ ಇದ್ದಾಗ ಚೆನ್ನಾಗೇ ದುಡ್ಡು ಗಿಡ್ಡು ಕಾಸು ಎಲ್ಲ ಚೆನ್ನಾಗೇ ಇತ್ತು, ಸಡನ್ನಾಗಿ ಲಾಸ್ ಆಯಿತು. ಓಕೆ, ಸೊ ಆವಾಗ ಬಿಟ್ಟು ಹೋಗೋದು, ಈ ಥರದ ಎನರ್ಜೀಸ್ ಎಲ್ಲ ರಿಲೇಷನ್ಶಿಪ್ಪಲ್ಲಿ ಸಲ್ಲದು. ಓಕೆ, ರಿಲೇಷನ್ಶಿಪ್ ಅಂದರೆ ಕಷ್ಟದಲ್ಲಿ ಸಪೋರ್ಟ್ ಮಾಡೋದೇ ರಿಲೇಷನ್ಶಿಪ್ಪು. ಓಕೆ, ಸುಖದಲ್ಲಿ ಎಂಜಾಯ್ ಮಾಡಬೇಕು. ಓಕೆ, ಸುಖದಲ್ಲಿ ಖುಷಿ ಪಡಬೇಕು, ಎಂಜಾಯ್ ಮಾಡಬೇಕು, ಸೆಲೆಬ್ರೇಟ್ ಮಾಡಬೇಕು. ದುಃಖ ಬಂದಾಗ ಒಬ್ರಿಗೊಬ್ರು ಸಪೋರ್ಟ್ ಮಾಡಬೇಕು, ಹೆಗ್ಲು ಕೊಡಬೇಕು. ಓಕೆ, ಸೊ ಅಂಥ ರಿಲೇಷನ್ಶಿಪ್ಪನ್ನು ಮಾಡಬೇಕೇ ಹೊರತು ಟೈಮ್ ಪಾಸ್ ಮಾಡೋದು. ಓಕೆ, ಅರ್ಥ. ಇನ್ನು ನಾನೆಂತ ಏನಂದರೆ, ಜೀವನದಲ್ಲಿ ಯಾರೋ ಇಬ್ಬರು ಮೂರು ಜನ ಹುಡುಗರು ಹುಡುಗಿಯರ ಜೊತೆಗಿದ್ದಾಗ ನಿಮಗೆ ಒಬ್ಬೊಬ್ರದ್ದು ಎನರ್ಜಿಸು ಬೇರೆ ಬೇರೆ ಫೀಲ್ ಆಗುತ್ತೆ. ಒಬ್ಬರಲ್ಲಿ ಇದ್ದಂಥ ಗುಣ ಇನ್ನೊಬ್ಬರಲ್ಲಿ ಇರಲ್ಲ. ಓಕೆ, ಒಬ್ಬರಿಗೆ ದಾನ ಮಾಡೋ ಗುಣ ಇರುತ್ತೆ, ಯಾರು ಬಿದ್ದರೆ ಅಯ್ಯೋ ಅನ್ನೋ ಗುಣ ಇರುತ್ತೆ. ಅದೇ ಇನ್ನೊಬ್ಬರಿಗೆ ದಾನ ಮಾಡೋ ಗುಣ ಇರಲ್ಲ, ಬದಲಿಗೆ ಕಂಜೂಸ್ತನ ಮಾಡ್ತಾರೆ, ಇನ್ನೊಬ್ಬರಿಂದ ಕಿತ್ಕೊತಾರೆ. ಅಥವಾ ಯಾರು ಬಿದ್ದರೆ ಹಾ ಅಂತ ನಗ್ತಾರೆ. ಓಕೆ, ಸೊ ಒಬ್ರದ್ದು ಗುಣ ಚಂದ ಒಳ್ಳೆ ಇರುತ್ತೆ, ಇನ್ನೊಬ್ರದ್ದು ಗುಣ ಸ್ವಲ್ಪ ಕೆಟ್ಟದು ಅಥವಾ ಒಂದು ಪೊಸೆಸಿವ್ ಎನರ್ಜೀಸಲ್ಲಿರುತ್ತೆ. ಸೊ ಇಂಥ ಎನರ್ಜೀಸ್ನ ಚೇಂಜ್ ಮಾಡ್ಕೋಬೇಕು. ಓಕೆ, ಒಳ್ಳೆ ಎನರ್ಜೀಸ್ನಲ್ಲ, ಕೆಟ್ಟ ಎನರ್ಜೀಸ್ನ ಚೇಂಜ್ ಮಾಡ್ಕೋಬೇಕು. ನಿಮ್ಮನ್ನು ನೀವು ಈಗ ಹೀಲ್ ಮಾಡ್ಕೋಬೇಕಾಗತ್ತೆ. ಓಕೆ, ನೇಮ್ ಇನ್ಶಿಯಲ್ ಕೂಡ ಬರ್ತಾ ಇದೆ. CMOWPKLR, ಮತ್ತೆ ಪುನಃ M ಫೀಲ್ ಆಗ್ತಾ ಇದೆ. TSHIZYB. ಇಲ್ಲಿ ಈ ಒಂದು ನೇಮ್ ಇನ್ಶಿಯಲ್ ನಿಮ್ಮದಾಗಿರ್ಬೋದು ಅಥವಾ ನಿಮ್ಮ ಪಾರ್ಟ್ನರ್ದಾಗಿರ್ಬೋದು. ನಂಬರ್ 10 ನಿಮ್ಮದು ಡೇಟ್ ಆಫ್ ಬರ್ತ್ ಅಥವಾ ಅವ್ರದ್ದಾಗಿರ್ಬೋದು. ನಂಬರ್ 2, 20, 22 ಇದು ನಿಮ್ಮ ಅಥವಾ ನಿಮ್ಮ ಆ ಪಾರ್ಟ್ನರ್ನ
ಡೇಟ್ ಆಫ್ ಬರ್ತ್ ಆಗಿರ್ಬೋದು, ಯಾಕೋ ಗೊತ್ತಿಲ್ಲ, ಅದು ಇಲ್ಲಿ ನಂಬರ್ ಬಂತು ನನಗೆ ಸಾರಿ, ನನಗೆ ಪೈಲ್ 1ಅಲ್ಲಿ ಯಾರ್ದು ಡೇಟ್ ಆಫ್ ಬರ್ತ್ ಫೀಲೇ ಆಗಿಲ್ಲ, ಇಲ್ಲಿ ಫೀಲ್ ಆಯಿತು. ಸೊ ಹಂಗಾಗಿ ಹೇಳಿದೆ. ಓಕೆ, ನೆಕ್ಸ್ಟ್ ಡಿವೈನಿಂದ ಏನು ಗೈಡೆನ್ಸ್ ಇದೆ ಅಂತೇಳಿ ನೋಡೋಣ. ಟೆಡ್ಡಿ ಬಿಯರ್ ಇಂಟ್ರೆಸ್ಟೆಡ್ ಇನ್ ಯು. ಸೊ ಯಾರೋ ನಿಮ್ಮ ಮೇಲೆ ಇಂಟ್ರೆಸ್ಟ್ ಇಟ್ಕೊಂಡಿದ್ದಾರೆ. ಬ್ಲೂಮಿಂಗ್ ರೊಮ್ಯಾನ್ಸ್ ರೊಮ್ಯಾಂಟಿಕ್ ಎನರ್ಜಿ ಬ್ಲೂಮ್ ಆಗ್ತಾ ಇದೆ. ಓಕೆ, ಫ್ಲರ್ಟಿಂಗ್ ಎನರ್ಜಿ ಇದೆ. ಯಾರೋ ನಿಮ್ಮನ್ನು ಚೀಟ್ ಮಾಡ್ಬೋದು, ಫ್ಲರ್ಟ್ ಮಾಡ್ಬೋದು. ವಾಂಟ್ ಟು ಡೇಟ್, ಯಾರೋ ನಿಮ್ಮ ಕ್ರಶ್ ಇದ್ದಾರೆ. ಓಕೆ, ನಿಮ್ಮದು ಬ್ರೇಕಪ್ ಆಗೋದೇ ಕಾಡ್ತಾ ಇದ್ರು ಏನೋ, ಮೇ ಬಿ ನಿಮ್ಮಿಬ್ಬರ ನಡುವೆ ತಂದಿಟ್ಟು ತಮಾಷೆ ನೋಡಿರೋ ಪರ್ಸನ್ನೇ ಇರ್ಬೋದು. ಓಕೆ, ಸೊ ಅವ್ರಿಗೆ ನಿಮ್ಮ ಮೇಲೆ ಇಂಟ್ರೆಸ್ಟ್ ಇದೆ, ನಿಮ್ಮ ಜೊತೆಗೆ ರೊಮ್ಯಾನ್ಸ್ ಮಾಡಬೇಕು ಅನ್ನೋ ಒಂದು ಎನರ್ಜಿ ಇದೆ. ಫ್ಲರ್ಟ್ ಮಾಡ್ತಾ ಇದ್ದಾರೆ. ಓಕೆ, ಅವ್ರು ನಿಮ್ಮನ್ನು ಫ್ಲರ್ಟ್ ಮಾಡ್ತಾ ಇದ್ದಾರೆ. ಓಕೆ, ಐ ವಾಂಟ್ ಟು ಡೇಟ್ ವಿತ್ ಯು ಅಂತೇಳಿ ಕೂಡ ಮೆಸೇಜಸ್ ಇದೆ. ಯಾರೋ ನಿಮ್ಮ ಜೊತೆಗೆ ಡೇಟ್ ಮಾಡಬೇಕಂತ ಇದ್ದಾರೆ. ಓಕೆ, ಯಾರೋ ನಿಮ್ಮ ಜೊತೆಗೆ ಫ್ಲರ್ಟು ಮಾಡಬೇಕಂತ ಇದ್ದಾರೆ. ಓಕೆ, ಒಂದು 2-3 ಜನ ಪರ್ಸನ್ಸ್ ಇರ್ಬೋದು, 2 ಪರ್ಸನ್ಸ್ ಇರ್ಬೋದು ನಿಮ್ಮ ಸುತ್ತಮುತ್ತ. ಗಮನಿಸ್ಕೊಳ್ಳಿ, ಯಾರೋ ಒಬ್ಬರಿಗೆ ನಿಮ್ಮ ಮೇಲೆ ತುಂಬಾ ಇಂಟ್ರೆಸ್ಟ್ ಇದೆ, ಅದು ಫಿಸಿಕಲ್ ವೈಸೋ. ಓಕೆ, ಸ್ವಾರ್ಡ್ ಆ್ಯಂಡ್ ರೋಸ್, ಕ್ಲಾರಿಟಿ ಆ್ಯಂಡ್ ಟ್ರುತ್. ಕ್ಲಾರಿಟಿಯನ್ನು ತಗೊಳ್ಳಿ, ಟ್ರುತ್ತನ್ನು ಕಂಡು ಹಿಡ್ಕೊಳ್ಳಿ. ಓಕೆ, ರಿವಿಲೇಷನ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದಾರೆ. ಹಾನರ್ ಆಗಿರಬೇಕು ಆ್ಯಂಡ್ ಪ್ರೊಟೆಕ್ಷನನ್ನು ತಗೋಬೇಕು ಅಂತ ಹೇಳ್ತಾ ಇದ್ದಾರೆ. ಡೆಟರ್ಮಿನೇಷನ್ ಎನರ್ಜಿ ಕಾಣಿಸ್ತಾ ಇದೆ. ಓಕೆ, ಹೆಲ್ದಿ ಚಾಯ್ಸಸನ್ನು ತಗೊಳ್ಳಿ, ಸೆಲ್ಫ್ ಲವ್ ಮಾಡ್ಕೊಳ್ಳಿ, ಸೆಲ್ಫ್ ಕೇರ್ ಮಾಡ್ಕೊಳ್ಳಿ. ಓಕೆ, ಬೀಯಿಂಗ್ ಹ್ಯಾಪರ್. ಓಕೆ, ಲವ್ ಆ್ಯಂಡ್ ಲೈಫನ್ನು ಬ್ಯಾಲೆನ್ಸ್ ಮಾಡ್ಕೊಳ್ಳಿ ಅಂಥೇಳಿ ಗೈಡೆನ್ಸ್ ಬರ್ತಾ ಇದೆ. ಓಕೆ, ಸೊ ನಿಮ್ಮ ಒಂದು ಜೀವನದ ಬಗ್ಗೆ ಕ್ಲಾರಿಟಿ ತಗೊಳ್ಳಿ. ನಿಮ್ಮ ಲೈಫಲ್ಲಿ ಯಾರೇ ವ್ಯಕ್ತಿ ಬಂದರೂ ಕ್ಲಾರಿಟಿ ತಗೊಳ್ಳಿ, ಸತ್ಯವನ್ನು ಅನ್ವೇಷಣೆ ಮಾಡಿ ಅಂಥೇಳಿ ಗೈಡೆನ್ಸ್ ಇದೆ. ಆ್ಯಂಡ್ ಹಾನರ್ ಆಗಿರಿ, ಅದ್ರ ಜೊತೆಗೆ ಪ್ರೊಟೆಕ್ಷನನ್ನು ತಗೊಳ್ಳಿ ಅಂಥೇಳಿ ಬರ್ತಾ ಇದೆ. ಓಕೆ, ಸೊ ಓವರ್ ಥಿಂಕಿಂಗ್ ಎಲ್ಲ ಮಾಡೋಕ್ಕೆ ಹೋಗ್ಬಿಡಿ, ನಿಮ್ಮನ್ನು ನೀವು ಕೇರ್ ಮಾಡ್ಕೊಳ್ಳಿ. ಹೇಗೆ ಒಂದು ಗುಲಾಬಿನೂ ಮತ್ತು ಮುಳ್ಳು ಒಟ್ಟಿಗೆ ಇರುತ್ತೆ. ಸೊ ಗುಲಾಬಿ ಏನು ಅಂದರೆ ಅದು ಸಾಫ್ಟ್ ನರಿಶ್ಮೆಂಟ್ ಎನರ್ಜಿ, ಫ್ಲೇವರ್ ಇರುತ್ತೆ. ಓಕೆ, ಕೋಮಲವಾಗಿರುತ್ತೆ. ಅದೇ ಮುಳ್ಳು ಏನಾಗುತ್ತೆ, ಚುಚ್ಚಿದ್ರೆ ರಕ್ತ ಬರುತ್ತೆ. ಸೊ ಅವೆರಡರ ಅಂತರವನ್ನು ಸರಿಯಾಗಿ ತಿಳ್ಕೊಬೇಕು ನಿಮಗೆ. ಓಕೆ, ನಿಮ್ಮನ್ನು ಕೇರ್ ಮಾಡೋ ಪರ್ಸನ್ ಯಾರು, ನಿಮ್ಮನ್ನು ಹರ್ಟ್ ಮಾಡೋ ಪರ್ಸನ್ ಯಾರು, ಅದ್ರ ಜೊತೆಗೆ ನೀವು ಯಾರಿಗೆ ಹರ್ಟ್ ಮಾಡ್ತೀರಿ, ನೀವು ಯಾರಿಗೆ ಕೇರ್ ಮಾಡ್ತೀರಿ, ಅದು ಇಂಪಾರ್ಟೆಂಟ್. ಸಮ್ಟೈಮ್ಸ್ ಏನಂದರೆ ನಮಗೆ ಬುದ್ಧಿ ಇಲ್ಲದೇ ನಮ್ಮನ್ನು ಯಾರು ಪ್ರೀತಿಸೋದಿಲ್ವೋ ನಾವು ಅವ್ರನ್ನ ಪ್ರೀತಿ ಮಾಡೋಕೆ ಹೋಗ್ತೀವಿ, ಅವ್ರನ್ನ ಕೇರ್ ಮಾಡೋಕೆ ಹೋಗ್ತೀವಿ, ಅವರು ಐ ಡೋಂಟ್ ಕೇರ್ ಅಂತ ಇರ್ತಾರೆ. ಯಾರು ನಮ್ಮ ಬಗ್ಗೆ ಕೇರ್ ಮಾಡ್ತಾ ಇರ್ತಾರೋ ಅವ್ರಿಗೆ ನೀವು ಐ ಡೋಂಟ್ ಕೇರ್ ಅಂತ ಇರ್ತೀರಿ. ಸೊ ಈ ಥರದೊಂದು ಎನರ್ಜೀಸ್ ಎಲ್ಲ ಇರುತ್ತೆ. ಸೊ ಸರಿಯಾದನ್ನು ಕಂಡು ಹಿಡ್ಕೊಳ್ಳಿ, ಟ್ರುತ್ತನ್ನು ಕಂಡು ಹಿಡ್ಕೊಳ್ಳಿ ಅಂತೇಳಿ ಗೈಡೆನ್ಸ್ ಬರ್ತಾ ಇದೆ. ಓಕೆ, ಟ್ಯಾರೋಟ್ ಕಾರ್ಡ್ ರೀಡಿಂಗ್ ಏನು ಹೇಳ್ತಾ ಇದೆ, ಅವ್ರ ಡಿವೈನ್ ಗೈಡೆನ್ಸ್ ಏನಿದೆ, ಏನೆಲ್ಲ ಸಿಚುವೇಶನ್ ಇದೆ ಅಂಥೇಳಿ ನೋಡೋಣ. ರೀಡಿಂಗ್ ಹೇಗಿತ್ತು ಅಂತ ತಿಳಿಸಿ, ಲೈಕ್ ಮಾಡಿ, ಶೇರ್ ಮಾಡಿ. ನೀವು ವ್ಯೂವರ್ಸ್ ಆಗಿದ್ದರೆ ಸಬ್ಸ್ಕ್ರೈಬ್ ಆಗಿ. ಸುಮಾರಷ್ಟು ಜಗಳಗಳು, ತಾಪತ್ರಯಗಳು, ಫೈನಾನ್ಷಿಯಲಿ ಸ್ಟ್ರಗಲ್ಸು, ಫೈನಾನ್ಷಿಯಲಿ ಕೆರಿಯರಲ್ಲಿ ಸ್ಟ್ರಗಲ್ಸು ಕಾಣ್ತಾ ಇದೆ. ಓಕೆ, ಶನಿ ರೆಮಿಡಿ, ಬುಧನ್ ರೆಮಿಡಿ ಮಾಡಿ. ಸೊ ಓಕೆ, ಬುಧನ್ ರೆಮಿಡಿ ಬಂದಿತ್ತು, ರಾಹು ರೆಮಿಡಿನೂ ಮಾಡಬೇಕು ನೀವು. ಸೊ ಬುಧನ್ ರೆಮಿಡಿ, ರಾಹು ರೆಮಿಡಿ ಪೈಲ್ 1ಅಲ್ಲೂ ಇತ್ತು. ಸೊ ಒಮ್ಮೆ ಪೈಲ್ 1 ಕೂಡ ಚೆಕ್ ಮಾಡ್ಕೊಳ್ಳಿ, ಗೈಡೆನ್ಸ್ ನಿಮಗೆ ಅಲ್ಲಿ ಸಿಗ್ಬೋದು. ಓಕೆ, ಸೊ ಕಂಜೂಸ್ತನ ಮಾಡೋಕ್ಕೆ ಹೋಗಬೇಡಿ, ನಿಮಗೇನು ಬೇಕೋ ಅದನ್ನು ತಗೊಳ್ಳೋಕ್ಕೆ ಖರ್ಚು ಮಾಡ್ಕೊಳ್ಳಿ. ಓಕೆ, ತೀರಾ ಕಂಜೂಸ್ತನ ಮಾಡಿ ಇದು ಮಾಡಿಬಿಡಿ. ಏನಪ್ಪ ಅಂದರೆ ಇಲ್ಲಿ ಮನಿ ಫ್ಲೋ ಚೆನ್ನಾಗಿ ಆಗಬೇಕಂದ್ರೆ ಖರ್ಚು ಚೆನ್ನಾಗಿ ಮಾಡಬೇಕು. ಅಂದರೆ ದುಡ್ಡು ನೀವು ಹಂಗೆ ಇಟ್ಕೊಂಡ್ರೆ ದುಡ್ಡು ಅಲ್ಲೇ ಇರುತ್ತೆ, ನೀವು ಖರ್ಚು ಮಾಡಲ್ಲಲ್ವ, ಮತ್ತು ನಿಮಗೆ ಮನಿ ಫ್ಲೋ ಆಗೋಲ್ಲ. ಸೊ ದುಡ್ಡು ಬರುತ್ತೆ ಅಂದಾಗ ದುಡ್ಡು ನಿಮಗೆ ಖರ್ಚು ಮಾಡೋಕ್ಕೆ ಯೂನಿವರ್ಸ್ ಕೊಟ್ಟಿರ್ತಾರಲ್ವ. ಸೊ ಆ ದುಡ್ಡನ್ನು ಎಲ್ಲಿ ಖರ್ಚು ಮಾಡಬೇಕು, ನಿಮಗೋಸ್ಕರ. ಓಕೆ, ನಿಮಗೋಸ್ಕರನಾದರೂ ನೀವು ಖರ್ಚು ಮಾಡ್ಕೋಬೇಕು, ಅಥವಾ ಅಗತ್ಯ ಇರೋರಿಗೆ ಡೊನೇಟ್ ಮಾಡಬೇಕು. ಸೊ ಅವಾಗೇನಾಗುತ್ತೆ, ಆ ಡೊನೇಟ್ ಮಾಡಿದವ್ರದ್ದು ಬ್ಲೆಸ್ಸಿಂಗ್ಸ್ ನಿಮ್ಮ ಜೊತೆ ಬರುತ್ತೆ, ಮತ್ತು ಮನಿ ಫ್ಲೋ ನಿಮ್ಮ ಲೈಫಲ್ಲಿ ಆಗುತ್ತೆ. ನಿಮಗೋಸ್ಕರ ನೀವು ಖರ್ಚು ಮಾಡಿದ್ಮೇಲೆ ನಿಮ್ಮ ಹತ್ರ ದುಡ್ಡು ಖಾಲಿ ಆಗುತ್ತೆ. ಸೊ ಅವಾಗ ಏನು ಕೇಳ್ತೀರಾ, ದುಡ್ಡು ಖಾಲಿಯಾಗಿದೆ, ದೇವರೇ ದುಡ್ಡು ಕೊಡಿ ಅಂತಂದರೆ ಕೊಡ್ತಾರೆ. ಓಕೆ, ಇದನ್ನು ನೀವು ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ. ಕಂಜೂಸ್ತಾನ ಮಾಡೋಕ್ಕೆ ಹೋಗಬಾರ್ದು. ತುಂಬಾ ಹಾರ್ಡ್ ವರ್ಕ್ ಮಾಡ್ತಾಯಿದ್ರಿ, ಸ್ಟ್ರಗಲ್ ಮಾಡ್ತಾಯಿದ್ರಿ, ಫೈನಾನ್ಷಿಯಲ್ ರಿಲೇಟೆಡ್, ಕೆರಿಯರ್ ರಿಲೇಟೆಡ್, ಆಲ್ಸೋ ರಿಲೇಷನ್ಶಿಪ್ ವೈಸು. ಓಕೆ, ಪ್ಯಾಚಪ್ ಮಾಡ್ಕೊಳ್ಳೋಕ್ಕೆ ನೋಡ್ತಾ ಇದ್ದೀರಿ, ಪ್ಯಾಚಪ್ ಆಗ್ತಾ ಇಲ್ಲ. ಓಕೆ, ಯಾರು ಹಿತವರು ಯಾರು ಹಿತವರಲ್ಲ ಅನ್ನೋದು ಕನ್ಫ್ಯೂಷನ್ ಜಾಸ್ತಿ ಆಗ್ತಾ ಇದೆ. ನಿಮಗೆ ಸಪೋರ್ಟ್ ಮಾಡ್ತಿರೋರು ಯಾರು, ಸಪೋರ್ಟ್ ಮಾಡ್ತಾ ಇಲ್ಲ ಅನ್ನೋದು ಯಾರು ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಓಕೆ, ಅಷ್ಟು ಮಂಕು ಎನರ್ಜಿ ನಿಮ್ಮನ್ನು ಕಾಡಿಸ್ತಾ ಇದೆ.
ಮುಂದಿನ ದಿನಗಳಲ್ಲಿ ಫೈನಾನ್ಷಿಯಲ್ ಪ್ರಾಬ್ಲಮ್ ಹೀಲ್ ಆಗಬಹುದು. ಮೈಂಡ್ ಬಾಡಿ ಸೋಲ್ನ ಹೀಲ್ ಮಾಡ್ಕೊಳ್ಳಿ. ಮೂಡ್ ಸ್ವಿಂಗ್ಸ್ ಆಗೋ ಚಾನ್ಸಸ್ ಇದೆ. ಗ್ರಹಣದ ಎನರ್ಜಿ ನಿಮ್ಮ ಲೈಫಲ್ಲಿ ಬರ್ತಾ ಇದೆ. ಮತ್ತೆ ಥರ್ಡ್ ಪಾರ್ಟಿ ಸಿಚುವೇಶನ್ ಏರ್ಪಡುತ್ತೆ. ಸೊ ಅಲರ್ಟ್ ಆಗಿರಿ. ಯಾರ್ದೋ ಮಾತನ್ನು ಕೇಳಿ, ಗಾಸಿಪನ್ನು ಕೇಳಿ ಆ್ಯಕ್ಷನನ್ನು ತಗೋಬೇಡಿ. ಆ್ಯಂಡ್ ಆಲ್ಸೋ ನೀವು ಕೂಡ ಗಾಸಿಪ್ ಮಾಡೋಕ್ಕೆ ಹೋಗಬೇಡಿ. ನೀವು ಯಾರ್ದಾರ ಬಗ್ಗೆ ಗಾಸಿಪ್ ಮಾಡದೆ ಬೇರೆಯವರು ನಿಮ್ಮ ಬಗ್ಗೆ ಗಾಸಿಪ್ ಮಾಡ್ತಾರೆ. ಸೊ ಬಿ ಅಲರ್ಟ್, ಡೋಂಟ್ ಗಾಸಿಪ್. ಓಕೆ, ಇನ್ನೊಬ್ಬರನ್ನ ಯಾರನ್ನಾರು ಬುಲಿ ಮಾಡೋದು ಆ ಥರ ಎಲ್ಲ ಮಾಡಬಾರ್ದು. ಓಕೆ, ಮೂನ್ ಆ್ಯಂಡ್ ಸನ್ ರೆಮಿಡಿ ಮಾಡಬೇಕು ನೀವು. ಓಕೆ, ನಿಮ್ಮ ನಡುವೆ ಥರ್ಡ್ ಪಾರ್ಟಿ ಸಿಚುವೇಶನ್ ಏರ್ಪಟ್ಟಿದ್ರಿಂದನೇ ನಿಮ್ಮ ಒಂದು ರಿಲೇಷನ್ಶಿಪ್ ಕಟ್ಟಾಗಿದೆ. ಒಂದು ನ್ಯೂ ಬಿಗಿನಿಂಗ್ ಸ್ಟಾರ್ಟ್ ಮಾಡಿದ್ದೀರಿ. ಒಂಟಿತನ ಕಾಡ್ತಾ ಇದೆ. ಓಕೆ, ಹರಿ ಮಾಡಬಾರ್ದು, ತಾಳ್ಮೆನ ತಂದ್ಕೊಳ್ಳಿ ಅಂತೇಳಿ ಗೈಡೆನ್ಸ್ ಬರ್ತಾ ಇದೆ. ಓಕೆ, ಮುಂದಿನ ದಿನಗಳಲ್ಲಿ ಫೈನಾನ್ಷಿಯಲ್ ಪ್ರಾಬ್ಲಮ್ ಹೀಲ್ ಆಗುತ್ತೆ. ಓಕೆ, ನ್ಯೂ ಬಿಗಿನಿಂಗ್ ಆಗ್ತಾಯಿದೆ. ನ್ಯೂ ಆಪರ್ಚುನಿಟೀಸ್ ಬರ್ತಾಯಿದೆ. ನ್ಯೂ ರಿಲೇಷನ್ಶಿಪ್ ಪ್ರಪೋಸಲ್ಸ್ ಬರ್ಬೋದು. ಕೆರಿಯರಲ್ಲಿ ನ್ಯೂ ಪ್ರಪೋಸಲ್ಸ್ ನಿಮಗೆ ಬರುತ್ತೆ. ಓಕೆ, ನೋಡಿ ಇಲ್ಲಿ ಏಸ್ ಆಫ್ ಕಪ್ಸ್, 2 ಆಫ್ ಕಪ್ಸ್ ಎರಡೂ ಬಂತು. ಸೊ ಖಂಡಿತವಾಗ್ಲೂ ನಿಮ್ಮ ಲೈಫಲ್ಲಿ ಒಬ್ಬ ಸೋಲ್ಮೇಟ್ ಇದ್ದಾರೆ. ನಿಮಗೆ ಅದೇ ಡೌಟು, ಅಟ್ಲೀಸ್ಟ್ ನನ್ನ ಲೈಫಲ್ಲಿ ಯಾರು ಒಬ್ಬರು ಬರ್ತಾರೋ ಇಲ್ಲೋ ಅಂತೇಳಿ ಕಾಯ್ತಾ ಇದ್ದೀರಲ್ವಾ. ಸೊ ನಿಮ್ಮ ಲೈಫಲ್ಲಿ ಖಂಡಿತವಾಗ್ಲೂ ಒಬ್ಬ ಸೋಲ್ಮೇಟ್ ಬಂದೇ ಬರ್ತಾರೆ ನಿಮಗೆ. ನಿಮ್ಮ ಡೆಸ್ಟಿನಿ ಪಾರ್ಟ್ನರ್ ನಿಮಗೆ ಸಿಗ್ತಾರೆ. ಸೊ ಅದಕ್ಕೋಸ್ಕರ ಮ್ಯಾನಿಫೆಸ್ಟೇಷನನ್ನು ಮಾಡಿ ಬ್ಲಾಕೇಜಸ್ನ ರಿಮೂವ್ ಮಾಡ್ಕೊಳ್ಳಿ. ಓಕೆ, ರೂಟ್ ಚಕ್ರ, ಹಾರ್ಟ್ ಚಕ್ರ, ಥ್ರೋಟ್ ಚಕ್ರ ಬ್ಲಾಕೇಜಸ್ ಆಗಿದೆ, ಅವನ್ನ ರಿಲೀಸ್ ಮಾಡ್ಕೊಳ್ಳಿ. ಓಕೆ, ನೀವು ಚಕ್ರಗಳನ್ನು ಕ್ಲೆನ್ಸಿಂಗ್ ಮಾಡ್ಕೊಳ್ಳಿಲ್ಲ ಅಂದರೆ, ಈಗ ಹೆಂಗೆ ನಾವು ಮನೆಗೆ ಗುಡಿಸಿದಾಗ ಕಸ ಹೊರಗಡೆ ಹೋಗುತ್ತೋ ಹಾಗೆ ಚಕ್ರಗಳಲ್ಲೂ ಆ ಕಸ ಕೊಳೆ ಆ ಕೊಳಕ್ಕೆ ಎನರ್ಜಿ, ನೆಗೆಟಿವ್ ಎನರ್ಜಿ, ಬ್ಲ್ಯಾಕಿಶ್ ಎನರ್ಜಿ ಗುಡಿಸ್ಬೇಕು, ಹೊರಗಡೆ ಹಾಕಬೇಕು. ಆವಾಗೇ ಅಲ್ವಾ ಮನೆ ಹೆಂಗೆ ನೀಟಾಗಿ ಕಾಣುತ್ತೋ ಆವಾಗ ಚಕ್ರನೂ ನೀಟಾಗಿರುತ್ತೆ, ಶಕ್ತಿ ತುಂಬ್ಕೊಳ್ಳುತ್ತೆ. ಓಕೆ, ನೀವೇನು ಕಳ್ಕೊಂಡಿರ್ತೀರೋ ಅದನ್ನು ವಾಪಸ್ ನಿಮಗೆ ಸಿಗೋ ಒಂದು ಎನರ್ಜಿ ಇದೆ. ಮುಂದೆ ಫೈನಾನ್ಷಿಯಲ್ ಗ್ರೋತ್ ಇದೆ. ಮೆಸೇಜಸ್ ತುಂಬ ಇದೆ ನಿಮಗೆ. ಗುಡ್ ನ್ಯೂಸ್ ಬರುತ್ತೆ. ಓಕೆ, ಆಫರ್ ಮೇಲೆ ಆಫರ್ ಬರುತ್ತೆ. ಫೈನಾನ್ಷಿಯಲಿ ಆಫರ್ ಬರುತ್ತೆ. ಕೆರಿಯರ್ ವೈಸ್ ಆಫರ್ ಬರುತ್ತೆ. ಶುಭ ಸುದ್ದಿಗಳು ಬರ್ತಾ ಇರುತ್ತೆ. ನಿಮ್ಮ ರಿಲೇಟಿವ್ಸ್ ಯಾವ್ದಾದ್ರು ಮದುವೆ ಆಗ್ಬೋದು. ಓಕೆ, ಅವ್ರದ್ದು ಎಂಗೇಜ್ಮೆಂಟ್ ಏನಾದರೂ ಆಗ್ಬೋದು. ಓಕೆ, ಅಥವಾ ನಿಮ್ಮ ಲೈಫಲ್ಲೇ ಒಬ್ಬ ಹೊಸ ಪರ್ಸನ್ ಮತ್ತೆ ಬರ್ತಾ ಇದ್ದಾರೆ. ಓಕೆ, ಅದು ನಿಮಗೆ ಡಿವೈನ್ ಖುದ್ದು ಕಳಿಸ್ಕೊಡ್ತಾ ಇದ್ದಾರೆ. ನಿಮ್ಮ ಸೋಲ್ಮೇಟನ್ನು ಡಿವೈನೇ ಖುದ್ದು ಕಳಿಸ್ಕೊಡ್ತಾ ಇದ್ದಾರೆ. ಓಕೆ, ಸೊ ಅವ್ರ ಜೊತೆಗೆ ಒಂದು ಸೋಲ್ಮೇಟ್ ಎನರ್ಜಿ ಇದೆಯೋ ಇಲ್ಲ ಅಂತ ಚೆಕ್ ಮಾಡಿಬಿಟ್ಟು ಆ್ಯಕ್ಷನನ್ನು ತೊಗೊಳ್ಳಿ. ಯಾಕಂದರೆ ಆಫರ್ಸ್ ತುಂಬ ಬರ್ತಾ ಇದ್ದಾವೆ. ಓಕೆ, 1 2 ಯಾವ ಥರನಾದ್ರು ಪ್ರಪೋಸಲ್ಸ್ ಬರ್ಬೋದು. ಮೇಲಿಂದ ಮೇಲೆ ಪ್ರಪೋಸಲ್ಸ್ ಬರ್ಬೋದು. ಓಕೆ, ಇಲ್ಲಿಂದ 1 ತಿಂಗಳಾಗ್ಬೋದು, 2 ತಿಂಗಳಾಗ್ಬೋದು. ಓಕೆ, ಇನ್ನು ಕೆಲವರಿಗೆ ನವೆಂಬರ್ ಮಂತಲ್ಲಿ ಆಗ್ಬೋದು. ಓಕೆ, ಆಗಸ್ಟಲ್ಲಿ ಆಗ್ಬೋದು. ಓಕೆ, ಸೊ ಪ್ರಪೋಸಲ್ ಬರೋ ಒಂದು ಎನರ್ಜಿ ಕಾಣಿಸ್ತಾ ಇದೆ. ಸೊ ನಿಮಗೂ ಕೂಡ ಮನಿ ರೇಖಿ ಹೀಲಿಂಗ್ ಅಗತ್ಯ ಇದೆ. 3 ಡೇಸ್ ಸೆಷನನ್ನು ತಗೊಂಡು ಕ್ಲೆನ್ಸಿಂಗ್ ಮಾಡಿಕೊಂಡ್ರೆ ತಿಂಗಳಲ್ಲಿ 3 ಬಾರಿ ಇವತ್ತೊಂದು ದಿನ, ನಾಳೆ ಒಂದಿನ, ನಾಳ್ದೊಂದು ದಿನ ಈ ಥರ ಕ್ಲೆನ್ಸಿಂಗ್ ಮಾಡಿಕೊಂಡು ಹೀಲಿಂಗ್ ಮಾಡಿಕೊಂಡು ಬೂಸ್ಟ್ ಮಾಡಿಕೊಂಡ್ರೆ ನಿಮ್ಮ ಫೈನಾನ್ಷಿಯಲಿ ಎನರ್ಜಿ ಬೂಸ್ಟ್ ಆಗ್ತಾ ಹೋಗುತ್ತೆ. ಮನಿ ಫ್ಲೋ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಓಕೆ, ಹಾಗೆಯೇ ಲವ್ ರಿಲೇಷನ್ಶಿಪ್ ಹೀಲಿಂಗ್ ಬೇಕು ಅಂದರೂ ಕೂಡ ಅದಕ್ಕೂ ಕೂಡ ನಾವು ರೆಡಿ ಇದ್ದೀವಿ ಮಾಡೋಕ್ಕೆ. ನೀವು ತೊಗೊಳಕ್ಕೆ ರೆಡಿ ಇದ್ದರೆ ನಾವು ಮಾಡೋಕ್ಕೆ ರೆಡಿ ಇದ್ದೀವಿ. ಓಕೆ, ಸೊ ಕೆಲವೊಂದು ಟೈಮು ಕರ್ಮ ಇರುತ್ತೆ. ಆ ಕರ್ಮನ ಕಟ್ ಮಾಡ್ಕೋಬೇಕು ಅಂತಂದರೆ ಖರ್ಚು ಮಾಡಬೇಕು. ಖರ್ಚು ಮಾಡಿಲ್ಲ ಅಂದರೆ ಬರಲ್ಲ. ಕಷ್ಟ ಇದ್ದಾಗ ಖರ್ಚು ಮಾಡಿ ತೋರಿಸ್ಬೇಕು. ನನಗೋಸ್ಕರ ನಾನು ಖರ್ಚು ಮಾಡ್ತಾಯಿದ್ದೀನಿ, ರೆಡಿ ಇದ್ದೀನಿ. ಓಕೆ, ನನಗೇನೋ ಒಂದು ಬೇಕು ಅಂತಂದರೆ ನಾನು ಖರ್ಚು ಮಾಡಬೇಕಲ್ಲ. ಯಾರಿದ್ದಾರೆ ಪುಕ್ಷಟೆ ಮಾಡಿಕೊಡೋರು ನಮಗೆ? ಪುಕ್ಷಟೆ ನಮ್ಗೆ ಯಾಕೆ ಮಾಡಿಕೊಡ್ಬೇಕು? ಅವ್ರದ್ದು ಜೀವನ ಇಲ್ವಾ? ಅವ್ರದ್ದು ಲೈಫ್ ಇಲ್ವಾ? ನಮ್ಗೆ ಯಾರು ಹೀಲ್ ಮಾಡ್ತಾರಲ್ವ ಅವ್ರದ್ದು ಜೀವನ ಇದೆ ಅಲ್ವಾ? ಸೊ ನಾವು ಬೆಳೆಯೋದ್ರ ಜೊತೆಗೆ ನಾವು ಯಾರ ಹತ್ರ ಏನು ಮಾಡಿಸ್ಕೊತಾ ಇರ್ತೀವಲ್ಲ ಅವರು ಬೆಳಿಬೇಕು. ಸೊ ಈ ಬುದ್ಧಿ ಯಾವಾಗಲೂ ಇರಬೇಕು. ಓಕೆ, ಸೊ ಗ್ರೌಂಡೆಡ್ ಆಗಿರಿ. ಸ್ವಲ್ಪ ವಾಕ್ ಮಾಡಿ. ಓಕೆ, ಗ್ರೀನರಿ ಇರೋ ಪ್ಲೇಸಲ್ಲಿ, ಹಸಿರು ಹುಲ್ಲಿರೋ ಅಂಥ ಪ್ಲೇಸಲ್ಲಿ ವಾಕ್ ಮಾಡಬೇಕು. ಓಕೆ, ಭೂಮಿ ಜೊತೆಗೆ ಇರಿ, ನೆಲದಲ್ಲಿರಿ. ಆಕಾಶದಲ್ಲಿ ಹಾರಾಡೋಕ್ಕೆ ಹೋಗಬೇಡಿ, ದೊಬಕ್ಕನ್ನು ಬೀಳ್ತೀರಾ. ಓಕೆ, ನೆಲದಲ್ಲಿರಿ. ಅಹಂಕಾರ, ದುರಹಂಕಾರ, ಈಗೋ ಅವು ಇವು ಇದ್ದರೆ ಅದನ್ನು ರಿಲೀಸ್ ಮಾಡಿ. ಅವು ಯಾವುದು ಮುಂದೆ ನಮಗೆ ಲಾಭ ತಂದುಕೊಡಲ್ಲ. ನಾವೆಷ್ಟು ಗ್ರೌಂಡೆಡ್ ಆಗಿರ್ತೀವೋ, ಎಷ್ಟು ಶಾಂತವಾಗಿರ್ತೀವೋ ಅವಾಗೆ ನಮ್ಮ ಲೈಫು ಚೆನ್ನಾಗಾಗೋದು. ಓಕೆ, ನಾನು ಅಷ್ಟು ಓದಿನಿ, ನಾನು ಇಷ್ಟು ಸಂಪಾದನೆ ಮಾಡೀನಿ, ನನ್ನ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಹಾಗಿದೆ, ನಾನು ಹಿಂಗಿದ್ದೀನಿ. ಓಕೆ, ನನ್ನಿಂದನೇ ಎಲ್ಲ ಇವೆಲ್ಲ ಬಿಟ್ಬಿಡಬೇಕು.
ಇಲ್ದಿದ್ರೆ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ. ಓಕೆ, ನಿಮ್ಮ ಬಗ್ಗೆ ವೆಲ್ ವಿಷರ್ಸ್ ಇದ್ದಾರೆ ನಿಮ್ಮ ಸುತ್ತಮುತ್ತ. ವೆಲ್ ವಿಷರ್ ಯಾರಿದ್ದಾರೆ ಅವ್ರ ಮಾತನ್ನು ಕೇಳಿ. ಇಲ್ಲಿ ನಾನು ನಿಮಗೆ ವೆಲ್ ವಿಷರ್, ಯಾಕಂದರೆ ನಾನು ರೇಖಿ ಇದು ವಿದ್ಯಾಲಯ ಸ್ಟಾರ್ಟ್ ಮಾಡಿದ್ದೆ ಜನರಿಗೆ ಹೆಲ್ಪ್ ಆಗಲಿ, ಈ ಥರದೊಂದು ವಿದ್ಯೆಗಳಿದ್ದಾವೆ, ತಿಳ್ಕೊಳ್ಳಿ, ಕಲೀಲಿ. ಓಕೆ, ಅಂದರೆ ನಾನು ಬೆಳೆಯೋದ್ರ ಜೊತೆಗೆ ನೀವು ನಿಮ್ಮನ್ನು ಬೆಳೆಸೋಕ್ಕೆ ನಾನು ರೆಡಿ ಆಗಿದ್ದೀನಿ. ಸೊ ಇಲ್ಲಿ ವೆಲ್ ವಿಷರಲ್ಲಿ ನಾನು ಕೂಡ, ನಮ್ಮ ಚಾನಲ್ ಕೂಡ. ಓಕೆ, ಸೊ ಇಲ್ಲಿ ಗೈಡೆನ್ಸ್ ಬಂದಿದೆ ಅಂದರೆ ಡಿವೈನ್ ಗೈಡೆನ್ಸ್ ಇದೆ. ಓಕೆ, ನಿಮ್ಮ ಸುತ್ತಮುತ್ತ ವೆಲ್ ವಿಷರ್ ಇದ್ದಾರೆ. ಸೊ ಅವ್ರ ಮಾತನ್ನು ಸ್ವಲ್ಪ ಕೇಳಿ ತಾಳ್ಮೆಯಿಂದ. ಓಕೆ, ಅವಸರ ಅಪಘಾತಕ್ಕೆ ಕಾರಣ, ಅವಸರನ ಬಿಟ್ಬಿಡಿ. ಓಕೆ, ಸ್ವಲ್ಪ ಪೇಷನ್ಸನ್ನು ತಂದ್ಕೊಳ್ಳಿ. ಮುಂದಿನ ದಿನಗಳಲ್ಲಿ ಎಲ್ಲವೂ ಹ್ಯಾಪಿನೆಸ್ ಇದೆ, ಸಕ್ಸಸ್ ಇದೆ, ವಿಕ್ಟ್ರಿ ಇದೆ, ನೇಮ್ ಫೇಮ್ ಸಿಗುತ್ತೆ, ಫ್ರೂಟ್ಫುಲ್ ರಿಸಲ್ಟ್ ಸಿಗುತ್ತೆ. ನೀವೇನು ಕರ್ಮ ಮಾಡ್ತೀರೋ ಅದೇ ಕರ್ಮದ ಪ್ರತಿಫಲ ನಿಮಗೆ ಸಿಗ್ತಾ ಇದೆ. ಓಕೆ, ಸೊ ಹ್ಯಾಪಿ ಫ್ಯಾಮಿಲಿ ನೀವು ಬಯಸ್ತಾ ಇದ್ದೀರಾ, ಹ್ಯಾಪಿ ಫ್ಯಾಮಿಲಿನೂ ಸಿಗುತ್ತೆ. ಬಟ್ ಫೈನಾನ್ಷಿಯಲಿ ಸ್ಟಕ್ಕು ಎನರ್ಜಿ ಇದೆ. ಸೊ ಫೈನಾನ್ಷಿಯಲ್ ಬ್ಲಾಕೇಜಸ್ನ ರಿಮೂವ್ ಮಾಡಿಕೊಂಡು ಹೀಲ್ ಮಾಡ್ಕೊಳ್ರಿ, ನಿಮಗೆ ಮುಂದಿನ ದಿನಗಳಲ್ಲಿ ಹೆಲ್ಪ್ ಆಗುತ್ತೆ. ಓಕೆ, ಇದಿಷ್ಟು ರೀಡಿಂಗ್ ಆಗಿತ್ತು. ಹೇಗಿತ್ತು ಅಂತೇಳಿ ನನಗೆ ತಿಳಿಸಿ. ಗಾಡ್ ಬ್ಲೆಸ್ ಯು ಆಲ್. ಥ್ಯಾಂಕ್ ಯು ಸೋ ಮಚ್.